ಚೆಕ್ ಇಟ್ ಆನ್ಲೈನ್ ನಾನು ಡೈರೆಕ್ಷನ್ ಕೊಡಬೇಕಾಗುತ್ತೆ, ಯಾಕಂದ್ರೆ ನಾನು ಇಲ್ಲೇ ನೋಡೋಕ್ಕಾಗಲ್ಲ. ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ, ಅದು ವಾಯ್ಸ್ ಇದು ಆಗ್ತಾ ಹೋಗುತ್ತೆ. ಇದೆ ರೈಟ್? ಒಬ್ರು ಯಾರಾದರೂ ಡೈರೆಕ್ಟ್ ಮಾಡ್ತಾ ಹೋಗಿ ಲೈವ್ನಲ್ಲಿ. ಸರ್ ಏನು ನಡೀತಾ ಇದೆ, ಕರೆಕ್ಟ್ ಇದೆನಾ? ಸೊ ಸ್ಕ್ರೀನ್ ಕಾಣ್ತಾ ಇದೆನಾ? ನಾನು ಮಾತಾಡೋದು ಕೇಳ್ತಾ ಇದೆನಾ? ಹಾಂ, ಬರುತ್ತೆ ಬರುತ್ತೆ. ಒಂದು 2 ಮಿನಿಟ್ಸ್ ಯಾವಾಗಲೂ ಲೇಟ್ ಇರುತ್ತೆ, ಅಂದರೆ ಇಟ್ ಮೀನ್ಸ್ 5 ಸೆಕೆಂಡ್ಸ್ ಲೇಟ್ ಇರುತ್ತೆ. ಇಲ್ಲೇನು ಆಫ್ಲೈನ್ ಇರ್ತದೆ ಅಲ್ಲಿ 5 ಸೆಕೆಂಡ್ಸ್ ಲೇಟ್ ಆಗಿ ಸೊ ತಮಗೆಲ್ಲ ಅದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಓಕೆ. ಸೊ ಮೇಡಮ್ ಈಗ PDF ಫೈಲನ್ನು ಕ್ಲಿಕ್ ಮಾಡಿ. ಸೊ PDF ಫೈಲ್ ಕೆಳಗಡೆ, ಪೂರ್ತಿ ಕೆಳಗಡೆ PDF ಫೈಲ್ PDF ಫೈಲ್ PDF ಫೈಲ್ PDF ಫೈಲ್ PDF ಫೈಲ್ ಲಾಸ್ಟ್ ಒನ್ ತೋರಿಸಿ ಮೇಡಮ್. ಹಾಂ, ಎಸ್, ಓಪನ್ ಮಾಡಿ, ಕ್ಲಿಕ್ ಇಟ್. ಎಸ್, ಓಕೆ. ಡ್ರ್ಯಾಗ್ ಇದನ್ನು ಮಾಡಿ, ರೋಲಿಂಗ್ ಮೇಲೆ ಹೋಗಿ, ಮೇಲ್ಗಡೆ. ಹಾಂ, ಸೈಕಾಲಜಿ ಪೇಪರ್ ಎಲ್ಲಿ ಬರುತ್ತೆ ಅಲ್ಲಿ ನಿಲ್ಲಿ. ಸೊ ಯಾವಾಗಲೂ ಐ ಥಿಂಕ್ ಮೇ ಬಿ ಐ ಹೋಪ್ ಸೈಕಾಲಜಿ 66 or 65 60 or 65 62 ಲಿಂದ ಕ್ವಶನ್ ಸ್ಟಾರ್ಟ್ ಆಗ್ತಾ ಹೋಗ್ತದೆ. 61 ಇಂದ. ಎಸ್ ಮೇಡಮ್, 61 ಹೋಗಿ. ಹಾಗಾದ್ರೆ ಎಲ್ಲಿದೆ ನೋಡಿ, ಕನ್ನಡ ಸಾಹಿತ್ಯ ಕನ್ನಡದ ಅದು. ಹಾಂ, ಹಂಗೆ ಹೋಗಿ. ಹೋಲ್ಬರ್ಗನ್ ಬೂಕರ್ ಪ್ರಶಸ್ತಿ, ನೋಬಲ್, GK ದೊಳಗೆ ನಾವು ಇನ್ನ ಭಾರತದ ಪ್ರಥಮ ರೈಲು ವಿನ್ಯಾಸ ಪೂರ್ಣಗೊಳಿಸಿ. ಕೆಳಗೆ 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 ಇನ್ನ ಕೆಳಗೆ. ಎಸ್, 76 ಇದೆ. ಇದು ಮೇಡಮ್ ಇಲ್ಲಿ ಏನೋ ತಾವು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಅದನ್ನ ಸೈಡ್ ಕ್ಲಿಕ್ ಮಾಡಿ. ಒಂದು ಸ್ಲೈಡ್ ಕ್ಲಿಕ್, ಸೈಡ್. ಹಾಂ, ಒಂದ್ ಕಡೆ ಇಲ್ಲ, ಅಲ್ಲಿ ಮಾಡ್ಬೇಡಿ, ಅವ್ರಿಗೆ ಕೊಡಿ. ಹಾಂ, ರೈಟ್. ಮತ್ತೆ ಅಲ್ಲೇನೋ ಬಂತು. ನೀವು ಏನ್ ಮಾಡ್ತಾ ಇದ್ರಿ ಎಲ್ಲ ಸ್ಕ್ರೀನ್ ಕಾಣ್ತಾ ಇರುತ್ತೆ, ಆನ್ಲೈನ್ ಹೋಗ್ತಾ ಇರುತ್ತೆ ಅದು. ರೈಟ್? ಅಷ್ಟೇ ರೋಲಿಂಗ್ ಮಾಡ್ತಾ ಹೋಗಿ, ನಾನು ಹೇಳ್ತಾ ಹೋಗ್ತೀನಿ. ಓಕೆ ಡಿಯರ್ ಆಸ್ಪಿರೆಂಟ್ಸ್, ಸೊ ವೆರಿ ಗುಡ್ ಈವ್ನಿಂಗ್ ಆಲ್. ಸೊ ಈ ಕ್ಲಾಸನ್ನು ನಾನು ಎಂಗೇಜ್ ಮಾಡಬೇಕಾಗಿದೆ, ಒಂದು 15 ಮಿನಿಟ್ಸ್ ಅಷ್ಟೇ. ಸೊ ಯಾಕಂದರೆ ರಿಸೋರ್ಸ್ ಪರ್ಸನ್ ಅದರ್ ಕೆಲಸ ಅಥವಾ ಬೇರೆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದರಿಂದ. ಸೊ ಇವತ್ತು ಪೇಪರ್ GK ಇತ್ತು, ಸಾರಿ ಅಂದರೆ ಜನರಲ್ ಇಂಗ್ಲೀಷ್ GE ಇತ್ತು. ಸೊ ಅದನ್ನು ಪೋಸ್ಟ್ ಮಾಡ್ತಾ ಇದ್ವಿ ನಾವು. ಸರ್ ಬರ್ತಾರೆ, ಜಾಯ್ನ್ ಆಗ್ತಾ ಇದ್ದಾರೆ, ನಾವು ಅದನ್ನು ಕಂಟಿನ್ಯೂಷನ್ ಮಾಡೋಣ ಆಮೇಲೆ. ಓಕೆ. ಸೊ ಲೆಟ್ ಅಸ್ ನೌ ವಿ ವಿಲ್ ಡಿಸ್ಕಸ್ ಅಬೌಟ್ ಓಲ್ಡ್ ಕ್ವಶನ್ ಪೇಪರ್ CET. ಮುಂದೆ 2019 ರಿಕ್ರೂಟ್ಮೆಂಟ್ನಲ್ಲಿ ಪದವೀಧರ ಶಿಕ್ಷಕರ ನೇಮಕಾತಿಯ ಒಂದು GK ಜನರಲ್ ನಾಲೆಜ್ ಅಥವಾ ಕಾಮನ್ ಪೇಪರ್ ಅಂತ ನೀವೇನು ಫಸ್ಟ್ ಕ್ಲಾಸ್ನಲ್ಲಿ ಕಲ್ತಿದ್ದೀರಿ ಅಥವಾ ನಾನು ಹೇಳಿದ್ದೀನಿ. ಸೊ ಯಾವ ಸಬ್ಜೆಕ್ಟ್ಗಳು ಇರ್ತವೆ ಇದರಲ್ಲಿ, ಸೊ ಅದನ್ನ ನಾವು ಸ್ವಲ್ಪ ಹಾಗಾದ್ರೆ ಏನು ಮಾಡೋಣ, ಸೊ ಡಿಸ್ಕಷನ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ನೀವು ಸೈಕಾಲಜಿ ಪೇಪರ್ನಲ್ಲಿ ಯಾವ ರೀತಿ ಅಪ್ಲೈ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ತಮಗೆ ಫಸ್ಟ್ ಕ್ಲಾಸ್ನಲ್ಲಿ ಬ್ಲೂ ಪ್ರಿಂಟ್ ಅನ್ನ ತೋರಿಸಿದ್ದೀನಿ. ಸೊ ಕಾನ್ಸೆಪ್ಟ್ ಅಂಡ್ ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್. ಸೊ ಈ ಚಾಪ್ಟರ್ ಅನ್ನ ಅಥವಾ ಈ ಯೂನಿಟ್ ಅನ್ನು ಫೋಕಸ್ ಮಾಡಿದ್ದಾನೆ ಈ ವರ್ಷ. ಸೊ ಇದು ಹೆಂಗಂದ್ರೆ ಪ್ಯಾಟರ್ನ್ ಎವ್ರಿ ಇಯರ್ ಚೇಂಜ್ ಆಗೋತಾ ಬಂದಿದೆ. ಸೊ 2017 ಪೇಪರ್ ಪ್ಯಾಟರ್ನೇ ಬೇರೆ ಇದೆ, 2019 ಪೇಪರ್ ಪ್ಯಾಟರ್ನೇ ಬೇರೆ ಇದೆ. ಸೊ ಈಗ ಪ್ರೆಸೆಂಟ್ 2022 ಏನ್ ತಾವು ಬರಿತಾ ಇದ್ದೀರಿ ಎಲ್ಲರೂ CET ಪೇಪರ್ಗಳನ್ನ, ಸೊ ಆನ್ಲೈನ್, ಸೊ ಆಸ್ಪಿರೆಂಟ್ಸ್ CET ಈಗೇನು ಜನರಲ್ ಪೇಪರ್ ಇದೆಯಲ್ಲ ಅದು ಬೇರೆನೇ ಇದೆ. ಇಲ್ಲಿ ಏನ್ ಮಾಡ್ತಾ ಹೋಗಿದ್ದಾನೆ ಅವನು, ಯಾಡ್ ಮಾಡ್ತಾ ಹೋಗಿದ್ದಾನೆ, ಸಬ್ಜೆಕ್ಟ್ಗಳನ್ನ ಯಾಡ್ ಮಾಡ್ತಾ ಹೋಗಿದ್ದಾನೆ. ಇಟ್ ಮೀನ್ಸ್ ಪೇಪರ್ಗಳನ್ನ ಯಾಡ್ ಮಾಡ್ತಾ ಹೋಗಿದ್ದಾನೆ. ಸೊ ಫಸ್ಟ್ ಏನಿದಾವೆ, 2017 ರಿಕ್ರೂಟ್ಮೆಂಟ್ ನೊಳಗೆ 2 ಪೇಪರ್ನ ಕನ್ಸಿಡರ್ ಮಾಡ್ಕೊಳ್ಳೋದು, GK ಅಂಡ್ ಸ್ಪೆಸಿಫಿಕ್ ಪೇಪರ್ ಅಂತೇಳಿ ಕೊಡ್ತಾ ಹೋಗ್ಬೋದು. ಇಸ್ ಇಟ್ ರೈಟ್? ಇಲ್ಲಿ ಏನ್ ಮಾಡ್ತಾ ಹೋಗ್ತಾನೆ, 2019ಗೆ 3 ಪೇಪರ್ ಅನ್ನ ಯಾಡ್ ಮಾಡಿದ್ದಾನೆ. ಸೊ GK, ಸೊ ಜನರಲ್ ಇಂಗ್ಲಿಷ್, ಜನರಲ್ ಕನ್ನಡ ಅಂಡ್ ಸಬ್ಜೆಕ್ಟ್ ಪೇಪರ್ ಅಂತೂ ಎಲ್ಲರಿಗೂ ಇರತ್ತವೆ, ಕಾಮನ್, ಅದು ಕಾಮನ್ ಅಂಡರ್ಸ್ಟುಡ್, ಎಲ್ಲರಿಗೂ ಗೊತ್ತೇ. ಸೊ ಯಾವುದು ಲ್ಯಾಂಗ್ವೇಜ್ ಟೀಚರ್ ಅಪಾಯಿಂಟ್ಮೆಂಟ್ ಆಗಬೇಕಾಗಿತ್ತಪ್ಪ ಅಂದ್ರೆ ಸಬ್ಜೆಕ್ಟ್ ವೈಸ್ ಲ್ಯಾಂಗ್ವೇಜ್. ಸೊ ಯಾವ ಕನ್ನಡ ಟೀಚರ್ ಅಪಾಯಿಂಟ್ಮೆಂಟ್ ಆಗಬೇಕಾಗಿತ್ತಂದ್ರೆ ಕನ್ನಡ ಪೇಪರ್ ಅನ್ನ ಬರೆಯೋದು, ಇಂಗ್ಲಿಷ್ ಪೇಪರ್ಗಳನ್ನ ಅಟೆಂಪ್ಟ್ ಮಾಡೋದು. ಇಸ್ ಇಟ್ ರೈಟ್? ಸೊ ಆ ತೆರನಾಗಿ ಬಯೋ ಟೀಚರ್ಸ್, ಕೆಮಿಸ್ಟ್ರಿ ಟೀಚರ್, ಇಸ್ ಇಟ್ ರೈಟ್? ಸೊ ಸೋಷಿಯಲ್ ಸೈನ್ಸ್ ಟೀಚರ್, ಮ್ಯಾಥ್ಸ್ ಟೀಚರ್, ಈ ತೆರನಾಗಿ ತಾವೆಲ್ಲ ನೋಡ್ತಾ ಇದ್ದೀರಿ ಅಥವಾ ತಮಗೆಲ್ಲ ಅದು ಗೊತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲೇ ನೋಡಿ ಈ ಸಲ ಏನ್ ಯಾಡ್ ಮಾಡಿದಾನೆ ಅಂತಂದ್ರೆ ಅವನು ಪೇಪರ್ನಲ್ಲಿ, ಸೊ GK ನಲ್ಲೇ ಕೆಲವೊಂದಿಷ್ಟು ಪೇಪರ್ಗಳನ್ನ ಯಾಡ್ ಮಾಡ್ತಾ ಇದ್ದಾನೆ. ಫಸ್ಟ್ 2017 ರಿಕ್ರೂಟ್ಮೆಂಟ್ GK ಅಂದ್ರೆ ಏನಿತ್ತು, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಕರೆಂಟ್ ಇವೆಂಟ್ಸ್,
ಸೊ ಲೈಕ್ ದಟ್ ಜನರಲ್ ನಾಲೆಜ್ ಇನ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ವೈಸ್ ಆ ತರನಾಗಿ ಯಾಡ್ ಮಾಡ್ತಾ ಹೋಗ್ತಿದ್ದ. ಸೊ ಇಲ್ಲಿ ಕಾಮನ್ ಪೇಪರ್ ಯಾವುದು GK ನಲ್ಲೇ ಕಾಮನ್ ಪೇಪರ್ ಅನ್ನ ಸೈಕಾಲಜಿ ಕಂಪಲ್ಸರಿ. ಸೊ ಅವಾಗೂ ಇತ್ತು, ಅವಾಗೇನಿತ್ತು ಓನ್ಲಿ ಲಿಮಿಟೆಡ್ ಮಾರ್ಕ್ಸ್, ಇಷ್ಟು ಇದ್ದಿದ್ದಿಲ್ಲ, 50 ಇದ್ದಿದ್ದಿಲ್ಲ. ಬಟ್ ಈ ಸಲ ಏನಾಗಿದೆಪ್ಪ ಅಂತಂದ್ರೆ 50 ಮಾರ್ಕ್ಸ್ಗಳು ಇದಾವೆ. ಸೊ ಎಷ್ಟಿದೆ, ಒಟ್ಟು 50 ಅಂಕಗಳನ್ನ ಇದು ಒಳಗೊಂಡಿದೆ ಸೈಕಾಲಜಿ ಪೇಪರ್ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಸೊ ಕಿರಣನು ಸಮಸ್ಯೆಯನ್ನ ಅಂಶಗಳನ್ನ ಗುರುತಿಸಬಲ್ಲ. ಸೊ ಕಿರಣ್ ಐಡೆಂಟಿಫಿಕೇಶನ್ ಆಫ್ ದಿ ಸೊ ಏನು ಸೊ ಏನ್ ಪಾಯಿಂಟ್ಸ್ ಫ್ಯಾಕ್ಟರ್ಸ್ ಜೊತೆ ಏನು ಒಂದು ಅಂಶಗಳನ್ನ ಸೊ ಅವನು ಐಡೆಂಟಿಫೈ ಮಾಡಬಲ್ಲ ಮತ್ತು ವ್ಯವಸ್ಥಿತವಾಗಿ ಪರಿಹಾರವನ್ನ ಕಂಡುಹಿಡಿಯಬಲ್ಲನು. ಅಂಡ್ ಆಸ್ ವೆಲ್ ಆಸ್ ಸೊ ಫೈಂಡ್ ಔಟ್ ದಿ ಸೊ ಸೊಲ್ಯೂಷನ್ಸ್. ಯಾವುದೋ ಒಂದು ಸಮಸ್ಯೆಯನ್ನ ಹಾಗಾದ್ರೆ ಅದನ್ನ ಪರಿಹಾರವನ್ನ ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಲ್ಲನು. ಎಸ್ ಪಿಯಾಜಿ ಅವರ ಪ್ರಕಾರ ಕಿರಣ್ ಸಂಜ್ಞಾನ ವಿಕಾಸದ ಈ ಹಂತದಲ್ಲಿದ್ದಾನೆ. ಜೀನ್ ಪಿಯಾಜಿ ಅವರ ಡೆವಲಪ್ಮೆಂಟಲ್ ಥಿಯರಿ, ಡೆವಲಪ್ಮೆಂಟಲ್ ಸೈಕಾಲಜಿ ಬರ್ತಕ್ಕಂಥ ಒಂದು ಪ್ರಶ್ನೆ. ಮೊದಲ ನಾನು ಹೇಳಿದೆ ನಿಮಗೆ ಬ್ರಾಂಚಸ್ ಆಫ್ ಎಜುಕೇಶನಲ್ ಸೈಕಾಲಜಿ. ಮೊದಲ ಯಾವ ಬ್ರಾಂಚ್ ನ ಬರುತ್ತೆ, ಲಿಂಕ್ ಕೊಡಿ. ಇಸ್ ಇಟ್ ರೈಟ್? ಇಟ್ ಈಸ್ ಕಾಗ್ನೇಟಿವ್ ಡೊಮೈನ್. ಇಸ್ ಇಟ್ ರೈಟ್? ಕಾಗ್ನೇಟಿವ್ ಸೈಕಾಲಜಿ ಅಲ್ಲಿ ಬರ್ತದ. ಎಸ್ ನೋಡಿ, ಒಂದು ಸಮಸ್ಯೆಯನ್ನ ಗುರುತಿಸ್ತಾನೆ, ಪರಿಹಾರವನ್ನ ಕಂಡುಕೊಳ್ತಾ ಇದ್ದಾನೆ ಆ ಮಗು. ಅಪ್ಲೈ, ನಾನು ಹೇಳಿ ಕೋಡ್ ಕಮ್ ಟು ದ ಕೋಡ್, ಅಪ್ಲೈ ಮಾಡಿ. ಸೊ ಸ್ಟೇಜ್ ವೈಸ್ ಸ್ಟೇಜಸ್ ಪ್ರಕಾರ ನೀವು ಅಪ್ಲೈ ಮಾಡ್ಕೋಬೇಕು. ಸೊ ಹಾಗಾದ್ರೆ ಎಲ್ಲಿದೆ ಆ ಸ್ಟೇಜಸ್ಗಳು ಯಾವುವು ಅನ್ನೋದು ನಮ್ಮ ಮೊದಲ ಏನಾಗಬೇಕು, ರಿಕಾಲ್ ಆಗಬೇಕು. ಎಸ್ 4 ಸ್ಟೇಜಸ್ ಕೊಟ್ಬಿಟ್ಟಿದ್ದಾನೆ ಅವನು. ಸೊ ಫಸ್ಟ್ ಒನ್ ಏನಿದೆ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯ ಹಂತ, ಔಪಚಾರಿಕ ಹಂತ, ಸೊ ಸಂಜ್ಞಾನಾತ್ಮಕ ಪರಿವಿನ ಹಂತ ಅಂತ ಕರಿತಾ ಇದೆ ನಾವು. ರೈಟ್? ನೋಡಿ, ನೀವು ಮೊದಲು ಸ್ಟೇಜಸ್ ಗಳನ್ನ ಐಡೆಂಟಿಫೈ ಮಾಡಬೇಕು, ಸೀಕ್ವೆನ್ಶಿಯಲ್ ಆಗಿ ಐಡೆಂಟಿಫೈ ಅನ್ನ ಮಾಡಬೇಕು. ಸೊ ಮಗು ಏನ್ ಮಾಡ್ತಾ ಇದೆ, ಸೊ ಸಮಸ್ಯೆಯನ್ನ ಗುರುತಿಸ್ತಾ ಇದೆ, ಪರಿಹಾರವನ್ನ ಕಂಡುಕೊಳ್ತಾ ಇದೆ. ಕಾರ್ಯಪೂರ್ವ ಹಂತ, ಏಜ್ ಗ್ರೂಪ್ ಬಿಟ್ವೀನ್ ಆಫ್ ದಿ ಚಿಲ್ಡ್ರನ್ಸ್, ಏಜ್ ಗ್ರೂಪ್ ಬಿಟ್ವೀನ್ ಚಿಲ್ಡ್ರನ್ಸ್ ಅಂದ್ರೆ ಎಷ್ಟಿಂದ ಎಲ್ಲಿವರೆಗೆ ಯಾವ ಹಂತ ಬರುತ್ತೆ ಅದನ್ನ ಐಡೆಂಟಿಫಿಕೇಶನ್ ಅನ್ನು ಮಾಡಬೇಕು. ಆ ಕಾಗ್ನೇಟಿವ್ ಡೊಮೈನ್ ಯಾವಾಗ ಆ ಕಾನ್ಸೆಪ್ಟ್ ವಿದ್ಯಾರ್ಥಿಗಳಲ್ಲಿ ಮಕ್ಕಳಲ್ಲಿ ಡೆವಲಪ್ ಆಗ್ತಾ ಇದೆ ಅಥವಾ ಆಗ್ಲಿಕ್ಕೆ ಸಮರ್ಥ ಇದೆ ಅನ್ನೋದನ್ನ ಐಡೆಂಟಿಫಿಕೇಶನ್ ಮಾಡಬೇಕು. ನೋಡಿ, ನೀವು ಏನೇನಿದಾವೆ, ಸೆನ್ಸರಿ ಮೋಟರ್ ಫಸ್ಟ್ ಸ್ಟೇಜ್, ಅರಿವು ಸಂವೇದನಾ ಗತಿಶೀಲ ಹಂತ ಫಸ್ಟ್ ಸೆಮಿಸ್ಟರ್ ಎಲ್ಲರೂ ತಾವು ಓದಿದ್ದೀರಿ. ಇಸ್ ಇಟ್ ರೈಟ್? ಸೊ ಸೆಕೆಂಡ್ ಸ್ಟೇಜ್ ಹಾಗಾದ್ರೆ ಯಾವುದು, ಕಾರ್ಯಪೂರ್ವ ಹಂತ. ಮೂರನೇ ಹಂತ ಯಾವುದು, ಮೂರ್ತ ಕಾರ್ಯ ಹಂತ. ವೆರಿ ಗುಡ್ ಗರ್ಲ್ಸ್. ಅಂಡ್ ಲಾಸ್ಟ್ ಒನ್ ಔಪಚಾರಿಕ ಹಂತ. ಎಸ್ ಎಸ್ 0 to 6 years, 0 to 2 years. Yes, again 3 to 2 to 7 or 6 years. Is it right? 7 years. And 7 to 11 above. 11 above. Is it right? Yes, apply ಹೆಂಗ್ ಮಾಡೋದು, ಸಮಸ್ಯೆಯನ್ನ ಫೈಂಡ್ ಔಟ್ ಮಾಡಿ ಪರಿಹರಿಸಲಿಕ್ಕೆ ಸಮರ್ಥ ಆಗಿರ್ತಕ್ಕಂಥ ಹಂತ ಯಾವುದು? ಎಸ್, ಎಕ್ಸಾಕ್ಟ್ಲಿ ರೈಟ್. ಹಾಗಾದ್ರೆ ಯಾವುದು, ಔಪಚಾರಿಕ ಹಂತ. ಕೊನೆಯ ಹಂತದಲ್ಲಿ above 11 age, a child so easily recognized of the problem and easily find out the solutions. ಔಪಚಾರಿಕ ಹಂತ. ಹಿಂಗೆ ನಾವೇನ್ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು ಪ್ರಶ್ನೆಗಳನ್ನ ವಿದಿನ್ ಎ ಸೊ 1 minute. ಸೊ ನೋಡಿ, ನೀವು 150 ಮಾರ್ಕ್ಸ್, ಸೊ 150 ಕ್ವಶನ್ಸ್ ಇದಾವೆ. ಟೈಮ್ ಎಷ್ಟಿದೆ, ಡಿಸ್ಟ್ರಿಬ್ಯೂಟ್ ಅದನ್ನ ಅರೇಂಜ್ ಮಾಡಿ ಇಟ್ಕೋಬೇಕು ಮೊದಲೇ. ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಯಾವುದೇ ಇರಲಿ, ಅದು ಟೈಮ್ ಬಹಳ ಮಹತ್ವ. ಟೈಮಕ್ಕೆ ಮಹತ್ವ ಕೊಟ್ಟಾಗ ನಮ್ಗೆ ಎಲ್ಲ ಕ್ವಶನ್ಸ್ ಗಳನ್ನ ಅಟೆಂಪ್ಟ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಏನಾಗ್ತಾ ಹೋಗುತ್ತೆ, ಸೊ ಈಸಿ ಇದ್ದಂತಹ ಪ್ರಶ್ನೆಗಳನ್ನು ಕೂಡ ನಾವು ಹಾಗಾದ್ರೆ ಏನ್ ಮಾಡ್ಬೋದು, ಸೊ ಬಿಟ್ಟು ಬರುವ ಸಾಧ್ಯತೆಗಳಿದಾವೆ. ಬಟನ್ ಹಾಕಿ, 3 ಬಟನ್ ಹಾಕಿ. ರೈಟ್? ಎಸ್, ಸೆಕೆಂಡ್ ಒನ್, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಕಲಿಕೆಯ ಗುಣಲಕ್ಷಣವಲ್ಲ. ವಿಚ್ ಇಸ್ ದ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಲರ್ನಿಂಗ್. ಅರ್ಥ ಮಾಡ್ಕೋಬೇಕು, ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು. ಕಲಿಕೆಯ ಲಕ್ಷಣವಲ್ಲ ಅಂತ ಕೊಟ್ಟಣ. ಇಸ್ ಇಟ್ ರೈಟ್? ಡಿಡ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲರ್ನಿಂಗ್. ಕ್ಯಾರೆಕ್ಟರ್ ಯಾವುದು ಅಂತ ಕೇಳಿಲ್ಲ ಅವನು. ಪ್ರಶ್ನೆ ಹೆಂಗೆ ಟ್ವಿಸ್ಟ್ ಮಾಡ್ತಾ ಇದ್ದಾನೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಮೊದಲು. ಕ್ಯಾರೆಕ್ಟರ್ ಅಲ್ಲ ಅಂತ ಹೇಳಿದ್ರೆ ಕಲಿಕೆಯ ಲಕ್ಷಣಗಳು ಏನು ನಮ್ಮ ಮೊದಲ ರಿಕಾಲ್ ಮಾಡ್ಕೋಬೇಕು. ಇಸ್ ಇಟ್ ರೈಟ್? ಓದ್ಬೇಕು.
ಇದು ಉದ್ದೇಶಪೂರ್ವಕವಾದದ್ದು. ಕಲಿಕೆ ಅಂತ ಅಷ್ಟೇ ಹೇಳ ನಾವು. ಇಟ್ ಮೇ ಬಿ ಸೊ ಫಾರ್ಮಲ್ ಲರ್ನಿಂಗ್, ಇನ್ಫಾರ್ಮಲ್ ಲರ್ನಿಂಗ್. ಔಪಚಾರಿಕ ಕಲಿಕೆ ಆಗಿರ್ಬೋದು, ಅನೌಪಚಾರಿಕ ಕಲಿಕೆ ಆಗಿರ್ಬೋದು. ಕಲಿಕೆ ಅಂತ ಅಷ್ಟೇ ಕೊಟ್ಬಿಟ್ಟ ನಾವು. ಹೌದಾ? ನೋಡಿ, ಇದು ಉದ್ದೇಶಪೂರ್ವಕವಾದದ್ದು. ಇದೊಂದು ಕ್ರಿಯಾತ್ಮಕ ಪ್ರಕ್ರಿಯೆ. ಇದು ಅನುಭವದ ಫಲಿತ. ಇದೊಂದು ಯಾಂತ್ರಿಕ ಕ್ರಿಯೆ. ಯಾವುದು ಹಾಗಾದ್ರೆ? ಮೆಕ್ಯಾನಿಸಮ್. ಎಸ್, ಎಕ್ಸಾಕ್ಟ್ಲಿ ರೈಟ್. ಗುಡ್. ಯಾವ್ದು ಇದ್ರೊಳಗಂದ್ರ ಯಾಂತ್ರಿಕ ಕ್ರಿಯೆ. ಯಾಂತ್ರಿಕ ಕ್ರಿಯೆ ಅಲ್ಲ, ಮೆಕ್ಯಾನಿಸಮ್ ಅಲ್ಲ ಇದೊಂದು ಕಲಿಕೆ ಅಂತಕ್ಕಂಥದ್ದು. ಇಟ್ ಈಸ್ ಎ ಸೊ ನೋಡಿ, ಉದ್ದೇಶಪೂರ್ವಕವಾಗಿರ್ತದೆ ಯಾವಾಗಲೂ. ಸೊ ವೆನ್ ಯು ಹ್ಯಾವ್ ಕನ್ಸಿಡರ್ಡ್ ಇನ್ ಫಾರ್ಮಲ್ ಎಜುಕೇಶನ್ ಸೆಟಪ್, ಒಂದು ಔಪಚಾರಿಕ ಶಿಕ್ಷಣಕ್ಕೆ ಬಂದಾಗ ನಾವು ಕಲಿಕೆ ಯಾವಾಗಲೂ ಉದ್ದೇಶಪೂರ್ವಕವಾಗಿರುತ್ತೆ. ಇದೊಂದು ಕ್ರಿಯಾತ್ಮಕ ಆಕ್ಷನ್ ಪ್ರೋಸೆಸ್. ಇಸ್ ಇಟ್ ರೈಟ್? ಇದೊಂದು ಕ್ರಿಯಾತ್ಮಕ ಪ್ರಕ್ರಿಯೆ. ಹೌದು. ಇದು ಅನುಭವದ ಫಲಿತ. ಲರ್ನಿಂಗ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ರಿಫ್ಲೆಕ್ಷನ್ ಆಫ್ ದಿ ಎಕ್ಸ್ಪೀರಿಯನ್ಸ್. ಸೊ ಏನೋ ಪ್ರಾಡಕ್ಟ್ ಆಫ್ ದಿ ಎಕ್ಸ್ಪೀರಿಯನ್ಸ್. ಒಂದು ಹಾಗಾದ್ರೆ ಎಕ್ಸ್ಪೀರಿಯನ್ಸ್ ಮೂಲಕ ಆಗ್ತಕ್ಕಂಥದ್ದು, ಅನುಭವಗಳ ಮೂಲಕ ಆಗುವುದೇ ಕಲಿಕೆ ಅಂತ ಫಸ್ಟ್ ಡೆಫಿನೇಷನ್ಸ್ ಅದರ ಬಂದು ಹೋಗುತ್ತೆ. ಸೊ ಹಂಗೆ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಎಸ್, ನೆಕ್ಸ್ಟ್ ಹೋಗಿ ಹಾಗೆ ಮೇಡಮ್ ಕೆಳಗೆ ಬನ್ನಿ. ಇಲ್ಲಿ ಕೆಳಗೆ ಬನ್ನಿ. ಎಸ್, ಕೋಲ್ಬರ್ಗ್ ಥಿಯರಿ ಯಾವುದು ಅದನ್ನ ಐಡೆಂಟಿಫೈ ಮಾಡ್ಬೇಕು. ಕೋಲ್ಬರ್ಗ್ ಹೆಸರು ಕೊಟ್ಟ ತಕ್ಷಣ ಥಿಯರಿ ಯಾವುದು? ಮಾರಲ್ ಡೆವಲಪ್ಮೆಂಟ್ ಥಿಯರಿ. ಕೋಲ್ಬರ್ಗ್ ಮಾರಲ್ ಡೆವಲಪ್ಮೆಂಟ್ ಥಿಯರಿ, ನೈತಿಕ ವಿಕಾಸದ ಸಿದ್ಧಾಂತ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಕೋಲ್ಬರ್ಗ್ ಥಿಯರಿ ಯಾವುದು? ಎಸ್, ಮಾರಲ್ ಡೆವಲಪ್ಮೆಂಟ್ ಥಿಯರಿ. ಅದನ್ನ ಅರ್ಥ ಮಾಡ್ಕೋಬೇಕು. ಎಸ್, ನೈತಿಕ ವಿಕಾಸವನ್ನ ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆಯ ವಿಕಾಸ ಎಂದು ವ್ಯಾಖ್ಯಾನಿಸಿದ್ದಾರೆ. ನೋಡಿ, ನೀವು ಓದ್ಬೇಕಿನ್ನೇ. ಕೋಲ್ಬರ್ಗ್ ಅವರು ನೈತಿಕ ವಿಕಾಸವನ್ನ ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆಯ ವಿಕಾಸ ಎಂದು ವ್ಯಾಖ್ಯಾನಿಸಿದ್ದಾರೆ. ಡೆಫಿನೇಷನ್ಸ್ ಏನು, ಮಾರಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ಹೇಳಿದ್ದಾರೆ. ಎಸ್, ನಂಬಿಕೆ, ಬಿಲೀವ್. ಇಸ್ ಇಟ್ ರೈಟ್? ಟ್ರಸ್ಟ್ ವರ್ಸಸ್. ಇಸ್ ಇಟ್ ರೈಟ್? ಎಸ್, ನೋಡಿ ನೀವು, ಭೀತಿಯ, ನ್ಯಾಯ, ಭಕ್ತಿ ಭಾವ. ಯಾವುದು ಹಾಗಾದ್ರೆ ಇದರಲ್ಲಿ? ಯಾವುದು ಇದರಲ್ಲಿ ಉತ್ತರ? ನೋಡಿ, ನೀವು ಅಲ್ಲಿ ಅಂಡರ್ಲೈನ್ ಮಾಡ್ಯಾರಂತ ಜಡ್ಜ್ ಮಾಡಕ್ ಹೋಗ್ಬೇಡ್ರಿ. ಅಲ್ಲಿ ಅಂಡರ್ಲೈನ್ ಮಾಡ್ಯಾರಂತ ಜಡ್ಜ್ ಮಾಡ್ಬೇಡ್ರಿ. ಅಕ್ಯುರೇಟ್ ಆನ್ಸರ್ ಯು ಶುಡ್ ಫೈಂಡ್ ಔಟ್. ಏನ್ ಅಕ್ಯುರೇಟ್ ಆನ್ಸರ್ ಅದ ಅದನ್ನ ಫೈಂಡ್ ಔಟ್ ಮಾಡ್ತಾ ಹೋಗಿ ನಾವು ತಾವು. ನೋಡಿ ಏನು, ಸೊ ಅಲ್ಲಿ ಕೋಲ್ಬರ್ಗ್ ಥಿಯರಿಕ್ಕಿಂತ ಇಲ್ಲಿ ಹೆಂಗ್ ಟ್ವಿಸ್ಟ್ ಮಾಡಿದಾನೆ ಅಂತಂದ್ರೆ ಡಿಫ್ರೆಂಟ್ ವರ್ಡ್ ಗಳನ್ನ ಯೂಸ್ ಮಾಡಿದಾನೆ. ಅಲ್ಲಿ ಅವನು ನೈತಿಕ ವಿಕಾಸದಲ್ಲಿ ಡಿಫ್ರೆಂಟ್ ವರ್ಡ್ ಗಳನ್ನ ಯೂಸ್ ಮಾಡಿದಾನೆ. ನೋಡಿ, ಭೀತಿ ಎಲ್ಲಿ ಸೈಕಾಲಜಿ ಒಳಗೆ ಬಂದು ಹೋಗಿಲ್ಲ. ಅರಿವಾಗಿ ಅಂಡ್ ಜಸ್ಟಿಸ್, ನ್ಯಾಯ ಎಲ್ಲಿ ಬಂದು ಹೋಗಿಲ್ಲ. ಥಿಯರಿ ಒಳಗೆ ಯಾವ ಥಿಯರಿ ಒಳಗೂ ನಾವು ಓದಿಲ್ಲ. ಅರಿವಾಗಿ ಎಲ್ಲಿ ಬಂದಿಲ್ಲ. ಅಂಡ್ ಭಕ್ತಿ ಭಾವ ಎಮೋಷನ್ಸ್ ಸ್ವಲ್ಪ ಬಂದು ಹೋಗಿದಾವೆ. ಅಂದ್ರೆ ಎಲ್ಲೋ ಸ್ವಲ್ಪ ಲಿಂಕ್ ಅದ, ಕಾನ್ಸೆಪ್ಟ್ ಲಿಂಕ್ ಅದ ಅದು. ಎಸ್, ನಂಬಿಕೆ ಬಲವಾಗಿ ಬಂದು ಹೋಗಿದೆ. ಅರಿವಾಗಿ ನಂಬಿಕೆ ಥಿಯರಿ ಒಳಗೆ ಬಂದಿದೆ. ಹೌದಾ? ನಂಬಿಕೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕೋಲ್ಬರ್ಗ್ ಅವರು ನೈತಿಕ ವಿಕಾಸವನ್ನ ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆಯ ವಿಕಾಸ ಎಂದು ವ್ಯಾಖ್ಯಾನಿಸಿದ್ದಾರೆ. ಪ್ರಜ್ಞೆ, ಯಾವ ಪ್ರಜ್ಞೆಗೆ ವಿಕಾಸ ಆಗಿದೆ ಮಗು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಎಸ್, ಅಲ್ಲೇ ಹಾಗಾದ್ರೆ ನಾವು ಎದಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಫಸ್ಟ್ ಆಪ್ಷನ್ಸ್ ಗೆ ಪ್ರಿಪರೇಷನ್ ಕೊಡ್ಬೇಕು. ಇಂಥ ಕ್ವಶನ್ಸ್ ಗಳನ್ನ ಸೊ ಥರ್ಡ್ ಅಟೆಂಪ್ಟ್ ನಲ್ಲಿ ನಾವು ಮಾಡಬೇಕು. ಥರ್ಡ್ ಚಾನ್ಸ್ ಅಟೆಂಪ್ಟ್ ನಾನು ಹೇಳಿದೀನಿ. ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್ ಅಂಡ್ ಥರ್ಡ್ ಅಟೆಂಪ್ಟ್. ಸೊ ಅಂದಾಗ ಮಾತ್ರ ಇವಕ್ಕೆ ಏನಾಗ್ತವೆ. ಸೊ 50% ಈ ಕಡೆ ಇದೀವಿ, 50% ಆ ಕಡೆ ಇದೀವಿ. ನಾವು ಅಕ್ಯುರೇಟ್ ಗೊತ್ತಿಲ್ಲ ಇದು ನಮ್ಗೆ. ಹೌದಾ? ಹಂಗ್ ಮಾಡ್ತಾ ಹೋಗ್ಬೇಕಿಂತ ಕ್ವಶನ್ಸ್ ಗಳನ್ನ. ಎಸ್, ವಿಕಾಸವು ಪೂರ್ಣದಿಂದ ಭಾಗಕ್ಕೆ, ಪೂರ್ಣದಿಂದ ಹೋಲ್ ಟು ಪಾರ್ಟ್. ಹೌದಾ? ಮತ್ತು ಭಾಗದಿಂದ ಪೂರ್ಣಕ್ಕೆ, ಪಾರ್ಟ್ ಟು ಹೋಲ್. ಎಸ್, ವಾಗುವುದನ್ನ ಒಳಗೊಳ್ಳುತ್ತದೆ. ಇದನ್ನ ಈ ತತ್ವವೆಂದು ತಿಳಿಯಲಾಗಿದೆ. ನೋಡಿ, ಇನ್ನೊಮ್ಮೆ ಆಪ್ಷನ್ಸ್ ಗಳನ್ನ ಓದಿ. ಏನಿದಾವೆ? ಏಕರೂಪತೆ, ಸಮಗ್ರತೆ, ಅಂತರ್ ಸಂಬಂಧ, ಸಹ ಸಂಬಂಧ. ನೋಡಿ, ಏಕರೂಪತೆ ಒಂದೇ ರೂಪ ಇರ್ತಕ್ಕಂಥದ್ದು. ಸಮಗ್ರತೆ ಇಂಟಿಗ್ರಿಟಿ. ಎಸ್, ಅಂತರ್ ಸಂಬಂಧ ಇಂಟರ್ ರಿಲೇಶನ್ಶಿಪ್. ಸಹ ಸಂಬಂಧ ಕೋ ರಿಲೇಶನ್. ಹಾಗಾದ್ರೆ ಇದರಲ್ಲಿ ಫಸ್ಟ್ ಸಮಗ್ರತೆಯಿಂದ ಕೂಡಿರ್ತದೆ. ಹಾಗಾದ್ರೆ ಉತ್ತರ ಕರೆಕ್ಟ್ ಆಗಿ ಮಾಡಿದ್ದಾರೆ. ಹಾಗಾದ್ರೆ ಯಾವುದು ನೋಡಿ, ಅಂತರ್ ಸಂಬಂಧ ಎರಡಕ್ಕೂ ಸಂಬಂಧ ಇಲ್ಲ.
ಅದರಲ್ಲಿ ತೆಗೆದು ಹಾಕಿಬಿಡೋಣ. ಸೊ ಸಹ ಸಂಬಂಧನೂ ಸಂಬಂಧ ಇಲ್ಲ. ಫಸ್ಟ್ ಏಕರೂಪತೆಯಿಂದ ಕೂಡಿರೋದು ಇಲ್ಲ, ಬಿಕಾಸ್ ಆಫ್ ದಿ ಇಂಡಿವಿಜುವಲ್ ಡಿಫರೆನ್ಸಸ್. ಡೆವಲಪ್ಮೆಂಟ್ ಈಸ್ ಹ್ಯಾವಿಂಗ್ ಎ ಇಂಡಿವಿಜುವಲ್ ಡಿಫರೆನ್ಸಸ್. ಡೆವಲಪ್ಮೆಂಟ್ ವಿಕಾಸ ಎಲ್ಲ ನಮ್ಮಲ್ಲಿ ನೋಡಿ ವೈಯಕ್ತಿಕ ಭಿನ್ನತೆಯಿಂದ ಕೂಡಿರ್ತದೆ, ಯಾವಾಗಲೂ ವೈಯಕ್ತಿಕ ಭಿನ್ನತೆಯಿಂದ ಕೂಡಿರ್ತದೆ. ಸೊ ಹಾಗಾಗಿ ಸಮಗ್ರತೆಯಿಂದ ಸಾಗ್ತಾ ಇರುತ್ತೆ, ಯಾವಾಗಲೂ ಸಮಗ್ರತೆಯಿಂದ ನಡೀತಕ್ಕಂಥದ್ದು ಯಾವುದು ವಿಕಾಸ ಅಂತ ಕರಿತಾ ಇದೀವಿ. ಎಸ್ ಕೆಳಗೆ ಬನ್ನಿ, ಹಾಗೆ ಕೆಳಗೆ ಬನ್ನಿ. ಇದನ್ನು ಮೌಸ್ ಕ್ಲಿಕ್ ಮಾಡಿ ಒಮ್ಮೆ ಹೊರಗಡೆ, ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದು ಕ್ಲಿಕ್ ಮಾಡಿ ಅದ್ರ ಮೇಲೆ. ಎಸ್ ಕೆಳಗೆ ಬನ್ನಿ. ಸರ್ ಬನ್ನಿ ಸರ್, ಅಂಬೇಡ್ಕರ್ ಭವನ ಬಂದ್ಬಿಡಿ ಸರ್ ಇಲ್ಲಿ, ಹಾಗೆ. ಎಸ್ ಎಸ್ ಸರ್, ಎಸ್ ಇಲ್ಲಿ ಈ ಕಡೆ ತಗೊಳ್ಳಿ. ಶಿಕ್ಷಕರು ವಿದ್ಯಾರ್ಥಿಗಳನ್ನ ಪರೀಕ್ಷೆಯೊಂದರಲ್ಲಿ ಕೆಳಗಿನ ಹೇಳಿಕೆ ಒಪ್ಪುತ್ತೇನೆ ಅಥವಾ ಒಪ್ಪುವುದಿಲ್ಲ. ಡೋರ್ ತೆಗೀರಿ, ಡೋರ್ ಓಪನ್ ಮಾಡಿ, ಎರಡು ಡೋರ್, ಆ ಡೋರ್ ಒಂದು ಓಪನ್ ಮಾಡಿ. ಅದು ಓಪನ್ ಮಾಡಿದ್ರೆ ಈಗ ಜನರೇಟರ್ ಯಾಕೆ ಹೇಮಂಜು ಸಣ್ಣ ಟೂ ಸೆಕ್ರೆಟರಿ ಎಲ್ಲ ಕರ್ಸ್ಬೇಕಂತ ಗೊತ್ತಾಗಲ್ಲ. ಟೂ ಸೆಕ್ರೆಟರಿ ಲೈಟ್ ತಗೊಂಡ್ಬರ್ಬೇಕಂತ ಗೊತ್ತಾಗಲ್ಲ. ಸಾಮಾನು ಆಯ್ತು ಸೆಕ್ರೆಟರಿ ಪಾಪ ಹಂಗೆ ಇದ್ಯಾ ಕಾಪ್ರೇಟ್ ಆಗಲ್ಲ ಮತ್ತೆ ಗಿಟ್ಟದ, ಇದ್ಯಾ ಕಾಪ್ರೇಟ್ ಆಗಲ್ಲ ಮತ್ತೆ ಗಿಟ್ಟದ. ಹೌದಾ, ಕೇಳಿಸ್ಕೊ, ಅದನ್ನೇ ಕೇಳಿಸ್ಕೊಟ್ಕೊಡಿ, ಕೇಳಿಸ್ಕೊರಿ. ಓಯ್ ನಮ್ಮ ಮಾತಾಡೋದು ಭಾಳ ಕೇಳಿಸುತ್ತೆ, ಅದಕ್ಕೆ ಕೇಳಿಸ್ಕೊಂಡು ಬಂತಪ್ಪ. ಜನರೇಟರ್ ಆನ್ ಆಯ್ತು, ನೋ ಪ್ರಾಬ್ಲಮ್, ಇನ್ನು ಹೋಗಲ್ಲ, ಈ ಪ್ರಾಬ್ಲಮ್ ಆಗಲ್ಲ. ಬಂದ್ರಿ ಸರ್, ಜಸ್ಟ್ 1 minute. ಆರ್ ಯು ಅಂಡರ್ಸ್ಟುಡ್ ದಿಸ್ ಪಾಯಿಂಟ್? ಹೌದಾ? ಈ ತರ ಏನು ಟ್ವಿಸ್ಟ್ ಮಾಡ್ತಾ ಹೋಗ್ತಾನೆ, ಪ್ರಶ್ನೆಗಳನ್ನ ಅಪ್ಲೈನ್ ಮಾಡ್ತಾನೆ, ಟ್ವಿಸ್ಟ್ ಮಾಡ್ತಾನೆ. ಈಗ ಬರ್ತಾ ಏನಾಗ್ತದೆ ಅಂದ್ರೆ ಡಬಲ್ ಫಿಲ್ಟರಿಂಗ್ ಆಗ್ತಾ ಇದೆ ಕ್ವಶನ್ ಪೇಪರ್ ನಲ್ಲೇ. ಯಾಕಂದ್ರೆ ಕಾಂಪಿಟೇಟರ್ ಹೆಚ್ಚಾಗ್ತಾ ಇದ್ದಾರೆ, ನಮ್ಗೆಲ್ಲ ಗೊತ್ತು. ಸೊ ಎಷ್ಟು ಒಂದು ಸಿಟಿಗೆ ನಾವು ಐ ಥಿಂಕ್ ಮೋರ್ ದೆನ್ 20 ಟ್ರೈ ಟೀಚರ್ಸ್ ಅಥವಾ ಮೋರ್ ದೆನ್ 20 ಆಸ್ಪಿರೆಂಟ್ಸ್ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಸೊ ಆ ದೃಷ್ಟಿಕೋನದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಡಬಲ್ ಫಿಲ್ಟರ್ ಆಗ್ತಾ ಇದಾವೆ. ಸೊ ಕ್ವಶನ್ ಪೇಪರ್ ಹಂಗೆ ಯಾವಾಗ್ಲೂ ಏನಾಗ್ತಾ ಹೋಗುತ್ತೆ, ಡಿಫಿಕಲ್ಟ್ ಮಾಡ್ತಾ ಹೊಂಟಿದ್ದಾನೆ. ಹಾಗೆ ಅಂದ್ರೆ ಹೆಂಗೆ ಈಗ ಐ ಥಿಂಕ್ IAS KS ಲೆವೆಲ್ ಒಳಗೆ ಇದ್ದಿದ್ದು ಯಾವ ತೆರನಾಗಿ ಈಗ ಹಿಂದೆ ಬರ್ತಾ ಇದಾವೆ. ಸೊ ಸಣ್ಣ SD FD ನಲ್ಲಿ ಆ ತೆರನಾಗಿ ಡಬಲ್ ಫಿಲ್ಟರಿಂಗ್ ಮಾಡ್ತಾ ಇದ್ದಾನೆ. ಇಸ್ ಇಟ್ ರೈಟ್? ಸೊ ಅದಕ್ಕೆ ನಾವು ಬಹಳ ಓದ್ಬೇಕಾಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅನ್ನ ಬಹಳ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಓಲ್ಡ್ ಕ್ವಶನ್ ಪೇಪರ್ ಅನ್ನ ಬಿಡಿಸೋದು, ಒಂದು ಲೈನ್. ಸೊ
ನಾನು ಹೇಳಿದ್ದೀನಿ ಫಸ್ಟ್ ಕ್ಲಾಸ್ನಲ್ಲಿ. ಸೊ ಆಬ್ಜೆಕ್ಟಿವ್ ಟೈಪ್ ಓದಿದ್ರೆ ಯಾವುದು ಸಕ್ಸಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಡಿಸ್ಕ್ರಿಪ್ಟಿವ್ ಮೋಡ್ನಲ್ಲಿ ಬನ್ನಿ ಸರ್, ಬನ್ನಿ. ಸರಿ ಒಂದು ಸರಿ ನಿಮ್ಮ ಲ್ಯಾಪ್ಟಾಪ್ ಇಲ್ಲಿ ಇಟ್ಕೊಂಡು ನೀವು ಮಾಡ್ಕೋಬೋದು. ನಾನು ಅದರಲ್ಲಿ ಆಮೇಲೆ ಸ್ಲೈಡ್ ಆಮೇಲೆ ಶೇರ್ ಮಾಡ್ತೀನಿ. ರೈಟ್ ಸರ್, ರೈಟ್. ಅಂದರೆ ಇಲ್ಲಿ ಲೈವ್ ಹೋಗ್ಬಿಟ್ಟಿತ್ತು ಎಲ್ಲರೂ ಆನ್ಲೈನ್ಗೆ. ಹಿಂಗಾಗಿತ್ತು. ಪೆನ್ಡ್ರೈವ್ ಈ ಕಡೆ ಬೇಕಾದ್ರೆ ಮೂವ್ ಮಾಡ್ತಿತ್ತು. ಪೆನ್ಡ್ರೈವಲ್ಲಿ ಮೂವ್ ಮಾಡಿ ಸರ್ ನಾವು ಎಸ್ ಪರಿಚಯ ಮಾಡಬೇಡಿ ಸರ್, ಯಾವುದೋ ಹೇಳಿದ್ನಲ್ಲ ನಾನು ಪ್ರಿಪೇರ್ ಮಾಡಲಿಕ್ಕೆ. ನೀ ಚಲೋ ಮಾಡೋ ಅಷ್ಟೊಳಗೆ ನಾವು ಸರ್ ನಾವು ಅದನ್ನು ಅಷ್ಟು ಮಾಡ್ತಾ ಹೋಗ್ತೀವಿ. ಲೈವ್ ಇದೆ ಎಲ್ಲ, ಈಗ ಏನು ಮಾತಾಡ್ತಾ ಇದೆ ಲೈವ್ ಹೋಗ್ತಾ ಇದೆ. ಓಕೆ. A delightful good evening to everyone. Karnataka State Akkamahadevi Women's University Vijaypur Coaching Academy of Competitive Examination has organized a 10 days workshop on Graduate Primary School Teachers Recruitment 2022 exam. So it is 4-day workshop, and today we have Akshay Amrit Yardi sir as the resource person. Sir has completed Bachelor of Arts and Master of Arts with distinction. Akshay sir has qualified UGC CBSE NET examination in July 2016. Sir has secured 5 gold medals and 3 cash prizes for being the highest scorer in English at MA examination held in the year 2015. Sir has participated and presented more than 10 seminars and conferences. Sir was resource person and chairperson at various places of educational institutions. Akshay sir has efficient communication skills and can convince students effectively to make them understand the subject. Akshay sir has bagged several prizes in various competitions such as quiz, poetry, writing, skit, etc. since school and college level examination. Currently, sir is pursuing PhD at Harvard University. On behalf of everyone, I heartily welcome you, sir. ಇಲ್ಲಿ ಕಾಣ್ತದ, ನಿಮಗೆ ಇಲ್ಲೇ ಕಾಣ್ತದ. ಸ್ಲೈಡ್ ಇಡ್ಲಿ. ಹಾಂ, 3 PDF. ಸರ್ ಇವೆಲ್ಲ ಸರ್. ಹಾಂ ಸರ್, ಫೋನ್ ನೀವು ಅಲ್ಲಿ ನೋಡಿ ಸರ್ ಬೇಕಾದ್ರೆ. ಸ್ವಲ್ಪ ದೊಡ್ಡದು ಮಾಡಿ. ನೋಡಿ ಸರ್, ಸಫಿಷಿಯೆಂಟ್ ಹಾಂ ಕಾಣ್ತದೆ. ಹಾಂ ಹಾಂ. ಅದೇ ಇಲ್ಲ, ಅದು ತಗೊಳ್ಳಿ, ನಿಮ್ಗೆ ಯಾವ್ದು ಬೇಕು ಅದೇ ಇರಲಿ. ಹಾಂ ಸರ್ ಸರ್. Hello. A very good afternoon to all. Let me first apologize for the delay. I had organized NSS camp in Athalati village, and today was the valedictory function. So it took some time for us to pack up everything
and it was raining very heavily, so I could not start early. Therefore, kindly excuse me for the delay. In the competitive examinations, are you comfortable with English? You should be, because you have the paper. So, usually in the competitive examinations, whenever there is a general paper in English, it will be of a very basic level. It won't be very difficult one. Usually, the questions consist of fill in the blanks with various forms of words. There will be some sentences with wrong words. You will have to change the form of those wrong words and correct them. There will be jumbled sentences. Words will not be arranged in the proper order. So you should know sentence patterns in English so that you can rearrange particular statement and write the right sentence. Sometimes there would be articles which are wrongly typed, and you will have to identify the right article. Usually it will be a very easy kind of a question paper. So the topic that I decided to have a discussion with you today is vocabulary. I could not prepare slides, but I have told sir that I will be sharing them, at least some PDF files as study material for you. So vocabulary, it's very important for anyone speaking any language. Vocabulary means our, what we call in Kannada as Shabda Samarthya, Shabda Bhandara. The more words we know, the richer we become in any language. It becomes easy for us to express in that language when we have a good command over vocabulary. So when it comes to vocabulary, how to improve this? Okay. Definitely, dictionaries are the best source to increase our vocabulary. But then, are they enough? Are dictionaries enough? The clear answer is no. You can see, how many of you read English newspapers every day? No one? I'm amazed. At least, do you read news articles in the internet? Blogs? You should read them. Not many of you are reading. At least, if English newspaper, you cannot bring the hard copy, at least it is available in the libraries. It is available in soft copies. There are e-newspapers today available. Remember, language, we say, when we say newspapers, remember journalism. It is journalism which keeps on adding new words to language. Okay, and that's the reason why, along with dictionaries help us when we are stuck. When we are stuck at a point, we don't understand a word, we open dictionary. And today, we open Google. But that just does the work of telling us the meaning of a word which we don't know. But how to improve our vocabulary then? We should improve our vocabulary by reading newspapers, especially columns in newspapers, as well as on the internet there are blogs. You should read blogs. Take up any current political issue, any economic issue. Read an article related to that available in the newspaper or in the internet. Because in journalism, language keeps on upgrading. People use new words every day. Another thing I would like to point out here is that English vocabulary andaga, English
is a European language. We all know. Basically, it's a European language. It came from Europe. Then people across the world today are speaking English. When it is a European language, there were other neighboring countries. ಹೌದಾ? ಇಂಗ್ಲೆಂಡ್ ನಿಂದ ಬಂದಿದ್ದಕ್ಕೆ ಇಂಗ್ಲಿಷ್ ಅಂದ್ವಿ. ಇಂಗ್ಲೆಂಡಿನ ಬಾಜು ಇರುವಂತಹ ಯುರೋಪ್ ದೇಶಗಳಿಂದ ಜನ ವಲಸೆ ಹೋಗ್ತಾ ಇದ್ರು. So it is the German people, it is the French people, it is the Scandinavian people who affected English language at a great level. ಅಂದ್ರೆ ಈ ಭಾಷೆಗೆ ಸಾಕಷ್ಟು ಪದಗಳನ್ನ ಬೇರೆ ದೇಶದವರು ಬೇರೆ ಭಾಷೆಯವರು ಕೊಟ್ಟರು. ಇದರ ಬಗ್ಗೆ ಕೂಡ ನಮಗೆ ಅರಿವಿರಬೇಕು. ಅಂಡ್ ನ್ಯೂಸ್ ಪೇಪರ್ಸ್, ಬ್ಲಾಗರ್ಸ್, those who are in media keep on using new words which come from different languages. You see, we use the words guru, mantra, chakra, then yoga in English. Are they really English words? No, they came from other language to English. We should be aware of this fact. Okay, so basically our first goal is to improve our vocabulary. ನಮ್ಮ ಶಬ್ದ ಸಾಮರ್ಥ್ಯವನ್ನು ಇನ್ಕ್ರೀಸ್ ಮಾಡಿದರೆ ಮಾತ್ರ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ಶಬ್ದಗಳನ್ನ ಬಳಸಬೇಕು. ಈಗ ನೋಡ್ರಿ, ಸಾಕಷ್ಟು ಉದಾಹರಣೆಗಳಿರ್ತವೆ. ಓಪನ್ ಅನ್ನೋ ಒಂದು ಶಬ್ದ, ಹೌದಾ? With that word you can have several meanings. Open discussion, right? Open andre there is an option for multiple views, points of view. Open discussion, alli open na meaning bere. Open the door, that's another meaning. Then open market. Okay, there are one shabda, but contextually meanings go on differing. Adhe riti, there is a word, very common word used as say antandre helu, but not every time we use the same word. Okay, I can't say every time, okay, say this. I can sometimes also say tell this, inform me about this, okay, enlighten me about this, talk to me about this, speak to me about this. So nodi, action ಒಂದೇ ಇದೆ. There is one action. Talk to ಒಂದೇ action ಇದೆ, say ಒಂದೇ action ಇದೆ, ಹೌದಾ ಇಲ್ಲ? It's the same action. We are uttering out words, but the meanings of that action go on changing shade by shade. ಒಂದೊಂದು shade meaning change ಆಗ್ತಾ ಹೋಗ್ತದೆ. What's the meaning of say or state? He stated that, he said that, he told that, he informed that. ಅಂದ್ರೆ ಅವ ತನ್ನ ಮಾತಿನಿಂದ ಏನನ್ನ ಮಾಡ್ತಾ ಇದ್ದಾನೆ. ಇನ್ಫಾರ್ಮೇಶನ್ ಕೊಡ್ತಿದ್ರೆ he informed, ಕ್ವೆಶ್ಚನ್ ಮಾಡ್ತಿದ್ರೆ he questioned, he asked, but action is one same. ಇದು ಯಾವಾಗ ಗೊತ್ತಾಗ್ತದೆ? This is when we have more vocabulary with us. That's the strength of any person in language. ನಮಗೆ ಬಹಳಷ್ಟು ಶಬ್ದಗಳು ಬಂದ್ರೆ ಯಾವ ಶಬ್ದದಲ್ಲಿ ಯಾವ ಪ್ರಸಂಗದಲ್ಲಿ ಯಾವ ಶಬ್ದ 100% ಫಿಟ್ ಆಗ್ತದೆ ಅನ್ನೋದು ನಮಗೆ ಅರಿವಾಗ್ತದೆ. And that's the reason why it is very important to enhance vocabulary. Vocabulary ಇರಲಿಲ್ಲ ಅಂತಂದ್ರೆ ಕಮ್ಯುನಿಕೇಶನ್ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, communication happens even through facial expressions. Do you all agree? If I am just like this, then it conveys some meaning, but it does not convey the meaning completely. Howda? This can say I am upset, this can also say I am not well. When do you understand the meaning completely?
It is only when you spell out the words. So vocabulary, words, they make up language, they make up sentence. Okay, and that's the reason why they give full meaning to your communication. So that's the reason why we should use words wisely. Words can even lead us into problems. How the words could be dangerous if used in a wrong way. They could be dangerous. They could lead to quarrels. If used in the right way, they could do great things. So words have power. And that's the reason why I am discussing with you the concept of vocabulary. ಈಗ vocabulary ಅಂದಾಗ ಇದರೊಳಗೆ there are multiple types which are asked in the competitive examinations. Usually ಕೇಳೋದು antonyms, synonyms, then homophones, homonyms, then one word substitution, then there are other words like idioms and phrasal verbs. Okay. So these are all nothing but various types which are used in different contexts. So in my today's lecture, I will be focusing on majorly I will be focusing on synonyms, antonyms, prefixes, suffixes, homophones, homonyms. Okay. If time permits, I will continue with the remaining. So probably you know the meaning of synonyms. Synonyms. Yes, sir. So probably you know what is the meaning of synonym. Samanarthaka shabdagalu anta ಹೇಳ್ತಾರೆ. Okay. I gave you the example. Synonyms. Okay. So here is a list of synonyms. These are very common things. You can find them in any book. ನಿಮ್ಮ ಪುಸ್ತಕಗಳಲ್ಲಿ ಸ್ಕೂಲ್ ಇದ್ದಾಗ ನಾವೆಲ್ಲರೂ ಓದ್ತಿದ್ವಿ ಗ್ಲಾಸರಿ ಅಂತ ಕೊಡ್ತಿದ್ವಿ ಗ್ಲಾಸರಿ ರೈಟ್ ಸೊ ದಟ್ ಗ್ಲಾಸರಿ is nothing but it's a way of understanding more words. That's similar. I gave you the example of say. Okay, the word say can also mean different words, but these different words have different shades of meaning. Say is not exactly equal to talk, but can be little near to the word talk. Talk is not exactly same as inform, but it is closer. When you talk, you are informing also. So meanings go on changing shade by shade, not completely. So that is what we call as synonyms, samanarthaka shabdagalu. So in English we have a great list of synonyms. Okay, you can look at the slide there. I'll just explain a few to give you an example. Now, how will they be asked in the examination? Either they could be asked as match the following, or they could be asked as the word will be underlined. Okay, a particular word will be underlined and you will be asked to identify the synonym out of the 4 options. Okay, so in that case it is always good to know all the synonyms of a word. ಬಹಳಷ್ಟು ಇರ್ತವೆ, ಎಲ್ಲದನ್ನು ನೆನಪಿಡ್ಲಿಕ್ಕೆ ಆಗೋಲ್ಲ, but at least you should know 3 to 4 synonyms. ಸಮಾನಾರ್ಥಕ ಶಬ್ದಗಳನ್ನು ಗೊತ್ತಿರಬೇಕು. So that when you get 4 options, you can choose the right one and fill in that blank space. Now look at the word there. Move ಅನ್ನೋ word ಇದೆ ನೋಡಿ. Okay, there is that word move. ನೋಡಿ ಎಷ್ಟು ಮೀನಿಂಗ್ಸ್ ಇದಾವೆ ಅಲ್ಲಿ. Look at that word move. What is the meaning of move? Change place. Okay, move is to change place. Now you look at the slide. See how many words are there to move. Synonymous with the word move. Okay, if you are moving from one place to another, you are actually moving. If I am moving this podium
from this place to that place, I'm actually pushing it, but that is also move. Okay, then you look at the other words. Trudge. I'm not reading. Okay, I'll read it from first. Plod, go, move, move aside. We say often, move aside. Sariri, sariri anteve. What is that word? It says go. Sariri, duragri. Okay, move. Let's move anteve. We say, shall we go to cinema? Let's move. Shall we go for a picnic? Okay, let's move. What does that mean? Not actually you are moving from one place to another, but you are going somewhere. Okay, so atara ide. Then move also means drag. ಎಳೆಯುವುದು move by ನೋಡಿ action ಬೇರೆ ಬೇರೆ ಇರಬಹುದು. Pushing is an action, dragging is an action, but what is happening actually? You are moving something, or either you are moving yourself or you are moving something, right? Then jog, plug, trudge, slump, lumber, trail, all those words, no, they are close to the word move, but their meaning goes on varying shade by shade, not completely. Okay, next you see the interesting word do. Do, very commonly used word in English when we ask a question. ಹೌದಾ? ನೋಡ್ರಿ ಇಂಗ್ಲಿಷ್ ನಲ್ಲಿ ಎಷ್ಟು ಮಜಾ ನಾವು ಕ್ವಶನ್ ಕೇಳ್ತೀವಿ, ಅದನ್ನ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನೋಡ್ರಿ, ಟ್ರೈ ಮಾಡ್ರಿ. ಐ ಆಸ್ಕ್ ಯು, ಡು ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್ ಎವ್ರಿ ಡೇ? ಓಕೆ, ಆಬ್ವಿಯಸ್ ಆನ್ಸರ್. ಓಕೆ, ಅಲ್ಲಿ ನೋಡ್ರಿ ಆ ಶಬ್ದಗಳನ್ನ ನೀವು ಕನ್ನಡದೊಳಗೆ ಟ್ರಾನ್ಸ್ಲೇಟ್ ಮಾಡಿ ನೋಡ್ರಿ, ಏನಾಗ್ತದೆ? ಡು ಯು, ಮಾಡ್ತೀಯಾ ನೀನು. ಹ್ಯಾವ್, ತಗೊಳ್ತೀರಾ. ಬ್ರೇಕ್ಫಾಸ್ಟ್, ಡು ಯು ಹ್ಯಾವ್ ಬ್ರೇಕ್ಫಾಸ್ಟ್, ತಿಂಡಿ. ಎವ್ರಿ ಡೇ, ಪ್ರತಿದಿನ. ನೋಡ್ರಿ ಟ್ರಾನ್ಸ್ಲೇಟ್ ಮಾಡಿ ನೋಡ್ರಿ, ಲಿಟ್ರಲಿ ಏನ್ ಅರ್ಥ ಕೊಡ್ತದೆ? ಏನೋ ಅರ್ಥ ಆಗುದಿಲ್ಲ. ಹಂಗಿದ್ದಾಗ ಡು ಅಂತ ಯಾಕೆ ಅಲ್ಲಿ ಬಳಸಿದ್ರು ಶಬ್ದ? ಸೊ ಇಟ್ಸ್ ಮೀನಿಂಗ್, ದ ವರ್ಡ್ ಡು ಹ್ಯಾಸ್ ಗಾಟ್ ಡಿಫರೆಂಟ್ ಶೇಡ್ಸ್ ಆಫ್ ಮೀನಿಂಗ್ ಇನ್ ಡಿಫರೆಂಟ್ ಕಾಂಟೆಕ್ಸ್ಟ್. ನೀವು ಕ್ವಶನ್ ಒಳಗೆ ಕೇಳಿದ್ರೆ ನೀವು ಆ ಆಕ್ಷನ್ ಮಾಡಿದ್ದೀರಾ ಅಂತ ನಾವು ಕೇಳ್ತೀವಿ. ಡು ಯು ಗೋ ದೇರ್? Yes or no. Answer would be yes or no. Did you have your breakfast? Do na did to ಮಾಡಿ question ಕೇಳ್ತೀವಿ if it is in past tense. ಅಂದ್ರೆ do is word which is very commonly used in English, but it has got different shades of meaning when you use it in different contexts. Okay, I ask you to do certain task and we will say okay let's do it. ಅಂದ್ರೆ ಏನೋ ಒಂದು ಚಾಲೆಂಜ್ ತಗೊಳ್ತೇವಲ್ಲ, ಅವಾಗ ನಾವು ಡೂ ಅನ್ನೋ ಶಬ್ದವನ್ನ ಆ ತರ ಬಳಸ್ತೀವಿ. ದೆನ್ ಲುಕ್ ಅಟ್ ದಿ ಅದರ್ ವರ್ಡ್ಸ್ ಫಾರ್ ಡೂ. ಡೂ ಅಂತಂದ್ರೆ ಕ್ಯಾರಿ ಔಟ್, ಒಂದು ಆಕ್ಷನ್ ಅನ್ನ ಮಾಡೋದು, ಕ್ರಿಯೆಯನ್ನ ಮಾಡೋದು, ಒಂದು ಪ್ರಾಜೆಕ್ಟ್ ಅನ್ನ ಕೈಗೆ ತೆಗೆದುಕೊಳ್ಳೋದು. ದೆನ್ ಡೂ ಇಟ್, ಐ ಡಿಡ್ ಇಟ್. ಓಕೆ, ಐ ಆಸ್ಕ್ ಯು ಟು ಡೂ ಅ ವರ್ಕ್ and then you say sir I did the work. Now that word also means finish. Do is to finish. Then do is also ನೋಡಿ finish ಬಂತು ಅಂದಮೇಲೆ conclude ಬಂತು. They are again synonymous, finish and conclude. ಆಮೇಲೆ do ಅನ್ನೋದಕ್ಕೆ make ನು ಮಾಡ್ತೀವಿ, ಅದು ಅಲ್ಲಿ ಆಡ್ ಮಾಡಿಲ್ಲ, ನಾವು ಹೇಳ್ಬೋದು do ಅಂತಂದ್ರೆ make. ಓಕೆ, ಮಾಡು, ಕ್ರಿಯೆ ಮಾಡು, make and do, again they are synonymous. Again, a very interesting word in English is get. It's used at many places. Okay, nodi, we use it so many times. Get the bus andre ಅಲ್ಲಿ ಅರ್ಥ ಏನು? Get the bus ಅಂತಂದ್ರೆ go catch the bus or go inside the bus. ಅಂದ್ರೆ ಅದು ಎಲ್ಲೋ ನಿಂತಿರ್ತದೆ, ನೀವು ಅಲ್ಲಿ ಹೋಗಿ ಅದನ್ನ ಅಪ್ರೋಚ್ ಮಾಡಬೇಕು, ನೀವು ಅಲ್ಲಿ ಅದನ್ನ ಪಡ್ಕೋಬೇಕು, ಆ ಸ್ಥಾನ, ಬಸ್ ನಲ್ಲಿ ಇರ್ತ ಸ್ಥಾನ. ಅಂದ್ರೆ ನೋಡಿ ಎಷ್ಟೋ ಮೀನಿಂಗ್ ಅಲ್ಲಿ ಅಡಗಿದೆ. ನೀವು ಬಸ್ ಒಳಗೆ ಹೋಗಿ ನಿಮ್ ಸೀಟ್ ಇಟ್ಕೊಂಡು ಕುತ್ಕೊಳ್ಳಿ ಅಷ್ಟೆಲ್ಲ ಹೇಳಲಿಕ್ಕೆ ಗೆಟ್ ದ ಬಸ್, ರೈಟ್? ಸೊ ಅಲ್ಲಿ ನೋಡ್ರಿ ಗೆಟ್ ಮೀನಿಂಗ್ ಏನಾಯ್ತು? ಟು ಕ್ಯಾಚ್. ಓಕೆ, ದೆನ್ ಅಕ್ವೈರ್,
I gain. Get ಅನ್ನೋದಕ್ಕೆ ಮತ್ತೊಂದು ಶಬ್ದ ಗೇನ್. ಗೇನ್ ಅಂತಂದ್ರೆ ಪಡೆದುಕೊಳ್ಳೋದು. Acquire again ಪಡೆದುಕೊಳ್ಳೋದು. I get knowledge by reading books. ಅಲ್ಲಿ catch ಅನ್ನೋ ಶಬ್ದ ಇಲ್ಲ, ಅಂದ್ರೆ ಮೀನಿಂಗ್ ಇಲ್ಲ. Are you understanding the difference? When I say let's get the bus, I mean let's catch the bus. But when I say I get knowledge by reading books, I don't say I catch knowledge. I mean to say I acquire, I gain knowledge by reading books. Andre context, we need to understand the context that makes actual difference to a particular meaning. Okay, there is another interesting word. Okay, idu there is an essay. R.K. Narayan ಅನ್ನೋರು ಒಬ್ಬರು ಇಂಗ್ಲಿಷ್ ಲೇಖಕರು, ಭಾರಿ ಫೇಮಸ್. ಮಾಲ್ಗುಡಿ ಡೇಸ್ ಸೀರಿಯಲ್ ಬಗ್ಗೆ ಕೇಳಿರಬಹುದು, ನೋಡಿದ್ದೀರಾ? ಓಕೆ, ನೋಡಿಲ್ಲ ಅಂದ್ರೆ ನೋಡಿ, ಚೆನ್ನಾಗಿದೆ. ಸೊ R.K. Narayan ಅವರು ಒಂದು ಎಸ್ಸೆ ಬರೀತಾರೆ. He writes an essay and the essay is titled Toasted English. Okay, ಆ ಎಸ್ಸೆಲಿ ಅವರು ಏನ್ ಹೇಳ್ತಾರೆ ವಿಶೇಷತೆ ಅಂತಂದ್ರೆ, ಆ ಎಸ್ಸೆದು ಪ್ರಬಂಧದ ಎಸ್ಸೆ, ಇಟ್ಸ್ ಅ ವೆರಿ ಶಾರ್ಟ್ 3-page essay, but in that essay he introduces us to some very unique expressions in American English. ಅಮೆರಿಕಾದಲ್ಲಿ ಚೆಕ್ ಅನ್ನೋ ಶಬ್ದ ನೋಡಿ, ಚೆಕ್, we also use the word check. ಯಾವ್ದಕ್ಕೆ ಯೂಸ್ ಮಾಡ್ತೀವಿ ನಾವು? ಓಕೆ, that ನೋಡಿ ಸ್ಪೆಲ್ಲಿಂಗ್ ಡಿಫರೆಂಟ್ ಇದೆ. CHEQUE, that is what we use in bank, check, but same spelling, sorry, same pronunciation, CHECK. Where do we use it? Check the answer scripts, check my bag. Okay, then check post, let's check it. Check it ಅಂತಂದ್ರೆ ಅಲ್ಲಿ ಚೆಕ್ ಗೆ ಮತ್ತೆ ಸಿನೋನಿಮಸ್ ವರ್ಡ್ಸ್ ಅಂತಂದ್ರೆ ಸ್ಟಾಪ್ ಕೂಡ ಬರ್ತದೆ, ಸ್ಟಾಪ್. ಆದ್ರೆ R.K. Narayan says in American English, check is like national word for Americans. You might have observed how this nationalized word has become globalized today. Hotel room book ಮಾಡಬೇಕಾದ್ರೆ they use the word check in, check out. Okay, ಅಂದ್ರೆ ಅಲ್ಲಿ ನೀವು ಒಂದು ರೂಮ್ ಬುಕ್ ಮಾಡ್ಲಿಕ್ಕೆ ಕೂಡ ಬುಕಿಂಗ್ ಅನ್ನೋ ಶಬ್ದಕ್ಕೆ ಚೆಕಿಂಗ್, ಚೆಕ್, ಅಲ್ಲಿ ಆ ತರ ಅರ್ಥ ಕೊಡ್ತದೆ. And he says in America, if you go in a bus, if you go to US, you travel in a bus, you don't ask for a ticket, you ask for check, CHECK. ಅಂದ್ರೆ ಅಲ್ಲಿ ಅಮೆರಿಕಾದಲ್ಲಿ ಚೆಕ್ ಅನ್ನೋ ಶಬ್ದಕ್ಕೆ ಸಾಕಷ್ಟು ಬೇರೆ ಬೇರೆ ಮೀನಿಂಗ್ಸ್ ಇದೆ. ಆಮೇಲೆ ಚೆಕ್ ಅನ್ನೋದಕ್ಕೆ ಅಲ್ಲಿ ಟಿಕೆಟ್ ಅನ್ನೋ ಒಂದು ಮೀನಿಂಗ್ ಕೂಡ ಇದೆ. ಈವನ್ ವೆರಿಫೈ, ಅದು ನಾರ್ಮಲ್ ಆಗಿ ನಾವು ಬಳಸ್ತೀವಿ, ಆ ಮೀನಿಂಗ್ ಕೂಡ ಇದೆ. ಓಕೆ, ದೆನ್ ಅಲ್ಲಿ ನೋಡಿ the word cool and hot, so many words for that. Okay, it again depends on which what is the situation we use the word in. It's feeling very hot, it is hot or humid, we define temperature. When we hold a cup of coffee, we say, again, that is also indicative of temperature. Then we say a hot discussion is going on. What does it mean? ಸೀರಿಯಸ್ ಅಷ್ಟೇ ಅಲ್ಲ, ಏನೋ ಜಗಳ ಆಗ್ಬೋದೇನೋ ಅಂತ ಒಂದು ಸಿಚುವೇಶನ್ ಇದೆ. ಇಟ್ ಈಸ್ ಅ ಹೀಟೆಡ್ ಅಪ್ ಡಿಸ್ಕಷನ್. ಅಂದ್ರೆ ಹೀಟ್ ಆಕ್ಚುಲಿ, ಈಗ ಯಾರೋ ಮಾತಾಡಿದ್ರೆ ಅಲ್ಲಿ ವಾತಾವರಣದಲ್ಲಿ ಟೆಂಪರೇಚರ್ ಹೆಚ್ಚಿಗೆ ಆಗೋಲ್ಲ, ಬಟ್ ಯು ಕ್ಯಾನ್ ಫೀಲ್ ಏನೋ ಇದು ಬ್ಲಾಸ್ಟ್ ಆಗ್ತಾರೆ ಯಾರೋ, ಅದಕ್ಕೆ ಹೀಟೆಡ್ ಅಂತ ಹೇಳ್ತೀವಿ. ಅಂದ್ರೆ ಹೀಟೆಡ್ ಅಪ್ ಅಂದ್ರೆ ಅಲ್ಲಿ ಅದರ ಮೀನಿಂಗ್ ಬೇರೆ. ಓಕೆ, ದೆನ್ ಫೀವರಿಶ್, ಮೈ ಬಾಡಿ ಇಸ್ ಫೀಲಿಂಗ್ ಹಾಟ್. ಓಕೆ, ಐ ಆಮ್ ಫೀಲಿಂಗ್ ಹಾಟ್ ಅಂತಂದ್ರೆ I might be having fever. Then warm is another word. Warm is not exactly hot ಅಂತಂದ್ರೆ ಫುಲ್ ಸುಡಬೇಕು ಮೈ, ಅದು ಹಾಟ್. Warm is pleasing. Okay, then warm is also used for another meaning. ನೋಡಿ, warm wishes ಅಂತೀವಿ. ಅಂದ್ರೆ ಏನು? ವಾರ್ಮ್ ವಿಶಸ್ ಅಂತಂದ್ರೆ ಅದ್ರ ಟೆಂಪರೇಚರ್ ಯಾರಾದ್ರೂ ಹಿಡಿದು ನೋಡ್ತಾರೆ? ಇಲ್ಲ. ಆದ್ರೆ ವಾರ್ಮ್ is measurement of warmth in your heart, the love or the feelings,
The word warm is used for that also, and it is also used for measuring temperature. ನೋಡಿ ಮತ್ತೇನೇನಿದೆ? heated, sweltering, torrid, equatorial, tropical, erotic, passionate, spicy. Okay, so many words are used for hot, but they all are used in different situations. So ನೀವು ಆನ್ಸರ್ ಬರಿಬೇಕಾದ್ರೆ ನಿಮಗೆ ಒಂದು fill in the blank ಅಂತ ಕೊಟ್ಟಾಗ ಆ ಸೆಂಟೆನ್ಸ್ ಏನ್ ಹೇಳ್ತಾ ಇದೆ ಆ ಪ್ರಕಾರ ನೀವು ಅದರ ಸಿನಾನಿಮ್ ಅನ್ನ ಸಿಲೆಕ್ಟ್ ಮಾಡಬೇಕು. ಸಪೋಸ್ ಐ ಸೇ ದ ಸ್ಟೇಟ್ಮೆಂಟ್ ಈಸ್ ಲೈಕ್ the office was full of people and there was a dash discussion going on. Avaga it was dash discussion was going on and people were angry. Okay, is this situation niಮಗೆ ಗೊತ್ತಾಯ್ತಾ? When people are angry, how is the discussion? It is heated up. ಅವಾಗ ನಿಮಗೆ ಕೆಳಗೆ ಆಪ್ಷನ್ಸ್ ಕೊಡ್ತಾರೆ, ವಾರ್ಮ್, ಆಮೇಲೆ ಟ್ರಾಪಿಕಲ್, ಓಕೆ, ದೆನ್ ಟಾರಿಡ್, ಇನ್ನೊಂದು ಹಾಟ್. ಅವಾಗ ಯಾವ್ದು ಯೂಸ್ ಮಾಡ್ತೀವಿ ಅಲ್ಲಿ? ರೈಟ್. ಸೊ how you define a particular situation, ಆ ಸಿಚುವೇಶನ್ ನೋಡಿ ಅಲ್ಲಿ ಸಿನಾನಿಮ್ ಅನ್ನ ಆಡ್ ಮಾಡಬೇಕಾಗ್ತದೆ. ಓಕೆ, ಈಗ ಇನ್ನೊಂದು ನೋಡಿ, ಐ ವಿಲ್ ಗಿವ್ ಯು ಅನದರ್ ಎಕ್ಸಾಂಪಲ್ ದೇರ್. The climate in Singapore is dash. Every year it is hot and humid. ನೋಡ್ರಿ ನಾನು ಏನ್ ಮಾಡಿದೆ ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟು ಡ್ಯಾಶ್ ಬಿಟ್ಟಿದ್ದೀನಿ ಎಂಡಿಗೆ, ಮುಂದೆ ಅದರ ಕ್ಯಾರೆಕ್ಟರಿಸ್ಟಿಕ್ ನಾನು ಹೇಳಿದ್ದೀನಿ. ಇಟ್ ಈಸ್ ಹಾಟ್ ಅಂಡ್ ಹ್ಯೂಮಿಡ್. ಸಿಂಗಾಪುರ್ ನಿಮಗೆ ಜಾಗ್ರಫಿ ಗೊತ್ತಿದ್ರೆ ನೋಡ್ತೀರಿ, ಭೂಮಧ್ಯ ರೇಖೆಯಲ್ಲಿ ಇರ್ತದೆ ಸಿಂಗಾಪುರ್. ಐ ವಿಲ್ ಗಿವ್ ಯು 4 ಆಪ್ಷನ್ಸ್ ನಾವು. ನಾನು ಆಲ್ರೆಡಿ ಅದು I have given you clue in the question itself. The climate of Singapore is dash. It is always hot and humid. Okay, so which word will you use there? ಅಲ್ಲಿ ನೋಡಿ ನಾನು ಆಪ್ಷನ್ಸ್ ಕೊಡ್ತೇನೆ. ಅದೇ ಹಾಟ್ ಅನ್ನೋ ಶಬ್ದಕ್ಕೆ ಇರುವಂತ ಇದನ್ನೇ ನಾನು ಕೊಡ್ತೇನೆ ಆಪ್ಷನ್ಸ್. ಐ ವಿಲ್ ಗಿವ್ ಯು ಆಪ್ಷನ್ಸ್. ಒಂದು ಫೀವರಿಶ್, the second one is heated, third one is tropical, fourth one is burning. Tropical andre you now understand that it is a geographic element which is being described. Howda? So we are talking about a geographical area called Singapore and the sentence gives you particular meaning. So only option ನಮಗೆ ಆಪ್ಷನ್ಸ್ ಈಸಿಲಿ ಕಂಡು ಹಿಡಿಬಹುದು. ಬಟ್ ನೀವು ಸಿಚುವೇಶನ್ ಆ ಶಬ್ದಗಳ ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಎಕ್ಸಾಕ್ಟ್ ವರ್ಡ್ ನೀವು ಕಂಡು ಹಿಡಿಬಹುದು. ಅಂಡ್ ಐ ಡೋಂಟ್ ಥಿಂಕ್ ಇನ್ ಯುವರ್ ಎಕ್ಸಾಮಿನೇಷನ್ ಆಪ್ಷನ್ಸ್ ವಿಲ್ ಬಿ ಟೂ ಡಿಫಿಕಲ್ಟ್. ಇದು ನೆಟ್ ಎಕ್ಸಾಮ್ ತರ, ಇದು ಜನರಲ್ ಪೇಪರ್ ಅಂದ್ಮೇಲೆ ನೆಟ್ ಸೆಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಆ ಡಿಫಿಕಲ್ಟ್ ಲೆವೆಲ್ ಆಪ್ಷನ್ಸ್ ಇರಲ್ಲ. ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದಮ್. ಓಕೆ, ಐ ಗಿವ್ ಯು ಅನದರ್ ಎಕ್ಸಾಂಪಲ್ ಆಫ್ ಅನದರ್ ವರ್ಡ್ ದೇರ್. Quiet. Okay. Quiet. The room was quiet. What does it mean? Silent. Now I'll describe another situation. I went to a forest and the place was quiet. Now what does it mean? Nodi, I told you ಸಿನಾನಿಮ್ ಒಳಗೆ ಮೀನಿಂಗ್ ಸ್ವಲ್ಪ ಶೇಡ್ ನಲ್ಲಿ ಚೇಂಜ್ ಆಗ್ತದೆ. I use the same word quiet for a room and I use the same word quiet for describing the ಫಾರೆಸ್ಟ್ ಏರಿಯಾ, environment in the forest. Now ಆ ಕ್ವೈಟ್ ಗೆ ಏನೋ ಒಂದು ಮೀನಿಂಗ್ ಬಂದಿದೆ. ರೂಮ್ ಇಸ್ ಕ್ವೈಟ್ ಅಂದಾಗ ನಮಗೆ ಗೊತ್ತಾಗಲ್ಲ ಅದು ಯಾವುದಕ್ಕೆ ಸೈಲೆಂಟ್ ಆಗಿದೆ ರೂಮ್. ನೋಡಿ, ಅದು ಮೌನ. ಹೌದಾ? ಮೌನದಲ್ಲಿ ಮತ್ತೆ ಮೀನಿಂಗ್ಸ್ ಬೇರೆ ಬೇರೆ. ಈಗ ಯಾರೋ ಒಂದು ತೀರ್ಕೊಂಡಿರ್ತಾರ ಅಂತ ತಿಳ್ಕೊಂಡು ಆ ಮೌನ ಬೇರೆ. ಹೌದಾ? ದಟ್ ಸೈಲೆನ್ಸ್ ಇಸ್ ಡಿಫರೆಂಟ್. ದೆನ್ ಇಫ್ somebody is angry and that person is not talking,
that silence is different. You go into a forest and you enjoy the silence there. Actually silence ಇರುವುದಿಲ್ಲ, ಇರ್ತದ? ಎಲ್ಲೋ ಕಾಡಿನ ಸೌಂಡ್ ಬರ್ತದೆ, ಅಲ್ಲಿ ಹುಳುಗಳ ಕೀಟಗಳ ಸೌಂಡ್ ಬರ್ತದೆ, ಸ್ಟಿಲ್ ಯು ಕಾಲ್ ಇಟ್ ಇಟ್ಸ್ ಅ ಕ್ವೈಟ್ ಪ್ಲೇಸ್. ಅಂದ್ರೆ ಏನು? ಅಲ್ಲಿ ನೋಡಿ, ದೇರ್ ಈಸ್ ಅ ಶೇಡ್ ವಿಚ್ ಇಸ್ ಚೇಂಜಿಂಗ್ ಅಟ್ ದೀಸ್ ಲೊಕೇಶನ್ಸ್. ಒಂದು ಕ್ವೈಟ್ನೆಸ್ ನಲ್ಲಿ ಯಾರೋ ತೀರ್ಕೊಂಡ್ರ ಮೌನ ಆಚರಣೆ ಮಾಡ್ತಾರೆ, ಅವಾಗ ಏನಾಗ್ತದೆ, ಅದಕ್ಕೂ ಒಂದು ಸಾರೋಫುಲ್ ಶೇಡ್ ಇದೆ. ಯಾರಿಗೋ ಸಿಟ್ಟು ಬಂದಾಗ ಸೈಲೆಂಟ್ ಆದ್ರೆ ಅದಕ್ಕೆ ಆಂಗರ್ದು ಶೇಡ್ ಇದೆ. ನೀವು ಕಾಡಿಗೆ ಹೋಗಿ ಸುಮ್ಮನೆ ಕುಳಿತುಕೊಂಡಾಗ ಅದಕ್ಕೆ ಪ್ಲೆಸೆಂಟ್ನೆಸ್ ಶೇಡ್ ಇದೆ. Did you get my point? So quiet ನೋಡ್ರಿ, ಅಲ್ಲಿ ಸೈಲೆಂಟ್, ಸ್ಟಿಲ್ ಅಂತಂದ್ರೆ ವಿದೌಟ್ ಎನಿ ಮೂವ್ಮೆಂಟ್. ಸೌಂಡ್ಲೆಸ್, ಮ್ಯೂಟ್, ಟ್ರಾಂಕ್ವಿಲ್, ಪೀಸ್ಫುಲ್, ಕಾಮ್, ರೆಸ್ಟ್ಫುಲ್, ಹಶ್, ಇನ್ಆಡಿಬಲ್. ನೋಡಿ ಎಷ್ಟೊಂದು ಮೀನಿಂಗ್ಸ್ ಇದಾವೆ. ಓಕೆ, ಸೊ ಇಫ್ ಐ ಈ ತರನು ಕ್ವೆಶ್ಚನ್ ಬರ್ಬೋದು. A boy was sitting in a room. All the people were very serious, and after some discussion the room was quiet. Now I underline the word quiet in that sentence, and I will give 4 options. What is the meaning of the word? What is the exact meaning of the word quiet in the given sentence? I will give you 4 options. ಸಿಚುವೇಶನ್ ಏನಿದೆ, ಒಂದು ಹುಡುಗ ಒಂದು ರೂಮ್ ಒಳಗೆ ಹೋಗಿದ್ದಾನೆ, ಸೀರಿಯಸ್ ಡಿಸ್ಕಷನ್ ಆದ ನಂತರ ಎಲ್ಲರೂ ಶಾಂತವಾಗಿ ಕುಳಿತುಕೊಂಡಿದ್ದಾರೆ. ಐ ವಿಲ್ ಗಿವ್ ಯು 4 ಆಪ್ಷನ್ಸ್. ವಾಟ್ ಈಸ್ ದಿ ಎಕ್ಸಾಕ್ಟ್ ಮೀನಿಂಗ್ ಆಫ್ ಕ್ವೈಟ್ ದೇರ್? ಇಸ್ ಇಟ್ ಪೀಸ್ಫುಲ್? ಇಸ್ ಇಟ್ ಹಶ್ಡ್? ಇಸ್ ಇಟ್ ಮ್ಯೂಟ್? ಆರ್ ಇಸ್ ಇಟ್ ಸೈಲೆಂಟ್? ಪೀಸ್ಫುಲ್ ಇಲ್ಲ. ನೋಡ್ರಿ, ಒಂದು ಸೀರಿಯಸ್ ಡಿಸ್ಕಷನ್ ಆಗಿ ಎಲ್ಲರೂ ಶಾಂತ ಆಗಿ ಕೂತ್ರೆ ಗಂಭೀರತೆ ಇದೆ ಅಲ್ಲಿ. ಪೀಸ್ಫುಲ್ ಅಂದಾಗ ತಲೆ ಟೆನ್ಷನ್ ಇರೋಲ್ಲ ಅದ. ಸೊ ದೇರ್ ಯು ಕ್ಯಾನ್ ಯೂಸ್ ದ ವರ್ಡ್ ಸೈಲೆಂಟ್. ಎಲ್ಲರೂ ಸೈಲೆಂಟ್ ಇದ್ದಾರೆ, ಹೌದಾ? ಅಥವಾ ಅದನ್ನ ಒಂದು ಸ್ಟೇಟ್ಮೆಂಟ್ ತರಾನು ಮೀನಿಂಗ್ ಕೇಳಬಹುದು. ದ ಬಾಯ್ ಫೆಲ್ಟ್ ಪೀಸ್ಫುಲ್. ಅಲ್ಲಿ ಆ ರೂಮ್ ಕ್ವೈಟ್, ಅದರ ಮೀನಿಂಗ್ ಏನು? ದಟ್ ದ ರೂಮ್ ವಾಸ್ very pleasant. Second, that the room was full of tension. Third, that the room was very calm. Fourth option, the room was full of noise. ಯಾವ್ದು ಹೇಳ್ತೀರಿ ಇಲ್ಲಿ? ಸೆಕೆಂಡ್ ಆಪ್ಷನ್, ಟೆನ್ಸ್. ನೋಡಿ, ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮಗೆ ಯಾವ್ದು ಎಕ್ಸಾಕ್ಟ್ ಸಿನಾನಿಮ್ ಇದೆ ಅದು ಅಲ್ಲಿ ಗೊತ್ತಾಗ್ತದೆ. ನೋಡಿ, ಆಲ್ ಅನ್ನೋ ಶಬ್ದಕ್ಕೂ ಕೂಡ ಎಷ್ಟೊಂದು ಮೀನಿಂಗ್ಸ್ ಇದಾವೆ. ನೋಡಿ, ವಿ ಡೋಂಟ್ ಯೂಸ್ ದ ವರ್ಡ್ ಆಲ್ ಅನ್ನೋದಕ್ಕೇನು ಟೋಟಲ್, ಹೌದಾ? ಹೀಗಾಗಿ ಟೋಟಲ್. ಬಟ್ ಕ್ರಿಕೆಟ್ ಆಡುವಾಗ ಒಂದು ಟೀಮ್ನವರು ಎಲ್ಲರೂ ಔಟ್ ಆಗ್ತಾರೆ, ನಾವು ಟೋಟಲ್ ಔಟ್ ಅನ್ನೋದಿಲ್ಲ, ಯೂಸ್ ಆಲ್. ಓಕೆ, ಸೊಳ್ಳಿ ಕಡಿಲಿಕ್ಕೆ ಬಂದ್ರೆ ಆಲ್ ಔಟ್ ಹಚ್ತೇವೆ, ಟೋಟಲ್ ಔಟ್ ಹಚ್ಚೋದು. ಓಕೆ, ಅಂದ್ರೆ ನೋಡಿ, ಸಿಚುವೇಶನ್ಸ್ ಡಿಫರ್ ಅಂಡ್ ದ ವರ್ಡ್ಸ್ ಗೋ ಆನ್ ಡಿಫರಿಂಗ್. ಆಲ್ ನೋಡಿ ಮೀನಿಂಗ್ ಏನಿದೆ? ಹೋಲ್, ಎನಿ, ಕಂಪ್ಲೀಟ್, ಸಮ್, ಟೋಟಲ್, ಗ್ರಾಸ್, ಎಕ್ಸೆಟ್ರಾ. ಸೋ ಮೆನಿ ವರ್ಡ್ಸ್. ಆಲ್ ಅನ್ಲಿಕ್ಕೆ ಎಲ್ಲರೂ, ಎವ್ರಿಥಿಂಗ್, ಎವ್ರಿವನ್. ಓಕೆ, ಆಲ್ ದಿ ಬಾಯ್ಸ್ ಅಲ್ಲೂ ಕೂಡ ಆಲ್ ಯೂಸ್ ಮಾಡೋದು. ಆಲ್ ದ ಚಾಕ್ಲೇಟ್ಸ್ ಅಲ್ಲೂ ಕೂಡ, ಅಂದ್ರೆ ವಸ್ತುವಿಗೆ, ವ್ಯಕ್ತಿಗಳಿಗೆ, ಎಲ್ಲದಕ್ಕೂ ನಾವು ಆಲ್ ಅನ್ನೋ ಒಂದು ಶಬ್ದ ಯೂಸ್ ಮಾಡಬಹುದು. ಟೇಕ್ ಆಲ್ ದಿ ಅಮೌಂಟ್ ಆಫ್ ಮನಿ ಅಂದ್ರೆ ಅಲ್ಲಿ ನೋಡಿ, ಆಲ್ ಅಂತಂದ್ರೆ ಟೋಟಲ್. ದ ಮೀನಿಂಗ್ಸ್ ಗೋ ಆನ್ ಡಿಫರಿಂಗ್. ನೆಕ್ಸ್ಟ್, ಟ್ರೂ. ದ ವರ್ಡ್ ಟ್ರೂ. ನಾನು ಜಸ್ಟ್ ಕೆಲವೊಂದಿಷ್ಟನ್ನ ಸಿಲೆಕ್ಟ್ ಮಾಡಿ ಹೇಳ್ತಾ ಇದ್ದೇನೆ. ಟ್ರೂ. ಓಕೆ, ದ ವರ್ಡ್ ಟ್ರೂ ನೋಡ್ರಿ, ಅಲ್ಲಿ ಏನೇನಿದೆ? ಟ್ರೂ ಅಂದ್ರೆ ಸತ್ಯ, ಹೌದಾ? ನಮಗ್ ಗೊತ್ತು. ಟ್ರೂ, ಟ್ರೂತ್. ಅಲ್ಲಿ ನೋಡ್ರಿ, he is a true man. What does it mean? What does it indicate? He is a true man. ಅದನ್ನ ಕನ್ನಡದನ್ನ ಲಿಟರಲಿ ಟ್ರಾನ್ಸ್ಲೇಟ್ ಮಾಡಬಹುದು, ಅವನು ನಿಜವಾದ ಮನುಷ್ಯ. ಮತ್ತು ಉಳಿಕಿದವರು ಅಂದ್ರೆ ಅಲ್ಲಿ ಅವನ ಕ್ವಾಲಿಟಿ ಹೇಳ್ತದೆ. Sometimes we make this mistake in English. I'll give you, okay, ಒಂದು ನಿಮಗೆ ಕ್ವೆಶ್ಚನ್ ಕೇಳ್ತೀನಿ.
and let us see how many of you can answer. One statement ಹೇಳ್ತೀನಿ, ಅದರೊಳಗೆ ತಪ್ಪು ಏನಿದೆ ಹೇಳಿ. Okay. It is a true fact that all sparrows are birds. Where is there a mistake in this sentence? Sparrow is a mistake. I said, I'll repeat it. Okay. It is a true fact that sparrows are birds. Sparrow ಅಂದ್ರೆ ಏನು? ಗುಬ್ಬಿ. ಅದು ಪಕ್ಷಿ ಯಾವುದೋ ಇಲ್ಲ. ಮತ್ ಸೆಂಟೆನ್ಸ್ ಒಳಗೆ ಏನ್ ತಪ್ಪೈತಿ? ನೀವು ಮುಂದಿನ ಶಬ್ದ ನೋಡಿದ್ರಿ. When I say fact, it is always true. True fact ಅಂತ ಹೇಳೋದು ಬೇಕಾಗಿಲ್ಲ. Fact is always true. Okay, ನೀವು ನೋಡ್ರಿ, ಯಾವ್ದಾದ್ರು ಡೇಟಾ ಬಂದಿದ್ರೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಂತಾರೆ. ಅಂದ್ರೆ ಇಟ್ ಈಸ್ ವೆರಿಫೈಡ್. ಸೊ ಟ್ರೂ ಕ್ವಾಲಿಟಿ ಅಂತಂದ್ರೆ ಇಟ್ ಈಸ್ ವೆರಿಫೈಡ್ ಕ್ವಾಲಿಟಿ ಅಂತ. ಸೊ ಟ್ರೂ ಹ್ಯಾಸ್ ಗಾಟ್ ಸೋ ಮೆನಿ ಮೀನಿಂಗ್ಸ್ ದೇರ್. ಸೊ ಈ ತರ ನಾವು ಸಾಕಷ್ಟು ಸಿನಾನಿಮ್ಸ್ ಅನ್ನ ಬೇರೆ ಬೇರೆ ಸಿಚುವೇಶನ್ಸ್ ಮುಖಾಂತರ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಐ ವಿಲ್ ಗೋ ಫಾರ್ ಲಾಸ್ಟ್ ಒನ್. ಅಲ್ಲಿ ನೋಡಿ, ಹ್ಯಾಪಿ, ವೆರಿ ಇಂಟ್ರೆಸ್ಟಿಂಗ್ ವರ್ಡ್. ಹ್ಯಾಪಿ ನೋಡಿ, ಹ್ಯಾಪಿನೆಸ್ could be expressed in several ways. ಹೌದಾ? When your cousins come and you are all enjoying games or you are all enjoying a party, how is that happiness? It's full of colors. You feel like dancing, you feel like singing. That happiness is different. You pass a very difficult examination and you are happy. How is that moment? You may not literally dance, you may not feel like dancing, but you feel that some great burden is removed from your head. Happiness, happy also means being tension free. Okay, happy also means satisfied, samadhana. That is also happiness. So I will ask a question on this word. Happiness. See, there is a word blissful. Blissful ಅಂತಂದ್ರೆ ಶಾಂತವಾಗಿದ್ದು ಒಂದು, ಅದು it indicates the highest amount of inner happiness. Okay, so I'll say a monk ಅಂತಂದ್ರೆ ಸಾಧು. A monk was meditating in a forest. In sir bare forest ಅಂತ. Forest is my favorite. Okay. Okay, let us say a monk was meditating in his hut and he was feeling dash. I'll give you 4 options. 1, excited. 2, jubilant. 3, blissful. 4, delighted. Blissful. Bliss is because ಅಲ್ಲಿ ನೋಡ್ರಿ, ಮೆಡಿಟೇಷನ್ ಅಂದಾಗ ಅಲ್ಲಿ ನೀವು ವರ್ಡ್ಸ್ ಅನ್ನ ಕ್ಯಾಚ್ ಮಾಡಬೇಕು, ಆ ಸೆಂಟೆನ್ಸ್ ಅನ್ನ ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಅದರ್ವೈಸ್ ಯು ವಿಲ್ ನಾಟ್ ಗೆಟ್ ದಿ ಎಕ್ಸಾಕ್ಟ್ ಸಿನಾನಿಮ್ ದೇರ್. ಏನಿದೆ ಮೆಡಿಟೇಷನ್ ಅಂದಾಗ, ಮೆಡಿಟೇಷನ್ ಯಾಕೆ ಮಾಡ್ತಾರಪ್ಪ? ಅದು ಎಕ್ಸೈಟ್ ಆಗ್ಲಿಕ್ಕೆ ಮಾಡ್ತಾರ, ಹುರಿದುಂಬಿಸ್ಲಿಕ್ಕೆ ಮಾಡ್ತಾರ? ಇಲ್ಲ, ಇಟ್ ಈಸ್ ಫಾರ್ ಇನ್ನರ್ ಪೀಸ್. ಸೊ ಇನ್ನರ್ ಪೀಸ್, ಇನ್ನರ್ ಹ್ಯಾಪಿನೆಸ್ ಅಂದಾಗ ದ ವರ್ಡ್ ಈಸ್ ಬ್ಲಿಸ್ಫುಲ್. ಸೊ ಈ ತರ ದ ವರ್ಡ್ಸ್ go on changing their meanings. We go on giving different meanings to words based on different situations. Okay, ಇದಕ್ಕೆ ನಮ್ಮ ಇಂಗ್ಲಿಷ್ ನಾವು ಅಭ್ಯಾಸ ಮಾಡ್ತೇವೆ. ಅದರೊಳಗೆ ಒಂದು ಸ್ಟ್ರಕ್ಚರಲಿಸಮ್ ಡಿಕನ್ಸ್ಟ್ರಕ್ಷನ್ ಅಂತ ಥಿಯರೀಸ್ ಇದಾವೆ. ಅವ್ರು ಏನ್ ಹೇಳ್ತಾರೆ, ಬಹಳ ಇಂಟ್ರೆಸ್ಟಿಂಗ್ ಇದೆ. You can later when you are free you can study this. Ferdinand
ದ ಸಾಸ್ಯೂರ್ ಅಂತ ಒಬ್ಬ ಫ್ರೆಂಚ್ ಸ್ಟ್ರಕ್ಚರಲ್ ಲಿಂಗ್ವಿಸ್ಟ್. ವಾಟ್ he said is, ಒಂದು ಈಗ ಫಾರ್ ಎಕ್ಸಾಂಪಲ್ ಇದು you all know what we call this microphone or mic. Okay, ಅವನು ಹೇಳ್ತಾನೆ ಅಂತಂದ್ರೆ if I call this mic, this is always a mic. Understand this? If I call this mic, this is always going to be mic. But is it mic? Nodri, it's very interesting. Mic ಅನ್ನೋದೇನು ಇದಲ್ಲ, ಮೈಕ್ ಇದಲ್ಲ. ಕೇಳ್ರಿ ಹೆಂಗ ಮೈಕ್ ಇದು ಬರೇ ನಾನು ತೆಗೆದಿರುವಂತ ಶಬ್ದ. ಗೆಟಿಂಗ್ ಮೈ ಪಾಯಿಂಟ್? ಆ ಶಬ್ದಕ್ಕೆ ನಾವು ಒಂದು ಆಬ್ಜೆಕ್ಟ್ ಹುಡುಕಿದ್ವಿ, ಆಮೇಲೆ ಇದನ್ನ ನೋಡಿ ಮೈಕ್ ಅಂತ ಅಂದ್ವಿ. ಅಂದ್ರೆ ಅಲ್ಲಿ ಏನಿದೆ, ಒಂದು ಪ್ರೊಸೆಸ್ ಇದೆ, ಅಟ್ಯಾಚಿಂಗ್ ವರ್ಡ್ ಟು ಅ ಕಾನ್ಸೆಪ್ಟ್. Ferdinand de Saussure said it is permanent. It is permanent. And this is how he says, argues in linguistics. ಅವನು ಮುಂದೆ ಒಬ್ಬ ಬಂದ, Jacques Derrida ಅಂತ. He is a Frenchman again. He said, if you call this mic, I will call this phone. Tomorrow somebody else will call this speaker, because ಸ್ಪೀಕರ್ ನೇ ಹಿಡ್ಕೋತಾರಲ್ಲ, ಮೈಕ್ ಯಾರು ಮಾತಾಡ್ತಾರೆ ಅವ್ರು ಹಿಡ್ಕೋತಾರೆ, ಸೊ ಅದಕ್ಕೆ ಸ್ಪೀಕರ್ ಅಂತಾರೆ. ಡೇ ಆಫ್ಟರ್ ಟುಮಾರೋ ಸಂಬಡಿ ಎಲ್ಸ್ ಮೈಟ್ ಕಾಲ್ ದಿಸ್ ರಾಕೆಟ್. ಏನೋ ಹೇಳ್ಬೋದು, ಏನಾದ್ರೂ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ವಿ ಆಲ್ ನೋ ದಿಸ್ ಇಸ್ ಮೊಬೈಲ್ ಫೋನ್. ಇದನ್ನ ಮೊಬೈಲ್ ಫೋನ್ ಅಂತ ಯಾವಾಗ ಕರೆದ್ರು? ಇದು ಮುಂಚೆ ಸೆಲೋ ಫೋನ್ ಅಂತ ಕರೆಸ್ಕೊಂಡಿತ್ತು. ಸೇಮ್ ಕಾನ್ಸೆಪ್ಟ್ ಇಸ್ ಸೇಮ್, ಸೆಲ್ ಫೋನ್. ಓಕೆ, ಸೆಲ್ ಫೋನ್ ಆಗಿದ್ದು ಆಮೇಲೆ ಮೊಬೈಲ್ ಆಯ್ತು, ಮೊಬೈಲ್ ಆಗಿದ್ದು ಆಮೇಲೆ ಒಂದು ಫೀಚರ್ ಫೋನ್ ಅಂತ ಬಂತು. ಈಗ ನೋಡ್ರಿ, ಬಟನ್ ಇದ್ದಿದ್ದ ಫೋನಿಗೆ ನಾವು ಫೀಚರ್ ಫೋನ್ ಅಂತೀವಿ, ಕೀಪ್ಯಾಡ್ ಇದ್ದಿದ್ದು. ಆಮೇಲೆ ಈ ತರ ಸ್ಕ್ರೀನ್ ಇದ್ದಿದ್ದಕ್ಕೆ ಸ್ಮಾರ್ಟ್ ಫೋನ್ ಅಂದ್ವಿ, ಆಂಡ್ರಾಯ್ಡ್ ಅಂದ್ವಿ. ಬಟ್ ಚೇಂಜ್ ಆಯ್ತಾ? ವಸ್ತು ಚೇಂಜ್ ಆಯ್ತಾ? ಓಕೆ, ಅದು ನೋಡ್ಲಿಕ್ಕೆ ಚೇಂಜ್ ಆಗಿರ್ಬೋದು, ಬಟ್ ದ ಮೀನಿಂಗ್ ಈಸ್ ಸೇಮ್. ನೀವು ಪಾಕೆಟ್ ನಲ್ಲಿ ಕ್ಯಾರಿ ಮಾಡಿ ನಿಮಗೆ ಬೇಕಾದವಾಗ ವಿದೌಟ್ ಕನೆಕ್ಟಿಂಗ್ ವೈರ್ ನೀವು ಕಾಲ್ ಮಾಡಬಹುದು. ಸೊ ನೋಡಿ ಏನಾಯ್ತು, ಆಬ್ಜೆಕ್ಟ್ ರಿಮೇನ್ ಸೇಮ್, ವರ್ಡ್ಸ್ ವೆಂಟ್ ಆನ್ ಡಿಫರಿಂಗ್. ಅದು ಒಂದು ಎಕ್ಸಾಂಪಲ್, ಕ್ಲಾಸಿಕಲ್ ಎಕ್ಸಾಂಪಲ್ ಕೊಡ್ತಾನೆ. ಅಂದ್ರೆ ಅವನೇನ್ ಹೇಳ್ತಾನೆ ಅಂತಂದ್ರೆ, ಈ ಏನ್ ಪ್ರೊಸೆಸ್ ಇದೆ, ಅಟ್ಯಾಚಿಂಗ್ ವರ್ಡ್ ಸೌಂಡ್, ಅಟ್ಯಾಚಿಂಗ್ ದಟ್ ಸೌಂಡ್ ಟು ಅ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಈಸ್ ನಾಟ್ ಪರ್ಮನೆಂಟ್. ಈಗ ಟ್ರಾಫಿಕ್ ಸಿಗ್ನಲ್ ಹೋಗ್ತೀವಿ, ಅಲ್ಲಿ ರೆಡ್ ಇದೆ, ವಾಟ್ ಈಸ್ ದ ಮೀನಿಂಗ್ ದೇರ್? ಸ್ಟಾಪ್. ಹಾಸ್ಪಿಟಲ್ ಒಳಗೆ ಹೋಗ್ತೀರಿ, ಅಲ್ಲಿ ರೆಡ್ ಲೈಟ್ ಹತ್ತಿರ್ತದೆ, ಅದಕ್ಕೆ ಏನ್ ಮೀನಿಂಗ್ ಇದೆ? ಹಾಸ್ಪಿಟಲ್ ಒಳಗೆ ಆಪರೇಷನ್ ಈಸ್ ಗೋಯಿಂಗ್ ಆನ್. ಓಕೆ, ರೆಡ್ ಈಸ್ ಆಲ್ವೇಸ್ ಇಂಡಿಕೇಟಿವ್ ಆಫ್ ಬ್ಲಡ್. ಮತ್ತೆ ರೆಡ್ ನೋಡಿದ್ರೆ ಏನೇನು ನೆನಪಾಗ್ತದೆ? ಕ್ರೈಮ್, ದೆನ್ ಡೇಂಜರ್, ಆರ್ ಜಸ್ಟ್ ರೆಡ್ ಕಲರ್. ಹೌದಾ? ಇರೋದೇನದು ಕಲರ್, ಬಟ್ ಯು ಸಿ ರೆಡ್ಗೂ ಕೂಡ ಅಲ್ಲಿ ಇದು ಇತ್ತು, there are synonyms. So this is interesting. So what we says is, ಶಬ್ದಕ್ಕೆ ಅದರದಾದ ಮೀನಿಂಗ್ ಇರುವುದಿಲ್ಲ. People give meaning to word in different situations. So ನೀವು ಎಕ್ಸಾಮ್ ಒಳಗೆ ಕ್ವೆಶ್ಚನ್ ಯಾವುದೇ ಬಂದ್ರು ಅದರ ಪರ್ಫೆಕ್ಟ್ ಸಿನಾನಿಮ್ ಕಂಡುಹಿಡಿಯಲಿಕ್ಕೆ ಏನ್ ನಿಮಗೆ ಹೆಲ್ಪ್ ಮಾಡ್ತದೆ ಅಂತಂದ್ರೆ ಕಾಂಟೆಕ್ಸ್ಟ್. ಸೊ ನೀವು ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ಓದ್ರಿ, ಆಮೇಲೆ ಆಪ್ಷನ್ಸ್ ಅನ್ನ ನೋಡಿ. You should understand the statement first. Okay, based on that context you will decide. You remember the example of that monk who meditated. Meditation andaga inner peace andaga it is not about excitement or pleasure, it is about bliss. Okay, so like this you should study the synonyms. Okay, ನೀವು ಲಿಸ್ಟ್ ತೆಗೆದು ನೋಡಿದ್ರೆ ಸಾಕಷ್ಟು ಸಿನಾನಿಮ್ಸ್ ಬರ್ತವೆ, ಆದ್ರೆ ನಿಮಗೆ ಈ ತರ ಕಾಂಟೆಕ್ಸ್ಟ್ ಹಚ್ಚೋದು ಗೊತ್ತಾಗ. ಮೇನ್ ಈಸ್ how to know the context. Okay, so with this I conclude my discussion on synonyms. Now let us go to antonyms. So antonyms list ಇದೆ ಅನ್ನೋದು ಇಲ್ಲ ಅಂದ್ರೆ ಇದನ್ನೇ ನಾವು ತಗೊಳ್ಬಹುದು. ಇಲ್ಲ ಅದೇ ತಗೊಳ್ಳಿ, ಸಿನಾನಿಮ್ಸ್ ತಗೊಳ್ರಿ ಈಗ. ಓಕೆ, ಇದರೊಳಗೆ ಓಕೆ ಫೈನ್. ಸೊ
ಸೊ ಈಗ ನಮಗೆ ಸಮಾನಾರ್ಥಕ ಪದಗಳು ಗೊತ್ತಾದವು. ಅಗೇನ್ vocabulary is not something that can be trained. ಅದು ಟ್ರೈನಿಂಗ್ ಮಾಡಿ ಬರುವಂತ ವಿಷಯ ಅಲ್ಲ. ಅದಕ್ಕೆ ಯು ಶುಡ್ ಎಕ್ಸ್ಪೋಸ್ ಯುವರ್ ಸೆಲ್ಫ್ ಟು ವರ್ಡ್ಸ್ ಅಷ್ಟೇ. ವರ್ಡ್ಸ್ ಅಂಡ್ ಕಾಂಟೆಕ್ಸ್ಟ್. ನೀವು ಎಷ್ಟು ಜಾಸ್ತಿ ಓದ್ತೀರಿ ಅದಕ್ಕೆ ಹೇಳಿದೆ ಯು ಶುಡ್ ರೀಡ್ ನ್ಯೂಸ್ ಪೇಪರ್ಸ್, ಮ್ಯಾಗಝಿನ್ಸ್, ನ್ಯೂಸ್ ಆರ್ಟಿಕಲ್ಸ್, ಬ್ಲಾಗ್ಸ್. ಬಿಕಾಸ್ ಈಗ ನೋಡ್ರಿ ಹೊಸ ವರ್ಡ್ ಬಂದಿದೆ ವ್ಲಾಗ್, VLOG. ಯಾರಾದ್ರೂ ವಿಚಾರ ಮಾಡಿದ್ರೆ ಈ ತರ ವರ್ಡ್ ಹುಟ್ಕೋಬಹುದು ಅಂತ. ಬಟ್ ಇಟ್ ಕೇಮ್ ಇನ್ ಟು ಯೂಸ್ ಅಂಡ್ ಪೀಪಲ್ ಆರ್ ಯೂಸಿಂಗ್ ಇಟ್. ಬ್ಲಾಗಿಂಗ್ ಗೊತ್ತಿತ್ತು. ಬ್ಲಾಗಿಂಗ್ ಏನು? ವಿಡಿಯೋ ಮಾಡ್ತಾರೆ ನೋಡ್ರಿ, ಬೇರೆ ಬೇರೆ ಪ್ಲೇಸಸ್ ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕ್ತಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಬ್ಲಾಗಿಂಗ್. ಸೊ ನ್ಯೂ ವರ್ಡ್ಸ್ come up every day in the media, social media, newspapers. You should acquaint yourself. You should get them. You should catch them. You should acquire them. Get, catch, acquire, acquaint. These are again synonyms. So you should grab them. Again a synonym. Okay. ಈ ತರ ನೀವು ಶಬ್ದಗಳನ್ನ ಕಲ್ತ್ಕೊಂಡ್ರೆ you will remember them for a long time. Every time dictionary will not help you. ಯಾಕೆ? ಡಿಕ್ಷನರಿ ಒಳಗೆ ಯಾವ ಕಾಂಟೆಕ್ಸ್ಟ್ ಹಚ್ಚಬೇಕು ಹೇಳೋದಿಲ್ಲ ಡಿಕ್ಷನರಿ. ಎಷ್ಟೋ ಮೀನಿಂಗ್ಸ್ ಅನ್ನ ನೀವು ಡಿಕ್ಷನರಿ ನೋಡಿ ಬಿಡೋದು. ಈಗ ಒಂದು ಫಾರ್ ಎಕ್ಸಾಂಪಲ್ ಗೂಗಲ್ ಮೇಲೆ ಡಿಪೆಂಡ್ ಆಗಬೇಡಿ, ವೆರಿ ಡೇಂಜರಸ್. ಓಕೆ, ಎಸ್ಪೆಷಲಿ ಗೂಗಲ್ ಟ್ರಾನ್ಸ್ಲೇಟ್. ನೀವು ಜಸ್ಟ್ ಟೈಪ್ ಅ ವರ್ಡ್ ಲೈಟ್ ಮ್ಯೂಸಿಕ್ ಅಂತ ಸರ್ಚ್ ಮಾಡ್ರಿ, ಅದು ಏನ್ ಹೇಳ್ತದೆ ನೋಡ್ರಿ. ಲೈಟ್ ಮ್ಯೂಸಿಕ್ ಅಂತಂದ್ರೆ ಇಟ್ ಏನಪ್ಪಾ? ಲೈಟ್ ಮ್ಯೂಸಿಕ್ ಅಂದ್ರೆ ಕನ್ನಡದಾಗ ನೀವು ಏನಂತೀರ ಅದಕ್ಕೆ? ಬೆಳಕಿನ ಸಂಗೀತ, ಸುಗಮ ಸಂಗೀತ. ಅವ್ರು ಏನಂತಾರೆ ಗೊತ್ತಾ? ಟ್ರಾನ್ಸ್ಲೇಟ್, ಗೂಗಲ್ ಟ್ರಾನ್ಸ್ಲೇಟ್, ಲಿಟರಲ್ ಟ್ರಾನ್ಸ್ಲೇಟ್, ಬೆಳಕಿನ ಸಂಗೀತ. ಏನದು? ಅದಕ್ಕೆ ಅರ್ಥ ಆದ್ರೂ ಇದೆಯಾ? ಏನು ಬೆಳಕಿನ ಸಂಗೀತ ಅಂದ್ರೆ ಕತ್ಲೆಯ ಸಂಗೀತ ಬೇರೆ ಇರ್ತದ. ಸೊ ಯು ಶುಡ್ ನೆವರ್ ಡಿಪೆಂಡ್ ಆನ್ ಮೆಕ್ಯಾನಿಕಲ್ ಟ್ರಾನ್ಸ್ಲೇಷನ್ಸ್. ಮಷಿನ್. ಈಗ ಡಿಕ್ಷನರಿ ಹೋದ್ರು ಕೂಡ ಡಿಕ್ಷನರಿ ನಿಮಗೆ ಕಾಂಟೆಕ್ಸ್ಟ್ ಹೇಳಲ್ಲ. ಇಟ್ ವಿಲ್ ಗಿವ್ ಯು ಸಿನಾನಿಮ್ಸ್. ಈ ತರ ಸಿನಾನಿಮ್ಸ್ ತೋರಿಸ್ತದೆ. ಆದ್ರೆ ಕಾಂಟೆಕ್ಸ್ಟ್ ಹೆಂಗ್ ಹಚ್ಚೋದು ಅದು ನೀವು ಆ ಪ್ಯಾರಾಗ್ರಾಫ್ ಓದಿ ಅಥವಾ ಸೆಂಟೆನ್ಸ್ ಓದಿನೇ ನೀವು ಕಂಡುಹಿಡಿಯಬೇಕಾಗ್ತದೆ. ಓಕೆ, ಸೊ the best way to improve your vocabulary is read more, especially newspapers, because journalism ನಲ್ಲಿ ಲ್ಯಾಂಗ್ವೇಜ್ ಎವ್ರಿ ಡೇ ಹೊಸ ಶಬ್ದ ಬರ್ತಾ ಇರ್ತವೆ. ಮೀಡಿಯಾದಲ್ಲಿ ಈವನ್ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ದಲ್ಲೂ ಕೂಡ, ಟ್ವಿಟರ್, ಯೂಟ್ಯೂಬ್, these are also great channels today to I'm not telling you only depend on these. Read the newspapers, magazines also, but this is the trend. ಇದನ್ನು ಕೂಡ ನಾವು ಇದರಿಂದ ಹೊಸ ಶಬ್ದಗಳನ್ನ ಕಲಿತೀವಿ, ಅದರ ಕಾಂಟೆಕ್ಸ್ಟ್ ಅರ್ಥ ಮಾಡೋದನ್ನ ಕೂಡ ನಾವು ಕಲಿತೀವಿ. ಓಕೆ, so now let us not change the slide. Sir, ಮೇಲೆ scroll. Okay. Now let us turn our attention to discussion of antonyms. Antonyms ಅಂತಂದ್ರೆ ವಿರುದ್ಧಾರ್ಥಕ ಪದಗಳು. ಎಷ್ಟೋ ಸಲ ಇದರ ಬಹಳ ಕನ್ಫ್ಯೂಸಿಂಗ್ ಇರ್ತವೆ. ಓಕೆ, ಮೇಲ್ ಅಂತಂದ್ರೆ ಫಿಮೇಲ್ ಅಂತ ಬಂದ್ಬಿಡ್ತು. ಮೇಲ್ ಅಂಡ್ ಫಿಮೇಲ್ ಆರ್ ನಾಟ್ ಅಪೋಸಿಟ್ಸ್. ಹೌದು, ಜೆಂಡರ್ ಡಿಫರೆಂಟ್, ಬಟ್ ದೇ ಆರ್ ಕಾಂಪ್ಲಿಮೆಂಟರಿ. ದೇ ಆರ್ ಹ್ಯೂಮನ್ ರೇಸ್ ಅಲ್ಲ, ಎರಡು ಹ್ಯೂಮನ್ ರೇಸೇ. They are complementary, they are not opposites. But most of the times we get confused. Male and female, they are complementary. Okay, so antonyms is also very interesting topic. ವಿರುದ್ಧ ಶಬ್ದಗಳು, ವಿರುದ್ಧಾರ್ಥಕ ಶಬ್ದಗಳು ಹೆಂಗೆ ಫಾರ್ಮ್ ಮಾಡಬೇಕು? ವಿರುದ್ಧಾರ್ಥಕ ಕೆಲವೊಂದಿಷ್ಟು ನೋಡಿ. In English there are some words which have direct antonyms. ಅಂದ್ರೆ for example light, dark. Okay, light ಇನ್ನೊಂದು ಹೆವಿ. ಹೌದಾ? ಸೊ ಅಂದ್ರೆ ಅಲ್ಲಿ ಕಾಂಟೆಕ್ಸ್ಟ್ ಚೇಂಜ್ ಆಗ್ತದೆ. ಲೈಟ್ ಅನ್ನೋದಕ್ಕೆ ಹಗುರ ಅನ್ಕೊಡು, ಅದನ್ನ ಹಗುರ ಸಂಗೀತ ಅಂತ ಕರಿಬಹುದು ಗೂಗಲ್. ಲೈಟ್ ಮ್ಯೂಸಿಕ್ ಹಗುರ ಸಂಗೀತ. ಓಕೆ, ಸೊ ನೋಡಿ ಈ ವರ್ಡ್ ಇದಿದೆ ಲೈಟ್, ಅದಕ್ಕೆ ಅಪೋಸಿಟ್ ಲೈಟ್ ಅನ್ನೋದಕ್ಕೆ ಡಾರ್ಕ್ ಅಂತ ಹೇಳಿ, ಲೈಟ್ ಅನ್ನೋದಕ್ಕೆ ಅಪೋಸಿಟ್ ವರ್ಡ್ ಹೆವಿ. ಸೊ ಈ ತರ. ಆಮೇಲೆ ಡಲ್, ಬ್ರೈಟ್, ಲವ್, ಹೇಟ್. ಓಕೆ, ಆಮೇಲೆ ಕ್ವೈಟ್, ನಾಯ್ಸಿ. ಅಲ್ಲೇ ಇದಾವ ಆಂಟೋನಿಮ್ ಸಿನೋನಿಮ್ ಮೇಲೆ ಕೆಳಗಿದಾವ. ಓಕೆ, ಬಿಗ್, ಲಿಟಲ್,
ಹೌದಾ? ಸೊ ದೀಸ್ ಆರ್ ಕಾಲ್ಡ್ ಡೈರೆಕ್ಟ್ antonyms. Okay, ಸಾಕಷ್ಟು ಶಬ್ದ ಈ ತರ ಇರ್ತಾವೆ. You can take several examples. Love, hate. Okay, big, small. Then all, none. ಇಲ್ಲೇ ಕಾಣ್ತೀನಿ. New, old. True, false. Okay. Strange, known. Strange ಅಂತಂದ್ರೆ ವಿಚಿತ್ರ. Known. Strange ಅಂತಂದ್ರೆ ವಿಚಿತ್ರ ಕೂಡ ಹೌದು. Strange ಅಂತಂದ್ರೆ unknown ಕೂಡ ಹೌದು. So you can say known. ನೋಡ್ರಿ, known ಗೆ ಮತ್ತೆ ಅನ್ ಹಚ್ಚಿ unknown. Okay, ಅಂದ್ರೆ ಅಲ್ಲಿ ನೋಡಿ, you added a prefix there, un. So in English you can make, not just in English, even in our languages, Indian languages, we make these kind of opposite words. Satya ಎರಡು ಅಂತ, ಮಿಥ್ಯನು ಅಂತೀವಿ, ಅಸತ್ಯನು ಅಂತೀವಿ. ಓಕೆ, ಈಗ ನೋಡಿ ಆ ತರ ನಾವು ಅನ್ನೋನ್, ಸ್ಟ್ರೇಂಜ್, ನೋನ್ ಅನ್ನೋನ್, ನೋನ್ ಸ್ಟ್ರೇಂಜ್, ನೋನ್ ನ್ಯೂ. ಅಂದ್ರೆ ಅಲ್ಲಿ ಕೂಡ ಸಂದರ್ಭ ನೋಡಿ ನಾವು ಯಾವ ತರ ಅದನ್ನ ಪ್ರಿಫಿಕ್ಸ್ ಹಚ್ಚಿನೂ ಕೂಡ ಅಪೋಸಿಟ್ ವರ್ಡ್ ಮಾಡಬಹುದು, ಪ್ರಿಫಿಕ್ಸ್ ಹಚ್ಚದೆ ಕೂಡ ನಾವು ಅಪೋಸಿಟ್ ಮಾಡಬಹುದು. In many places in English we make the opposite words by adding prefixes. Prefix, ನೋಡಿ, the word itself says prefix. ಮೊದಲು ಜಾಯಿನ್ ಮಾಡಿ. ಓಕೆ, ಆ ವರ್ಡ್ ಏನೋ ಒಂದು ವರ್ಡ್ ಕೊಡ್ತೀವಿ. ರೆಸಿಸ್ಟ್, ರೆಸಿಸ್ಟಿಬಲ್, ಇರ್ರೆಸಿಸ್ಟಿಬಲ್. ಆರ್ ಆಡ್ ಮಾಡಿದ್ವಿ. ಎಲ್ಲಿ ಆಡ್ ಮಾಡಿದ್ವಿ? ಕೊನೆಗಲ್ಲ, ಮುಂಚೆ. ಓಕೆ, ಆಮೇಲೆ ರೆಸ್ಪಾನ್ಸಿಬಲ್. ಎಸ್, ರೆಸ್ಪಾನ್ಸಿಬಲ್, ಇರ್ರೆಸ್ಪಾನ್ಸಿಬಲ್, ಇರ್ರೆಸ್ಪಾನ್ಸಿಬಲ್. ಆಕ್ಟಿವ್, ಇನ್ಆಕ್ಟಿವ್. ಅಂದ್ರೆ ಅಲ್ಲಿ ಏನು, ನಾವು ಒಂದೆರಡೇ ಅಕ್ಷರಗಳನ್ನ ಹಿಂದೆ ಆಡ್ ಮಾಡಿ, ಶಬ್ದದ ಹಿಂದೆ ಆಡ್ ಮಾಡಿದ್ರೆ we are making opposite words. Okay, so this is how. Sane, insane. Happy, unhappy. Happy, sad. ಎರಡು ಅಂದ್ರೆ ನೋಡಿ, ಕೆಲವೊಂದು ಇಂಗ್ಲಿಷ್ ಇಸ್ ಅ ವೆರಿ ಫನಿ ಲ್ಯಾಂಗ್ವೇಜ್. ಎಷ್ಟೋ ಕಡೆ ಹಳೆ ರೈಟರ್ಸ್ ಎಲ್ಲ, ಹಳೆ ಲೇಖಕರು ಸೀದಾ ಬರೀತಿರ್ಲಿಲ್ಲ, ಅದು ಅವ್ರು ಗುಡ್ಡ ಸುತ್ತಿ ಮೈಲಾರ್ಕ್ ಹೋಗೋರು. ಹೆಂಗಂತಂದ್ರೆ in that particular kingdom every man was not unhappy. ಯಾಕೆ ಡೈರೆಕ್ಟ್ ಹೇಳಿಕ್ ಆಗುದಿಲ್ವಾ? ನಾಟ್ ಅನ್ಹ್ಯಾಪಿ ಅಂದ್ರೆ ಏನು? every man is not unhappy. What does he mean? What does he mean by that statement? Every man is not unhappy. Okay, some people might be unhappy and some people might be happy. ಅಂದ್ರೆ ಅಲ್ಲಿ ನೋಡಿ, ನಾಟ್ ಅನ್ಹ್ಯಾಪಿ ಬಳಸಿ ಅವರು ಸ್ಟೇಟ್ಮೆಂಟ್ ಗೆ ಒಂದು ವೇಗ್ನೆಸ್ ಕೊಟ್ಟರು. ಅಂದ್ರೆ ಕ್ಲಿಯರ್ ಇಲ್ಲ ಮೀನಿಂಗ್. ಎವ್ರಿ ಮ್ಯಾನ್ ವಾಸ್ ನಾಟ್ ಅನ್ಹ್ಯಾಪಿ ಅಂದ್ರೆ ಲಾಜಿಕಲಿ ಸಮ್ ಮೆನ್ ವರ್ ಹ್ಯಾಪಿ, ಸಮ್ ಮೆನ್ ವರ್ ಅನ್ಹ್ಯಾಪಿ. ಈ ತರ ಅವರು ಡಬಲ್ ಅಪೋಸಿಟ್ ಮಾಡಿ ಒಂದು ಪಾಸಿಟಿವ್ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಅದೇ ತರ ಸಾಕಷ್ಟು ನಾವು ಪ್ರಿಫಿಕ್ಸ್ ಅನ್ನ ಆಡ್ ಮಾಡಿ ಅಪೋಸಿಟ್ ಮಾಡಬಹುದು. ನಾನ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ಅಂಡ್ stop, non-stop. Okay, then capable, incapable. Okay, inactive, inactive. Appropriate, inappropriate. adu in atu idu. Then un add ಮಾಡ್ಬೋದು. uneducated, unknown. Okay, uncivilized, civilized, uncivilized. Civilized, barbarous. ಎರಡು barbarian, barbarians ಅನ್ನೋದು ಬೇರೆರು, barbarous. Okay, civilized, barbarous. So un ಯೂಸ್ ಮಾಡಬಹುದು, non ಯೂಸ್ ಮಾಡಬಹುದು. It depends. Every word, every prefix cannot be used with every normal word. ಪ್ರತಿ ಸಲ ಈಗ ನೋಡಿ, capable, non capable ಅಲ್ಲಿ ಬರೋದು. There are some rules. Okay, ಇದು ರೂಲ್ಸ್ ಅನ್ನೋಕ್ಕಿಂತ ನಾವು ಇದನ್ನ ರೂಢಿಯಾಗಿನೇ ನಾವು ತಿಳ್ಕೊಳ್ಳೋದು ಉತ್ತಮ. ಓಕೆ, ಬಿಕಾಸ್ ಸಮ್ ರೂಲ್ಸ್ ಇನ್ ಇಂಗ್ಲಿಷ್ ಗ್ರಾಮರ್ ಆರ್ ಟು ಕಾಂಪ್ಲಿಕೇಟೆಡ್ ಅಂಡ್ ದೋಸ್ ಆರ್ ನಾಟ್ ವೆರಿ, ಅಂದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡಲೇಬೇಕಾದಂತ ಅವಶ್ಯಕತೆ ಇಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಗುಡ್ ಟು ನೋ ದೀಸ್ ಮೇಕಿಂಗ್ ಆಫ್ ಅಪೋಸಿಟ್ ವರ್ಡ್ಸ್ by just reading them. Okay, because we are not linguists. ನಮಗೇನು
ಅಲ್ಲಿ ಕೆಲಸ ಆಗೋದು ಇಂಪಾರ್ಟೆಂಟ್. ಆಂಟೋನಿಮ್ ಬಳಸೋದು ಇಂಪಾರ್ಟೆಂಟ್. ನಾನ್ ಈ ಶಬ್ದ ಕನ್ವೀನಿಯಂಟ್ ಶಬ್ದದ ಮುಂಚೆ ಹಚ್ಲಿಕ್ಕೆ ಯಾಕೆ ಬರುದಿಲ್ಲ ಅಂತ ಕೇಳಿದ್ರು. ರೂಢಿ ಅಂತಾರೆ. ರೂಢಿ ಅಂತಂದ್ರೆ ಪ್ರಾಕ್ಟೀಸ್. ಗ್ರಾಮರ್ಕ್ಕಿಂತ ರೂಢಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸಂಸ್ಕೃತ ಒಳಗೆ ದೇರ್ ಇಸ್ ಅ ಸ್ಟೇಟ್ಮೆಂಟ್, ಶಾಸ್ತ್ರ ರೂಢಿ ಬದಿಯಸಿ. ಅಂದ್ರೆ ಜನ ಯಾವ ತರ ಲ್ಯಾಂಗ್ವೇಜ್ ಬಳಸ್ತಾರೆ ಅದೇ ಕರೆಕ್ಟ್ ಆಗ್ಬಿಡ್ತಾರೆ, ತಪ್ಪಿದ್ರು ಕೂಡ sometimes, not always. For example, the word sentence like I'll go home. I will go home. Translate it. ನಾ ಹೋಗ್ತೀನಿ ಮನೆ. ಓಕೆ, ಕನ್ನಡದೊಳಗ ನಾ ಮನೆ ಹೋಗ್ತೀನಿ. ಇನ್ ಇಂಗ್ಲಿಷ್ ಐ ಡಿಡ್ ನಾಟ್ ಸೇ ಟು, ಅಂದ್ರೆ ನಾ ಮನೆಗೆ ಹೋಗ್ತೀನಿ ಅಂತ ಹೇಳಿಲ್ಲ. ಆದರೂ ಕೂಡ ಇಂಗ್ಲಿಷ್ ನಲ್ಲಿ ಅದು ಕರೆಕ್ಟ್. ಐ ವಿಲ್ ಗೋ ಟು ಹೋಮ್ ಅನ್ನೋದಿಲ್ಲ, ಐ ವಿಲ್ ಗೋ ಹೋಮ್ ಅಂಡ್ ಇಟ್ ಈಸ್ ಅಕ್ಸೆಪ್ಟೆಡ್. ನೋಬಡಿ ವಿಲ್ ಕ್ವೆಶ್ಚನ್ ಯು ಸೇಯಿಂಗ್ ಏ ಟು ಹಚ್ಚಬೇಕು ಇಲ್ಲ. ರೂಢಿ ಇಂಪಾರ್ಟೆಂಟ್. ಐ ವಿಲ್ ಗೋ ಹೋಮ್, ನಾ ಮನೆಗೆ ಹೋಗ್ತೀನಿ. ಓಕೆ, ಸೊ ಎವ್ರಿ ಟೈಮ್ ಯಾವುದು ಪ್ರಿಫಿಕ್ಸ್ ಹಚ್ಚಬೇಕು ಯಾವ್ದು ಹಚ್ಚಬಾರ್ದು ಅನ್ನೋದನ್ನ ಬಹಳ ಲಾಜಿಕಲ್ ಥಿಂಕ್ ಮಾಡೋದಕ್ಕಿಂತ ಯಾವುದು ರೂಢಿಯಾಗಿ ಬಂದಿದೆ ಅದನ್ನೇ ನೀವು ಯೂಸ್ ಮಾಡಿಬಿಟ್ರೆ ಇಟ್ ಈಸ್ ಈಸಿ ಜಾಬ್. ಓಕೆ, ಸೊ ಕನ್ವೀನಿಯಂಟ್ ಇದ್ದಾಗ ಇನ್ಕನ್ವೀನಿಯಂಟ್, ಕಾನ್ಶಿಯಸ್ ಇದ್ದಾಗ ಅನ್ಕಾನ್ಶಿಯಸ್. ಓಕೆ, ಸೊ ಈ ತರ ವಿ ಯೂಸ್ ಸೆವೆರಲ್ ಪ್ರಿಫಿಕ್ಸಸ್ ಟು ಚೇಂಜ್ ದ ಮೀನಿಂಗ್ ಅಂಡ್ ಮೇಕ್ ಇಟ್ ಟೋಟಲಿ ಆಪೋಸಿಟ್. ಹೀರೋದ ಅಪೋಸಿಟ್ ಏನು? ಹೀರೋಯಿನ್ ಅಲ್ಲ. ಯಾಕೆ ಹೀರೋಯಿನ್ ಅಪೋಸಿಟ್? ಹೀರೋ ಅಪೋಸಿಟ್ ಈಸ್ ವಿಲನ್. ಅದಕ್ಕೆ ನೋಡ್ರಿ, ಹೀರೋ ಆಂಟಿ ಹೀರೋ ಕೂಡ. ಆಂಟಿ ಹೀರೋಯಿಕ್, ಹೀರೋಯಿಕ್ ಆಂಟಿ ಹೀರೋಯಿಕ್. ಆಮೇಲೆ ಸೆಪ್ಟಿಕ್ ಆಂಟಿ ಸೆಪ್ಟಿಕ್. ಓಕೆ, ದೆನ್ ವೈರಸ್ ಆಂಟಿ ವೈರಸ್. ಓಕೆ, ಆಮೇಲೆ ಇನ್ನೊಂದು ಕೆಲವೊಂದಿಷ್ಟು ಕಡೆ ಸಫಿಕ್ಸ್ ಆಡ್ ಮಾಡಿದ್ವಿ ಕೂಡ ಅಪೋಸಿಟ್ ನಾವು ಫಾರ್ಮ್ ಮಾಡ್ತೀವಿ. ಶುಗರ್, ಶುಗರ್ ಫ್ರೀ, ಶುಗರ್ಲೆಸ್. ನೋಡ್ರಿ, ಅಂದ್ರೆ ಅಲ್ಲಿ ಏನ್ ಮಾಡ್ತಾವೆ, ವಿ ಆರ್ ನಾಟ್ ಆಡಿಂಗ್ ಪ್ರಿಫಿಕ್ಸ್ ದೇರ್. ಶುಗರ್ ಅನ್ಶುಗರ್ ಅನ್ನೋದಿಲ್ಲ. ಓಕೆ, ಶುಗರ್ಲೆಸ್ ಆರ್ ಶುಗರ್ ಫ್ರೀ. ದೆನ್ ವಿಲ್ ಯು ಆಸ್ಕ್ ಮೀ ಕ್ವೆಶ್ಚನ್, ಸರ್ ಫ್ರೀ ಮತ್ತೆ ಲೆಸ್ ಸೇಮಾ? ಇಲ್ಲ. ಬಟ್ ಅಪೋಸಿಟ್ ಶುಗರ್ ಅನ್ನೋದನ್ನ ಅಪೋಸಿಟ್ ಮಾಡ್ಲಿಕ್ಕೆ ಅವು ಅಲ್ಲಿ ಸೇಮ್ ಆಗ್ತವೆ, ಸೇಮ್ ವರ್ಕ್ ಮಾಡ್ತವೆ, ಸೇಮ್ ಆಗೋದಿಲ್ಲ. ಶುಗರ್ಲೆಸ್, ಶುಗರ್ ಫ್ರೀ. ಬ್ರಿಂಗ್ ಅ ಕಪ್ ಆಫ್ ಶುಗರ್ಲೆಸ್ ಟೀ, ಬ್ರಿಂಗ್ ಅ ಕಪ್ ಆಫ್ ಶುಗರ್ಲೆಸ್ ಶರ್ಬತ್. ಓಕೆ, ಸೊ ಸಮಟೈಮ್ಸ್. ಆಮೇಲೆ ಇನ್ನೊಂದು ನೀವು ಇದು ನೋಡಿರ್ಬೋದು, ಸಮಟೈಮ್ಸ್ ಯು ಮೈಟ್ ಹ್ಯಾವ್ ಸೀನ್ ಪರ್ಫ್ಯೂಮ್ ಬಾಟಲ್ಸ್, ಅಲ್ಲಿ ಆಲ್ಕೋಹಾಲ್ ಫ್ರೀ ಪರ್ಫ್ಯೂಮ್ ಅಂತ. ಅಂದ್ರೆ ಅದ್ರ ಜೊತೆ ಆಲ್ಕೋಹಾಲ್ ಫ್ರೀ ಬರೋಲ್ಲ, ಇಟ್ ಈಸ್ ಡಿವೈಡ್ ಆಫ್ ಆಲ್ಕೋಹಾಲ್. ಅದು ಇಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಫ್ರೀ ಅನ್ನೋ ಶಬ್ದ. ಅಲ್ಲಿ ನೋಡ್ರಿ, ಫ್ರೀದು ಮೀನಿಂಗ್ ಚೇಂಜ್ ಆಗ್ತದೆ. ಫ್ರೀ ಅಂದ್ರೆ ಪುಕ್ಷಟ್ಟಿ, ಆದ್ರೆ ಅಲ್ಲಿ ಇಟ್ ಈಸ್ ಇಂಡಿಕೇಟಿವ್ ಆಫ್ ನೆಗೆಟಿವ್ ಮೀನಿಂಗ್. Okay, so this is how you will come to know how to play with words through English language, and this is when you practice them, when you read them. ಬೇರೆ ಬೇರೆ ಸಿಚುವೇಶನ್ಸ್ ಒಳಗೆ ಏನೇ ನಾವು ನೋಡ್ತೇವೆ, ನಾಯ್ಸ್ ಫ್ರೀ ಝೋನ್ ಫಾರ್ ಎಕ್ಸಾಂಪಲ್. ನಾಯ್ಸಿ ಅಪೋಸಿಟ್ ಈಸ್ ನಾಯ್ಸ್ ಫ್ರೀ. ನಾಯ್ಸ್ ಝೋನ್, ನಾಯ್ಸಿ ಝೋನ್, ನಾಯ್ಸ್ ಫ್ರೀ ಝೋನ್. ಓಕೆ, ನಾಯ್ಸ್ ಲೆಸ್, ವೈರ್ಲೆಸ್, ವೈರ್ ವೈರ್ಲೆಸ್. ವೈರಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಅಪೋಸಿಟ್. ವೈರಿಂಗ್ ಅನ್ವೈರಿಂಗ್, ವೈರಿಂಗ್ ಅನ್ವೈರಿಂಗ್. ಅದು ನೋಡ್ರಿ, ಯು ಆರ್ ಯೂಸಿಂಗ್ ವೈರ್ ವೈರ್ಲೆಸ್ ಅಂದಾಗ ವೈರ್ ಅನ್ನ ಏನು ನೌನ್ ಅಂದ್ರೆ ನಾಮಪದ ತರ ಯೂಸ್ ಮಾಡ್ತೀವಿ. ವೈರಿಂಗ್ ಅನ್ನುವಾಗ ಅದನ್ನ ಕ್ರಿಯಾಪದ ಮಾಡ್ತೀವಿ, ಆ ವೈರ್ ಮಾಡುವಂತ ಆಕ್ಟ್ ಅದು. ಸೊ ಆವಾಗ ಅನ್ವೈರ್. ಈಗ ಇನ್ನೊಂದು ಶಬ್ದ ಬಹಳ ಟ್ರೆಂಡಿಂಗ್ ಇದೆ, ಏನು ಈಗ ನಾವು ಬಹಳ ಇದು ಟೆಕ್ನಾಲಜಿನ ಟೂ ಮಚ್ ಬಳಸ್ತಾ ಇದ್ದೇವೆ, ಬಹಳಷ್ಟು ಬಳಸ್ತಾ ಇದ್ದೇವೆ. ಅದಕ್ಕೆ
disconnect yourself ಅಂತ. Okay, connect, disconnect. Okay, connect, disconnect. Okay, ಅಲ್ಲಿ ಇನ್ಕನೆಕ್ಟ್ ಬರುವುದಿಲ್ಲ. ಓಕೆ, ಅಥವಾ ನಾನ್ ಕನೆಕ್ಟ್ ಬರುವುದಿಲ್ಲ, ಅಲ್ಲಿ ಡಿಸ್ಕನೆಕ್ಟ್. ಸೊ ಅಟ್ಯಾಚ್, ಡಿಟ್ಯಾಚ್. ಓಕೆ, ಅಲ್ಲಿ ಡಿಸ್ಅಟ್ಯಾಚ್ ಇಲ್ಲ, ಡಿಟ್ಯಾಚ್. ಓಕೆ, ಸೊ ಈ ತರ ಡಿ, ಡಿಇ, ಡಿಐಎಸ್, ಡಿ, ಡಿಸ್, ಆಮೇಲೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ನಾನ್, ಆಮೇಲೆ ಲೆಸ್, ಫ್ರೀ, ಈ ತರ ನಾವು ಎಕ್ಸ್ಟ್ರಾ ವರ್ಡ್ಸ್ ನ ಜಾಯಿನ್ ಮಾಡಿ ಅಪೋಸಿಟ್ ಮೀನಿಂಗ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಅದೇ ಒಂದೇ ಶಬ್ದ, ರೂಟ್ ವರ್ಡ್ ವಿಲ್ ಬಿ ದ ಸೇಮ್, ಬಟ್ ವಿ ಕ್ರಿಯೇಟ್ ಡಿಫರೆಂಟ್ ಮೀನಿಂಗ್ಸ್. ಸೊ ಆಂಟೋನಿಮ್ಸ್ ನೀವು ಪ್ರಶ್ನೆ ಯಾವ ತರ ಬರ್ಬೋದು, ಅಗೇನ್ ಪ್ರಶ್ನೆನೂ ಕೂಡ ಅಲ್ಲಿ ಕಾಂಟೆಕ್ಸ್ಟ್ ಬೇಸ್ ಕೊಡ್ತಾರೆ, ಅಥವಾ ಎರಡು ಸೆಂಟೆನ್ಸ್ ಅಪೋಸಿಟ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಅಲ್ಲಿ ನೋಡ್ರಿ, ಅಲ್ಲೂ ಕೂಡ ಟ್ರಿಕ್ ಇದೆ. I'll just give you a statement. It will be like fill in the blank. My friend, okay, my friend was very happy, but I was dash. Options, options, 1 angry, 2 joyful, 3 unhappy, 4 silent. ಹೆಂಗ್ ಕಂಡು ಹಿಡಿದ್ರಿ? ಅದು ಹೆಂಗ್ ಕಂಡು ಹಿಡಿದ್ರಿ ಈ ಸ್ಟೇಟ್ಮೆಂಟ್? ನಾನು ನಿಮ್ಗೆ ಡೈರೆಕ್ಟ್ ಕೇಳಿಲ್ಲ, ಈಗ ಹಿಂಗ ಕ್ರಾಸ್ ಮಾರ್ಕ್ ಹಾಕಿ ಕೇಳಿಲ್ಲ ಅಲ್ಲಿ ನಾನು. ಐ ಹ್ಯಾವ್ ನಾಟ್ ಆಸ್ಕ್ಡ್ ಯು ಅ ಕ್ವೆಶ್ಚನ್ ಬೈ ಪುಟಿಂಗ್ ಅ ಕ್ರಾಸ್. ಎಸ್. ಸೊ ಒಂದು ಸೆಂಟೆನ್ಸ್ ಒಳಗೆ ಯಾವ ಶಬ್ದ ಯೂಸ್ ಮಾಡ್ತಾರೆ? ಕಂಜಂಕ್ಷನ್ ಅಂತಾರೆ ಅದಕ್ಕೆ. ಬಟ್, ಅಂಡ್, ಆರ್, ಈ ತರ ದೀಸ್ ಆರ್ ಸಮ್ ಕಂಜಂಕ್ಷನ್ಸ್. ಸೊ ಯಾವ್ದು ಕಂಜಂಕ್ಷನ್ ಆಡ್ ಮಾಡಿದಾರಲ್ಲ ಅದನ್ನ ನೋಡಿ ನಾವು ಅಲ್ಲಿ ಅಪೋಸಿಟ್ ಮಾಡಬೇಕು, ಸಿನಾನಿಮ್ ಮಾಡಬೇಕು ಗೊತ್ತು. ಓಕೆ, ಸೊ ಬಟ್ ಯೂಸ್ ಮಾಡಿದಾಗ ನೆಕ್ಸ್ಟ್ ಸೆಂಟೆನ್ಸ್ ವಿಲ್ ಬಿ ಎಕ್ಸಾಕ್ಟ್ಲಿ ಅಪೋಸಿಟ್ ಮೀನಿಂಗ್. ಓಕೆ, ದಟ್ ಈಸ್ ಒನ್ ವೇ ಆಫ್ ಆಸ್ಕಿಂಗ್ ಆಂಟೋನಿಮ್ಸ್. ಮತ್ತೆ ಯಾವ ತರ ಕೇಳಬಹುದು ಆಂಟೋನಿಮ್ಸ್? ಡೈರೆಕ್ಟ್ ಆಗಿನೂ ಕೇಳಬಹುದು, ಮ್ಯಾಚ್ ದ ಫಾಲೋವಿಂಗ್. ಬಟ್ ಆ ತರ ಈಗ ಇರ್ತಾರೆ, ಮ್ಯಾಚ್ ದ ಫಾಲೋವಿಂಗ್ ಮಾಡಿ ಕೆಳಗಡೆ ಆಪ್ಷನ್ಸ್ ಕೊಟ್ಟಿರ್ತಾರೆ ಅವರು. A matches with B, A matches with 2, B matches with 3, ಈ ತರ ಎಲ್ಲ ಕೆಳಗೆ ಆಪ್ಷನ್ಸ್ ಕೊಡ್ತಾರೆ. ಸೊ ಡೈರೆಕ್ಟ್ ಆಗಿ ಮ್ಯಾಚ್ ದ ಫಾಲೋವಿಂಗ್ ಟೈಪ್ ನು ಕ್ವಶನ್ಸ್ ಕೇಳಬಹುದು, ಅಥವಾ ಸೆಂಟೆನ್ಸ್ ನಲ್ಲಿ ಆ ತರ ಕೇಳಬಹುದು, ಬಟ್ ಅನ್ನುವಂತ ಕಂಜಂಕ್ಷನ್ ಯೂಸ್ ಮಾಡಿ. ಓಕೆ, ದೆನ್ ನೋಡಿ ಫ್ಯಾಟ್, ಅದಕ್ಕೂ ಕೂಡ ಆಪೋಸಿಟ್ ವರ್ಡ್ ಮಾಡ್ರಿ. ಫ್ಯಾಟ್, ಲೀನ್ ಒಂದು. ಓಕೆ, ಫುಡ್ ಪ್ಯಾಕೆಟ್ಸ್ ನೋಡಿರಿ, ಅದರೊಳಗೆ ನೀವು ಓದ್ಬೋದು ಫ್ಯಾಟ್ ಫ್ರೀ, ಫ್ಯಾಟ್ ಕೊಲೆಸ್ಟ್ರಾಲ್ ಫ್ರೀ, ಅಥವಾ ಇನ್ನೊಂದು ನೀವು ಪ್ರಿಫಿಕ್ಸ್ ಆಡ್ ಮಾಡಿ ಮತ್ತೊಂದು ಝೀರೋ ಫ್ಯಾಟ್ ಡಯಟ್, ಝೀರೋ ಫ್ಯಾಟ್ ಫುಡ್ ಅಂದ್ರೆ ನೋಡ್ರಿ ಎಷ್ಟು ಪಾಸಿಬಿಲಿಟೀಸ್ ಕಂಡು ಹಿಡಿದಿದ್ದಾರೆ. ಝೀರೋ ಶುಗರ್, ಹೌದಾ? ಅಂದ್ರೆ ಅಲ್ಲಿ ಶುಗರ್ಲೆಸ್, ಆ ತರನು ಕೂಡ ಮೀನಿಂಗ್ ಮಾಡಬಹುದು ಅಪೋಸಿಟ್. ಶುಗರ್ ಫ್ರೀ, ಅದು ಕೂಡ ಅಪೋಸಿಟ್ ಮೀನಿಂಗ್. ಝೀರೋ ಶುಗರ್, ಅದು ಕೂಡ ಅಪೋಸಿಟ್ ಮೀನಿಂಗ್. ಸೊ ಈ ತರ ಬೈ ಯೂಸಿಂಗ್ prefixes or suffixes, sometimes we play with words and make their meanings change altogether, and they are not complementary but exactly opposite to each other. So next time if there is a question, man, what is the opposite word for man? Don't write woman. Okay, man opposite is could be animal. Okay, ಯಾಕಂದ್ರೆ ಜಾತಿ ಬೇರೆದಾಗ್ತದೆ, ಹೌದಾ? So it could be animal, it could be anything that is not human. ನೋಡಿ, ಇನ್ನೊಂದು ಹ್ಯೂಮನ್ ಅಂತ ಬಂದಾಗ ಇನ್ನೊಂದು ಶಬ್ದ ನೆನಪಾಯ್ತು. The question would be like this. ಈಗ ರಷ್ಯಾ ಯುಕ್ರೇನ್ ವಾರ್ ನಡೆದಿದೆ. ಓಕೆ, ನಾವು ರಷ್ಯಾಗೆ ಏನಂತೀವಿ, ಬಹಳ ಕ್ರೂರ ಒಂದು ನಡತೆ ಆಯ್ತು, ಯುಕ್ರೇನ್ ಮೇಲೆ ಬಹಳ ಕ್ರೂರವಾಗಿ ದಾಳಿ ಮಾಡಿದ್ರು, ಬಹಳ ಇನ್ನೋಸೆಂಟ್ ಜನರ ಜೀವಗಳು ಹೋದ್ವು. ಇದು ಒಂದು ನಮಗ್ ಗೊತ್ತಿರುವಂತ ಸಿಚುವೇಶನ್.
So I will give you a question like this. The act of war by Russia on Ukraine was dash human. Dash human. ಅಲ್ಲಿ ಆಪ್ಷನ್ಸ್ ಕೊಡ್ತೇವೆ. One is option 1 is UN. ಅಂದ್ರೆ ನೀವು ಪ್ರಿಫಿಕ್ಸ್ ಆಡ್ ಮಾಡಬೇಕು. ಅನ್ಹ್ಯೂಮನ್ ಆಗ್ತದಾ, ನಾನ್ ಹ್ಯೂಮನ್ ಆಗ್ತದಾ, ಅಥವಾ ಇನ್ಹ್ಯೂಮನ್ ಆಗ್ತದಾ, ಅಥವಾ ಇರ್ಹ್ಯೂಮನ್? ಹಾ, ದೇರ್ ಇಸ್ ಎ ಕನ್ಫ್ಯೂಷನ್ ಹಿಯರ್. ನಾನ್ ಹ್ಯೂಮನ್ ಅಂದ್ರೆ ಅಲ್ಲಿ ನೋಡಿ ಒಂದೇ ಶಬ್ದ ಹ್ಯೂಮನ್ ಶಬ್ದ, ಅದಕ್ಕೆ ನಾನ್ ಹಚ್ಚಿದ್ರೆ ಬೇರೆ ಮೀನಿಂಗ್ ಕೊಡ್ತದೆ, ಇನ್ ಹಚ್ಚಿದ್ರೆ ಬೇರೆ ಮೀನಿಂಗ್ ಕೊಡ್ತದೆ. ನಾನ್ ಹ್ಯೂಮನ್ ಅಂತಂದ್ರೆ ಮನುಷ್ಯ ಅಲ್ಲದ್ದು. ಮನುಷ್ಯ ಅಲ್ಲದ್ದು ನಾನ್ ಹ್ಯೂಮನ್ ಫೋರ್ಸ್ ಅಂದ್ರೆ ಅದು ಪ್ರಾಣಿ ಇರ್ಬೋದು ಅಥವಾ ಗಾಳಿ ಇರ್ಬೋದು, ನೀರ್ ಇರ್ಬೋದು. ನಾನ್ ಹ್ಯೂಮನ್ ಮನುಷ್ಯ ಅಲ್ಲದ್ದು. ಬಟ್ ಇನ್ ಹ್ಯೂಮನ್ ಅಂತ ಬಳಸಿದಾಗ ಕ್ರೂರ, ಮಾನವತೆಗೆ ಹಾನಿ ಮಾಡುವಂತಹ ಆ ಮೀನಿಂಗ್ ಅಲ್ಲಿ ಕೊಡ್ತದೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಚೂಸಿಂಗ್ ದ ರೈಟ್ ಪ್ರಿಫಿಕ್ಸ್ ಟು ಮೇಕ್ ದಿ ಮೀನಿಂಗ್ ಆಪೋಸಿಟ್. ಓಕೆ, ಇನ್ನೊಂದು ವರ್ಡ್ ಇದೆ. ಐ ವಿಲ್ ಗಿವ್ ಯು ಅನದರ್ ಕ್ವೆಶ್ಚನ್. ಡ್ಯೂ ಟು social media, several dash social activities are happening. Options: non. Option 1 is non. Nodi sentence matam hela. Due to social media, several dash social activities are happening. Okay, option 1 non social. Second one is second one is off OFF social. Third one is anti-social. Fourth one is free social. Anti-social. So ಅಲ್ಲಿ ಏನು ನಮಗೆ ಕಾಂಟೆಕ್ಸ್ಟ್ ಗ್ರಹಿಕೆ ಆದರೆ we can use the right prefix. Right? Did you understand? So ಈಗ ಡೈರೆಕ್ಟ್ ಆಗಿ ನಮಗೆ ಲಿಸ್ಟ್ ಸಿಗ್ತದೆ. ಆಂಟೋನಿಮ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಯಾವುದೇ ಗ್ರಾಮರ್ ಬುಕ್ ಒಳಗೆ 2-3 ಪೇಜ್ ತನ ಲಿಸ್ಟ್ ಸಿಗ್ಬೋದು, ಅದಕ್ಕೂ ಕೂಡ ಜಾಸ್ತಿ ಸಿಗ್ಬೋದು. ಅದು ಡೈರೆಕ್ಟ್ ಆಂಟೋನಿಮ್ಸ್ ಲೈಕ್ ಗುಡ್ ಬ್ಯಾಡ್, ಗುಡ್ ಈವಿಲ್, ಓಕೆ, ಟಾಲ್ ಶಾರ್ಟ್, ಟಾಲ್ ಡ್ವಾರ್ಫ್, ದೆನ್ ಬಿಗ್ ಸ್ಮಾಲ್, ಲಾರ್ಜ್ ಸ್ಮಾಲ್, ಲಾರ್ಜ್ ಟೈನಿ, ಓಕೆ, ಹ್ಯಾಂಡ್ಸಮ್ ಅಗ್ಲಿ, ಬ್ಯೂಟಿಫುಲ್ ಅಗ್ಲಿ. ಈ ತರ ನಿಮಗೆ ಡೈರೆಕ್ಟ್ ವರ್ಡ್ಸ್ ಈಸಿಲಿ ಸಿಗ್ತವೆ. ಆದ್ರೆ ಪ್ರಿಫಿಕ್ಸ್ ಹಚ್ಚಿ ಮಾಡೋದು ಸ್ವಲ್ಪ ಟ್ರಿಕಿ ಇರ್ತದೆ. ನೋಡ್ರಿ, ಅಲ್ಲಿ ಹ್ಯೂಮನ್ ಶಬ್ದಕ್ಕೆ ನಾನ್ ಹ್ಯೂಮನ್ ಅಂತೂ ಪಾಸಿಬಲ್ ಇದೆ. ನಾನ್ ಹ್ಯೂಮನ್ ವರ್ಡ್ ಎಕ್ಸಿಸ್ಟ್ಸ್, ಆಲ್ಸೋ ಇನ್ ಹ್ಯೂಮನ್ ವರ್ಡ್ ಎಕ್ಸಿಸ್ಟ್. ಸೊ ಅಂತ ಸಿಚುವೇಶನ್ ಅಲ್ಲಿ ನೀವು ಯಾವ ಸೆಲೆಕ್ಟ್ ಮಾಡಬೇಕು, ಅದಕ್ಕೆ ನಿಮಗೆ ವರ್ಡ್ಸ್ ಗಳ ಮೀನಿಂಗ್ ಗೊತ್ತಿರಬೇಕು. ಇದು ಕಲಿತೀರಿ ಅಂತಂದ್ರೆ ಅಗೇನ್ ಬೈ ರೀಡಿಂಗ್ ಇನ್ ಹ್ಯೂಮನ್ ಆಕ್ಟ್ ಅಂತ. ಓಕೆ, 4 men were treated in inhuman ways. ಓಕೆ, ನಾನ್ ಹ್ಯೂಮನ್ ಎಲ್ಲಿ ಬಳಸ್ತೀವಿ? ನಾನ್ ಹ್ಯೂಮನ್ ಮನುಷ್ಯ ಅಲ್ಲದ್ದು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಬಿರುಗಾಳಿ ಎಲ್ಲ ಬೀಸ್ತದೆ, ಅದು ನ್ಯಾಚುರಲ್ ಫೋರ್ಸ್, ಹೌದಾ? ಇಟ್ ಈಸ್ ನಾಟ್ ಮ್ಯಾನ್ ಮೇಡ್. ಅಲ್ಲಿ ಏನ್ ಮಾಡ್ತೇವೆ ನಾವು? ಎ ಟಾರೆಂಟ್ ಅಂದ್ರೆ ಬಿರುಗಾಳಿ. ಎ ಟಾರೆಂಟ್ ಈಸ್ ನಾನ್ ಹ್ಯೂಮನ್ ಫೋರ್ಸ್ ಆಫ್ ನೇಚರ್. Are you understanding? Okay. So like this, we make antonyms by using either prefix or suffix. So ಅಲ್ಲಿ ಪ್ರಿಫಿಕ್ಸ್ ಮಾಡ್ಬೇಕಾ ಸಫಿಕ್ಸ್ ಮಾಡ್ಬೇಕಾ ಇದು ಕೂಡ ನೀವು ಓದ್ಕೊಂಡ ನಂತರ ಬರ್ತದೆ. ಸೊ ದ ಬೆಸ್ಟ್ ವೇ ಟು grasp English language vocabulary, enhance your vocabulary, is read and read. The more you read from different contexts, ಯಾವ ಬೇರೆ ಬೇರೆ ವಿಷಯಗಳನ್ನು ಓದ್ರಿ. ಅಂದ್ರೆ ಇಕನಾಮಿಕ್ಸ್ ನಲ್ಲಿ ಯಾವ ಶಬ್ದಗಳು ಬಳಸಲಾಗ್ತದೆ, ಅದು ಒಂದು ಫೈನಾನ್ಸ್ ರಿಲೇಟೆಡ್ ಒಂದು ಕಾಲಮ್ ಇರ್ಬೋದು, ಅದನ್ನು ಕೂಡ ಓದ್ರಿ. ಕ್ರೈಮ್ ರಿಲೇಟೆಡ್ ಏನಾದ್ರು ಇದು ಇದ್ರೆ, ಜಸ್ಟಿಸ್ ರಿಲೇಟೆಡ್ ಕಾಲಮ್ ನ್ಯೂಸ್ ಪೇಪರ್ ಒಳಗಿದ್ರೆ ಅದನ್ನು ಕೂಡ ಓದ್ರಿ. ಅಂದ್ರೆ ಯಾವ ಸಿಚುವೇಶನ್ ನಲ್ಲಿ ಯಾವ ಪ್ರಿಫಿಕ್ಸ್ ಸಫಿಕ್ಸ್ ಹಾಕಿ ಅಪೋಸಿಟ್ಸ್ ಮಾಡ್ತಾರೆ ಅದು ನಿಮಗೆ ಗೊತ್ತಾಗ್ತದೆ. ಓಕೆ,
So that's the way you make antonyms. Okay, thought ಏನು thoughtful ನೋಡಿ, thoughtful opposite is thoughtless. Okay, trustworthy, ಆಲ್ರೆಡಿ ಟ್ರಸ್ಟ್ ವರ್ಡಿ ಅನ್ನೋ ಶಬ್ದ ಎರಡು ಶಬ್ದದಿಂದ ಕೂಡಿದೆ. ಟ್ರಸ್ಟ್ ವರ್ದಿ, ಅದಕ್ಕೆ ಇನ್ನೊಂದು ಪ್ರಿಫಿಕ್ಸ್ ಆಡ್ ಮಾಡ್ತೇವೆ ನಾವು ಅಪೋಸಿಟ್ ಮಾಡ್ಲಿಕ್ಕೆ, ಅನ್ಟ್ರಸ್ಟ್ ವರ್ದಿ. ಓಕೆ, ಸೊ ಈ ತರ ಇಂಪಾರ್ಟೆಂಟ್, ಇಂಪಾರ್ಟೆಂಟ್, ಅನ್ಇಂಪಾರ್ಟೆಂಟ್. ಓಕೆ, ಆರ್ ಇಂಪಾರ್ಟೆಂಟ್, ಸಿಲಿ, ಇದು ಕೂಡ ಆಗ್ತದೆ ಮೀನಿಂಗ್. ಇಂಟ್ರೆಸ್ಟಿಂಗ್, ಇಲ್ಲೂ ಕೂಡ ಎರಡು ಹಿಂದೆ ಸರ್ ಕೂಡ ನೀರು ಕೂಡ ಕೊಡ್ತಾರೆ ಬಟ್ ಓಕೆ. ಇಂಟ್ರೆಸ್ಟ್ ಇದೊಂದು ಇಂಟ್ರೆಸ್ಟಿಂಗ್ ವರ್ಡ್. ಓಕೆ, ಎಲ್ಲಿ ಇಂಟ್ರೆಸ್ಟ್ ಎಲ್ಲೆಲ್ಲಿ ಬಳಸ್ತಾರೆ ನೋಡ್ರಿ. ನೀವು ಯಾರಿಗೋ ದುಡ್ಡು ಕೊಡ್ತೀರಿ, ಅದನ್ನ ವಾಪಸ್ ತಗೊಳ್ಳುವಾಗ ಬಡ್ಡಿ ಹಾಕಿ ಕೊಡ್ಬೇಕು ನೀವು, ಹೌದಾ? ಇಂಟ್ರೆಸ್ಟ್ ಅಂತಂದ್ರೆ ಬಡ್ಡಿ, ಅದು ಫೈನಾನ್ಸ್ ರಿಲೇಟೆಡ್, ಹೌದಾ? ಇಂಟ್ರೆಸ್ಟ್ ಅನ್ನೋದು ನಮ್ದ ಮೂಡನ್ನು ಕೂಡ ಹೇಳ್ತದೆ. ದಿಸ್ ಇಸ್ ಇಂಟ್ರೆಸ್ಟಿಂಗ್ ಫಾರ್ ಮೀ, ನಮಗೆ ಉತ್ಸಾಹ ಇದೆ ಅದರೊಳಗೆ, ಅದನ್ನು ಕೂಡ ಇಂಡಿಕೇಟ್ ಮಾಡ್ತದೆ. ಸೊ ಇದೇ ತರ ಕಾಂಟೆಕ್ಸ್ಟ್ ನೋಡಿ ಇಂಟ್ರೆಸ್ಟ್ ಅನ್ನ ಅಪೋಸಿಟ್ ಕೂಡ ಮಾಡಬಹುದು. ಇಂಟ್ರೆಸ್ಟಿಂಗ್, ಅನ್ಇಂಟ್ರೆಸ್ಟಿಂಗ್, ನನಗೆ ಆ ಶಬ್ದದಲ್ಲಿ ಆಸಕ್ತಿ ಇಲ್ಲ, ಅನ್ಇಂಟ್ರೆಸ್ಟಿಂಗ್ ಟು ಮೀ. ಇಂಟ್ರೆಸ್ಟ್ ಫ್ರೀ ಅಂದಾಗ ಅಲ್ಲಿ ಅದು ಯಾವ ಸೆಕ್ಟರ್ ನಲ್ಲಿ ಹೋಯ್ತು? ಫೈನಾನ್ಸ್ ಸೆಕ್ಟರ್ ನಲ್ಲಿ ಹೋಯ್ತು. ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡಲಿಲ್ಲ, ಯಾರು ಎಕ್ಸ್ಪೆಕ್ಟ್ ಮಾಡಬಾರ್ದು. ಬಟ್ ಇಂಟ್ರೆಸ್ಟ್ ಫ್ರೀ ಅಂತಂದಾಗ ಅಲ್ಲಿ ಅದು ಎಸ್ ಇಂಟ್ರೆಸ್ಟ್ ಲೆಸ್, ಬಟ್ ಇಟ್ ಈಸ್ ಗೋಯಿಂಗ್ ಇನ್ ದಟ್ ಸೆಕ್ಟರ್. ಫೈನಾನ್ಸ್ ಆ ಕ್ಯಾಟಗರಿ ಬಗ್ಗೆ ನಾವು ಮಾತಾಡುವಾಗ ಅಲ್ಲಿ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಬಗ್ಗೆ ಮಾತಾಡ್ತೀವಿ. ಇನ್ನೊಂದು ವರ್ಡ್ ಇದೆ, ಡಿಸ್ಇಂಟ್ರೆಸ್ಟ್. ಡಿಸ್ಇಂಟ್ರೆಸ್ಟೆಡ್ ಮತ್ತು ಅನ್ಇಂಟ್ರೆಸ್ಟಿಂಗ್ ಬೇರೆ ಬೇರೆ. ಐ ಆಮ್ ಡಿಸ್ಇಂಟ್ರೆಸ್ಟೆಡ್ ಅಂದ್ರೆ ನನಗೆ ಯಾವುದರಲ್ಲಿನೂ ಇಂಟ್ರೆಸ್ಟ್ ಇಲ್ಲ, ಐ ಆಮ್ ಡಿಸ್ಇಂಟ್ರೆಸ್ಟೆಡ್. ದಿಸ್ ಈಸ್ ಅನ್ಇಂಟ್ರೆಸ್ಟಿಂಗ್, ಯಾವುದೋ ಒಂದು ಟಾಪಿಕ್ ಇದೆ ಅದು ನನಗೆ ಇಂಟ್ರೆಸ್ಟಿಂಗ್ ಇಲ್ಲ. ಓಕೆ, ಈ ತರ ಒಂದು ಮೀನಿಂಗ್ ನ ಚೇಂಜ್, ಪ್ರಸಂಗಕ್ಕೆ ಚೇಂಜ್ ಮಾಡುವಂತ ಅಪೋಸಿಟ್ಸ್ ನಾವು ಮಾಡಬಹುದು. ಇನ್ನೊಂದು ಶಬ್ದ ಇದೆ ಡಿಫರೆಂಟ್. ಹೌ ಡು ಯು ಮೇಕ್ ಅಪೋಸಿಟ್ ಆಫ್ ದಿಸ್? ಇಂಡಿಫರೆಂಟ್, ಹೌದಾ? ಆದ್ರೆ ಇನ್ನೊಂದು ಅಪೋಸಿಟ್ ಏನಿದೆ? ಸೇಮ್. ಬಟ್ ಆರ್ ದ ಮೀನಿಂಗ್ಸ್ ಎಕ್ಸಾಕ್ಟ್ಲಿ ದ ಸೇಮ್? ಇಂಡಿಫರೆಂಟ್, ಈಗ ಒಂದು 3-4 ಫೋನ್ ತಗೋತೀನಿ, ಐ ವಿಲ್ ಸೇ these phones are indifferent. Should I say like that or should I say these phones are same? ಯಾವುದು ಕರೆಕ್ಟ್ ಆಗ್ತದೆ? You should know indifferent ಅಂತಂದ್ರೆ ಒಂದು ತರ ನಾವು ಏನಂತೇವೆ, ಇಟ್ ಈಸ್ ಅನ್ ಆಟಿಟ್ಯೂಡ್. ಇಂಡಿಫರೆಂಟ್ ಅನ್ನೋದು ಒಂದು ಆಟಿಟ್ಯೂಡ್, ಒಂದು ಮಾನಸಿಕ ಅವಸ್ಥೆ. ಅದು ಅಂದ್ರೆ ಎಲ್ಲದನ್ನು ಈಕ್ವಲ್ ಆಗಿ ನೋಡೋದು. ಇಂಡಿಫರೆಂಟ್ ಅಂದ್ರೆ ಅಥವಾ ಯಾವ್ದನ್ನು ಹಚ್ಕೊಳಂಗಿಲ್ಲ, ಏನಾದ್ರೂ ಹಚ್ಕೊಳಂಗಿಲ್ಲ. ಕೆಲವೊಬ್ರು ಇರ್ತಾರೆ ಇಂಡಿಫರೆಂಟ್, ದೇ ಆರ್ ಇಂಡಿಫರೆಂಟ್ ಅಂದ್ರೆ ಒಳ್ಳೇದಾದ್ರೂ ಖುಷಿ ಇಲ್ಲ, ಕೆಟ್ಟದಾದ್ರೂ ಖುಷಿ ಇಲ್ಲ, ಕೆಟ್ಟದಾದ್ರೂ ಖುಷಿ ಆಗುಲ್ಲ, ಬಟ್ ಯಾವ್ದ್ರಿಂದನೂ ಅವ್ರಿಗೆ ಹೊರಗೆ ಬೀಳಿಲ್ಲ. ದೇ ಆರ್ ನಾಟ್ ಸ್ಥಿತಪ್ರಜ್ಞೆ ಒಂಥರ. ಓಕೆ, ಬಟ್ ಸ್ಥಿತಪ್ರಜ್ಞೆ ಅಂದ್ರೆ ಮತ್ತೆ ಪಾಸಿಟಿವ್ ಆಗ್ತದೆ. ಇದು ಇಂಡಿಫರೆಂಟ್ ಅಂದ್ರೆ ಕೇರ್ಲೆಸ್ ಕೂಡ ಆಗ್ತದೆ. So if I say these 4 mobiles are indifferent, I am giving a wrong meaning. So ಈಗ ಈ ತರ ಒಂದು ಬರ್ತದೆ ಕ್ವೆಶ್ಚನ್. Choose the right opposite word. Choose the right word. Okay, from the words given below. I purchased 4 dresses. Okay, and all the 4 dresses were dash. Options. Option 1 indifferent, second option is same. Okay, ಯಾಕಂದ್ರೆ ಡ್ರೆಸ್ಗಳಿಗೆ ಆಟಿಟ್ಯೂಡ್ ಇರಲಿಲ್ಲ,
ಅದೇ ಮನುಷ್ಯನ ಬಗ್ಗೆ ಹೇಳಿದ್ರಿ, ವ್ಯಕ್ತಿ ಬಗ್ಗೆ ಹೇಳಿದ್ರಿ ಅಂತಂದ್ರೆ ಅಲ್ಲಿ ಆಟಿಟ್ಯೂಡ್ ಇರ್ತದೆ. ದಟ್ ಪರ್ಸನ್ ವಾಸ್ ಇಂಡಿಫರೆಂಟ್. ಹೌದಾ? ಅಲ್ಲಿ ಏನಾಗ್ತದೆ, ಅವನ ಆಟಿಟ್ಯೂಡ್ ಬಗ್ಗೆ ನಾವು ಹೇಳ್ತೀವಿ. ಸೊ ಈ ತರ ನಾವು ಸಿನಾನಿಮ್ಸ್ ಆಂಟೋನಿಮ್ಸ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿ ನಾವು ಪ್ರಿಫಿಕ್ಸಸ್ ಅನ್ನ ಬಳಸಬೇಕು. ಸೊ ಲೈಕ್ ದಿಸ್ we come to a conclusion of our discussion on antonyms. Okay, because I have to cover other topics also, I am just giving you a glance over these topics. Okay, ಎಲ್ಲದನ್ನ ಕವರ್ ಮಾಡ್ಲಿಕ್ಕೆ ಆಗೋಲ್ಲ, ಕೆಲವೊಂದಿಷ್ಟನ್ನ ಮಾಡ್ತೀವಿ. Homophones. Okay, so let us now turn our attention towards homophones. ಏನಿದು homophones? There are two words. Phone ಅಂತಂದ್ರೆ ಮೊಬೈಲ್ ಫೋನ್ ಅಲ್ಲ, ಅಲ್ಲಿ ಕೂಡ ಸಿನಾನಿಮ್ಸ್ ಇದಾವೆ. ಫೋನ್ ಅಂತಂದ್ರೆ ಸೌಂಡ್. The words which have same sound. For example, air, A I R, H E I R, air. ಅಲ್ಲೂ ಹೇರ್ ಅನ್ನೋದಿಲ್ಲ, ಏರ್. ಎರಡು ಸೇಮ್ ಪ್ರೊನೌನ್ಸಿಯೇಷನ್, ಸೇಮ್ ಸೌಂಡ್, ಬಟ್ ಮೀನಿಂಗ್ಸ್ ಆರ್ ಡಿಫರೆಂಟ್. ಏರ್ ಅಂತಂದ್ರೆ ಗಾಳಿ, HEIR ಅಂತಂದ್ರೆ ನೋಡಿ, ನಾ ಹೇರ್ ಅಂದಿಲ್ಲ. Look at it, pay attention here to the spelling. HAIR is hair. Okay, HEIR is ಮುಂದಿನ ಪೀಳಿಗೆ, ವಂಶಸ್ಥರು ಅಂತಾರಲ್ಲ ಅದು. ವಾರಸುದಾರ, exact word is ವಾರಸುದಾರ, heir, but both are pronounced in the same way. So there are hundreds of words in English which sound the same, but their meanings are different and spellings are different. Spelling meaning different, sound the same. ಇದಕ್ಕೆ ನಾವು ಏನಂತೀವಿ? homophones. Homo is same, again homo is also ಏನದು, ಅದು ಒಂದು ಪ್ರಿಫಿಕ್ಸ್. ಯಾಕಂದ್ರೆ ಅದನ್ನ ಸಾಕಷ್ಟು ಕಾಂಟೆಕ್ಸ್ಟ್ ಗಳಲ್ಲಿ ನಾವು ಬಳಸ್ತೇವೆ. ಹೋಮೋಜಿನಸ್ ಮಿಕ್ಸ್ಚರ್ ಅಂದ್ರೆ ಒಂದೇ ತರ ವಸ್ತುಗಳಿಂದ ಆದಂತ ಮಿಕ್ಸ್ಚರ್. ಹೋಮೋಜಿನಸ್ ನೆಟ್ವರ್ಕ್, ಒಂದೇ ತರದ ಜನರಿಂದ ಆದಂತಹ ನೆಟ್ವರ್ಕ್, ಹೋಮೋ. ಓಕೆ, ಇಲ್ಲಿ ಹೋಮೋಫೋನ್ಸ್, ಒಂದೇ ಸೇಮ್ ಸೌಂಡ್. ದ ಮೀನಿಂಗ್ ಇಸ್ ಹೋಮೋಫೋನ್ ಅನ್ನೋ ಈ ಒಂದೇ ಪದದ ಅರ್ಥ ಸೇಮ್ ಸೌಂಡ್, ಲಿಟರಲ್ ಮೀನಿಂಗ್. ಓಕೆ, ಸೊ ದ ವರ್ಡ್ಸ್ ಅಲ್ಲಿ ನೋಡಿ ಡೆಫಿನೇಷನ್ ಇದೆ. ಯು ಕ್ಯಾನ್, ಐ ವಿಲ್ ಶೇರ್ ದ ಸ್ಲೈಡ್ಸ್ ವಿತ್ ಯು ಲೇಟರ್. ಓಕೆ, ಪೇ ಅಟೆನ್ಷನ್. ನೋಡಿ ಇಲ್ಲೂ ಕೂಡ ಪೇ ಅಟೆನ್ಷನ್ ಅಂತೀವಿ, ಗಿವ್ ಅಟೆನ್ಷನ್ ನೋಡಲ್ಲ. ಮೀನಿಂಗ್ ಇಸ್ ಸೇಮ್. ಲಕ್ಷ್ಯ ಕೊಡಿರಿ, ಪೇ ಅಟೆನ್ಷನ್. ಅಲ್ಲಿ ನಾವು ಕನ್ನಡದೊಳಗೆ ಕೊಡಿರಿ ಅಂದ್ರೆ ಗಿವ್ನು ಅನ್ಬೋದಲ್ಲ, ಗಿವ್ ಅಟೆನ್ಷನ್ ಹಿಯರ್ ಅನ್ನೋದು. ಬಟ್ ದ accurate word here is pay attention. Okay, so alli nodi, there are words which sound same but are having different spellings and different meanings. Like I just said, air. ಇನ್ನೊಂದು ವರ್ಡ್ ಇದೆ, ಅದನ್ನ ನೋಡ್ತಾರೆ. ಆಮೇಲೆ ಇನ್ನೊಂದು ನನಗೆ ನೆನಪಾದಂಥದ್ದು ಹೇಳ್ತೀನಿ. ISLE, ನಾವು ಇಸ್ಲೆ ಅನ್ಬೋದು, ಅದನ್ನ ಇಸ್ಲೆ ನೆಸ್ಲೆ ಅಲ್ಲ. It is pronounced, it sounds like ISLE. ISLE, S is silent, ISLE. Okay, ಇನ್ನೊಂದಿದೆ AISLE, ಒಂದೇ A ಇಂದ ಆಡ್ ಮಾಡ್ತಾರೆ, AISLE. Okay, now I will give you a question. There was a room and there were, this is a room in Ambedkar Bhavan. There are 200 chairs and there is an dash between rows of chairs. Option 1 ISLE, option 2 AISLE. AISLE ಅಂದ್ರೆ ಮೀನಿಂಗ್ ಗೊತ್ತಾ? ನೋಡ್ರಿ, ಅಲ್ಲಿ ಮೀನಿಂಗ್ ಕಂಡು ಹಿಡಿಬಹುದು ನೀವು. ದೇರ್ ಇಸ್ ಎ ಡ್ಯಾಶ್ ಬಿಟ್ವೀನ್ ರೋಸ್ ಆಫ್ ಚೇರ್ಸ್ ಅಂದ್ರೆ ಏನು? ಬಿಟ್ವೀನ್ ಅಂದಾಗ ಗ್ಯಾಪ್ ಅಂತ,
ಆಯ್ತಾ? ಅಂದ್ರೆ ನೋಡಿ ಇಲ್ಲಿ ಪಾಸ್ವೇನ್ ಇದೆ ನೋಡಿ, ನಡುವ ಓಡಾಡ್ಲಿಕ್ಕೆ ಒಂದ್ ಜಾಗ ಮಾಡಿರ್ತಾರಲ್ಲ, ಬಸ್ನ್ಯಾಗ ಈ ಕಡೆ ಸೀಟ್ಸ್ ಇರ್ತಾವ, ಈ ಕಡೆ ಸೀಟ್ಸ್ ನಡು ಕಂಡಕ್ಟರ್ ಇರ್ತಾನ, ಅದಕ್ಕೇನಂತೇವಿ ಐಲ್ ಅಂತೇವಿ. ಅದು ಸ್ಪೆಲ್ಲಿಂಗ್ AISLE. Then I'll give you another question. ಶ್ರೀಲಂಕಾ ಪಾಪ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಶ್ರೀಲಂಕಾ is a beautiful dash. Option AISLE. Option 2 ISLE. ಅಂದ್ರೆ ಮೀನಿಂಗ್ ಇಸ್ ದ್ವೀಪ. ಐಲ್ಯಾಂಡ್ ಅಂತೀವಿ ನಾವು, ಇಟ್ ಇಸ್ ನಾಟ್ ಇಸ್ಲ್ಯಾಂಡ್. ಕೆಲವೊಬ್ರು ಅದನ್ನ ಗಡಬಡಿ ಒಳಗ, ನಾವು ಒಂದ್ಸಲ ನಮ್ಮ ಫ್ರೆಂಡ್ಸ್ ಜೊತೆಗೆ ಈ ತರ ಮಜಾ ಮಾಡಿದ್ವಿ. 2 ಶಬ್ದ ಬರೆದ್ವಿ, ಈಸ್ ಅಂತ ಬರ್ದ್ವಿ, ಈಸ್ ಸ್ಪೇಸ್ ಕೊಟ್ವಿ, ಏನ್ ಓದು ಅಂತ ಈಸ್ ಅಂತ, ಮುಂದೆ ಲ್ಯಾಂಡ್ ಅಂತ ಬರ್ದ್ವಿ, ಇದು ಲ್ಯಾಂಡ್ ಅಂತ ಬರ್ದ್ವಿ. ಈಗ ಕುಣಿಸೋದು ಈಸ್ ಲ್ಯಾಂಡ್. ಇಟ್ ಇಸ್ ನಾಟ್ ಇಸ್ಲ್ಯಾಂಡ್, ಇಟ್ ಇಸ್ ಐಲ್ಯಾಂಡ್. ಆ ಐಲ್ಯಾಂಡ್ ಅನ್ನೋ ಶಬ್ದ ನೋಡ್ರಿ, ಸ್ಪೆಲ್ಲಿಂಗ್ ನೋಡ್ರಿ, ಇಟ್ ಕಮ್ಸ್ ಫ್ರಮ್ ದ ವರ್ಡ್ ISLE. ಸೊ ISLE ಮೀನ್ಸ್ ಐಲ್ಯಾಂಡ್ಸ್. ನೀವು ಅಟ್ಲಾಂಟಿಕ್ ಓಷನ್ ದಲ್ಲಿ ಕೆಲವೊಂದಿಷ್ಟು ಸಣ್ಣ 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 ದ್ವೀಪ ಇದಾವೆ, ಅದನ್ನ ನೀವು ಮ್ಯಾಪ್ ಒಳಗೆ ನೋಡಿದ್ರೆ ಬ್ರಿಟಿಷ್ ಐಲ್ಸ್ ಅಥವಾ ಕೆರಿಬಿಯನ್ ಐಲ್ಸ್, ಈ ತರ ಐಲ್ಸ್ ಅನ್ನೋ ಶಬ್ದ ಇದೆ. ಓಕೆ, ಸೊ ISLE ಮೀನ್ಸ್ ಐಲ್ಯಾಂಡ್ and AISLE means this pathway between two rows of seats. Okay, so nodi 8 8 sound the same, 8 8 hauda. Again I dash dash mangoes. First gap nalli ಯಾವ ತುಂಬ್ತೀರಿ? EIGHT ತುಂಬ್ತಿರೋ ಏನ್ ATE ತುಂಬ್ತಿರೋ? ಆಮೇಲೆ ಸೆಕೆಂಡ್ ಗ್ಯಾಪ್ ಅಲ್ಲಿ ಏನ್ ತುಂಬ್ತೀರಿ? ಸೀಸನ್ ಬಂತಲ್ಲ ಅದಕ್ಕೆ ನೆನಪಾಗ್ತದೆ, ಇನ್ನು ಒಂದು ತಿಂದಿಲ್ಲ. ಓಕೆ, ಸೊ ಸೆಕೆಂಡ್ ನೋಡ್ರಿ ಸೆಂಟೆನ್ಸ್ ಏನಿದೆ, ಐ ಡ್ಯಾಶ್ ಡ್ಯಾಶ್ ಮ್ಯಾಂಗೋಸ್. I ate 8 mangoes. ಅಂದ್ರೆ ಫಸ್ಟ್ A to ATE, second A to EIGHT. Okay, if I eat more mangoes, my friend gives me an 8. Kannada 8. Okay, jokes apart. ನೋಡಿ ಈ ತರ ಬ್ಯಾಂಡ್ BAND and BANNED, ಅಲ್ಲಿ NED ಅದನ್ನ ಸ್ಪೆಲ್ ಮಾಡೋದಿಲ್ಲ, ಬ್ಯಾಂಡೆಡ್ ಅನ್ನೋದಿಲ್ಲ, we call it band. Same sound but meanings are different. Band ಅಂತಂದ್ರೆ BAND, band ಅಂತಂದ್ರೆ the music band, okay, or rubber band or friendship band, such bands, or ribbon, that we call as band. Or second band is BANNED is cancelled, ನಿಷೇಧಿಸಲಾದ, okay, prohibited. ಅದು ನೋಡಿ ಈ ತರ ಅದು ಕೂಡ ನಿಮಗೆ ಲಿಸ್ಟ್ ಸಿಗ್ತದೆ. ಅಂಡ್ ಅನದರ್ ಇಂಟ್ರೆಸ್ಟಿಂಗ್ ವರ್ಡ್ ಇಸ್ ಬ್ರೇಕ್, BRAKE, BREAK. If you don't use the brakes of car properly, you will if you don't use the brake of your car properly, you will break your neck. First ಯಾವುದು ಯಾವ ಸ್ಪೆಲ್ಲಿಂಗ್? ಓಕೆ, BRAKE ಅದು ನೀವು ಗಾಡಿಗೆ ಇರುವಂತ ಬ್ರೇಕ್. ಸೆಕೆಂಡ್ ಬ್ರೇಕ್ ಇಸ್ ಮುರಿಯೋದು. ಓಕೆ, ಅಲ್ಲಿ ನೋಡ್ರಿ ಬ್ರೇಕ್ ಅನ್ನೋದಕ್ಕೆ ಅಗೇನ್ ಇವು ಆಂಟಾನಿಮ್ಸ್ ಸಿನಾನಿಮ್ಸ್ ನೀವು ಡಿಸ್ಕಸ್ ಮಾಡ್ತಾ ಹೋದ್ರೆ ಅದು ನೀವು ಲಿಟರಲಿ ಯು ವಿಲ್ ಎಂಜಾಯ್ ಇಟ್, ಬಿಕಾಸ್ ಅದು ಭಾಷೆ ಜೊತೆಗೆ ಆಡುವಂತ ಆಟ. ಓಕೆ, ಬ್ರೇಕ್ ಅನ್ನೋದಕ್ಕೆ ಒಂದೇನ್ ಮೀನಿಂಗ್ ಇದೆ? ಒಡೆಯೋದು ಅಥವಾ break it into pieces. People broke in ಅಂತಂದ್ರೆ or break in, ಒಂದು ಬ್ಯಾರಿಕೇಡ್ ಮಾಡಿರ್ತಾರೆ, ಆ ಬ್ಯಾರಿಕೇಡ್ ಅನ್ನ ದಾಟಿ ಹಾರಿ ಜನ ಬರ್ತಾರೆ ನೋಡ್ರಿ, ಸೆಲೆಬ್ರಿಟೀಸ್ ಅದು ಬಂದಾಗ, ಅಥವಾ ಕ್ರಿಕೆಟ್ ಆಡುವಾಗ ಗ್ರೌಂಡ್ ಒಳಗೆ ಕೆಲವೊಮ್ಮೆ ಗೆದ್ದ ಮೇಲೆ ಜನನು ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಬ್ರೇಕಿಂಗ್ ಇನ್. ಓಕೆ, ಬ್ರೇಕ್ ಅಪ್ ಮತ್ತೆ ಬೇರೆ. ದೆನ್ he was broken ಅಂತಂದ್ರೆ ಖಿನ್ನವಾದ, ಮುರಿದು ಬಿದ್ದ ಅಲ್ಲ, ಖಿನ್ನವಾದ ಅಂದ್ರೆ
ಶೇಡ್ ಒಳಗೆ ಮೀನಿಂಗ್ಸ್ ಚೇಂಜ್ ಆಗ್ತವೆ. ಓಕೆ, ಸೊ ನೋಡಿ ಇಲ್ಲಿ ಬ್ರೇಕ್ ಮತ್ತೆ ಬ್ರೇಕ್. ದೆನ್ ಬೈ ನೋಡ್ರಿ, ಸೇಮ್ ಸೌಂಡ್ but contextually meanings go on, differing spellings go on. I went to buy a shirt in the market. ಅಲ್ಲಿ ಯಾವ್ದು ಯೂಸ್ ಮಾಡ್ತೀರಿ? BUY. Okay, so it means purchase. Okay, you pay something and take it. And to the shopkeeper I said buy. BYE. Okay. Ceiling nodri, ceiling fan. This is a ceiling fan. Okay, no, idu wall hanging. Ceiling fan andre idu ಮೇಲೆ ಇರ್ತಾವಲ್ಲ ceiling. This is a ceiling ಅಂದ್ರೆ roof. Ceiling ಅದು ಯಾವ ceiling? CEI correct. CEILING. ಇನ್ನೊಂದು ceiling seal ಮಾಡ್ತೇವೆ ನಾವು ಏನೋ ಪ್ಯಾಕ್ ಮಾಡಿ ಸೀಲ್ ಮಾಡ್ತೇವೆ, ಅದು SEALING. ಓಕೆ, I opened the seal of a ceiling fan. ಅಲ್ಲಿ ಯಾವ ತರ ಯೂಸ್ ಮಾಡ್ತೀರಿ? ಫಸ್ಟ್ ಗೆ SEAL, then you use CEILING. ಓಕೆ, then bold. The students were getting bored when the teacher was writing on the board. First one is BORED, second one is BOARD. Okay, bore is bore andre bore agodu, emotion. Board is the object, blackboard, blue board, white board, green board, all those. Then next ಆಮೇಲೆ BOER ಅಂತಿತ್ತು ಸರ್ ಮೇಲೆ. BOAR ಕಾಡಹಂದಿ, ಬೋರ್, ಅದು ಸೇಮ್ ವರ್ಡ್, ಸೇಮ್ ಸೌಂಡಿಂಗ್ ವರ್ಡ್ ಇಟ್ ಇಸ್. ನೆಕ್ಸ್ಟ್ ಬ್ಲೂ, BLUE and BLEW. I'll give you a question. Fill in the blanks with correct homophones. Sentence is: a cool breeze blew over the blue sea. First blue yavadu? BLEW, the past tense of blow, and second one is the color blue. Okay, they are not blue one better, both are pronounced as blue. Okay, nodi 4 ಮತ್ತೆ 4 actually first one ಇದೆ ಅಲ್ಲ, ಅದು ಅಷ್ಟೊಂದು exact homophone ಅಲ್ಲ. for ಅಂತೀವಿ, for is different and 4 is different. Okay, but 4 ಮತ್ತೆ 4 FOUR FORE are homophones. So ಏನಿದು difference? They were standing before us. 4 ಅಂತಂದ್ರೆ ಮುಂದೆ, 4 front ಅಂತಾರೆ, and 4 number. Okay, so ನಾ ಹೆಂಗೆ ಹೇಳ್ಬೋದು? 5 is 4 ಅಂದ್ರೆ it is after, it is standing ahead of 4. 5, number 5 is after 4, in front of 4. Okay, ನೋಡ್ರಿ ಆಗ ಹೇಳಿದ್ದು ಇಲ್ಲಿ ಬಂತು, air ಮತ್ತೆ air. Okay, then forward, of course they are little different. Then jeans. Okay, give you a statement. Wearing jeans is in my genes. Now jeans generation. So wearing jeans is in our genes. Which genes you use first? Yes, GEANS, and it is first, then GENES. Andre adu biological related term, chromosome. Then gorilla, that is very interesting. Gorilla. Okay, gorilla is a bird, sorry, not bird. It's a monkey, big monkey, and gorilla is also used as used in warfare. Gorilla warfare anta
ಕೇಳಿದ್ರಿ ಶಬ್ದ? ಶಿವಾಜಿ, ಛತ್ರಪತಿ ಶಿವಾಜಿ ಮಹಾರಾಜರ ಹಿಸ್ಟ್ರಿಯಲ್ಲಿ ಗೊರಿಲ್ಲಾ ವಾರ್ಫೇರ್ ಅನ್ನು ಬಹಳ ಫೇಮಸ್ ಮಾಡಿದ್ರು. ಗೆರಿಲ್ಲಾ ಅಂತೇವಿ, ಬಟ್ ಇಟ್ ಇಸ್ ಆಕ್ಚುಲಿ ಪ್ರೊನೌನ್ಸ್ಡ್ ಆಸ್ ಗೊರಿಲ್ಲಾ ಓನ್ಲಿ, ಗೊರಿಲ್ಲಾ ವಾರ್ಫೇರ್. ಓಕೆ, ಅಂದ್ರೆ ಅದು ಹಿಡನ್ ಅಟ್ಯಾಕ್. ಹಿಡನ್ ಅಟ್ಯಾಕ್ ಮಾಡ್ತಾರಲ್ಲ, ಒಂದ್ ಕಡೆ ಅಡಗಿ ಕೂತಿರ್ತಾರೆ, ಅಟ್ಯಾಕ್ ಮಾಡೋದು, ದಟ್ ಈಸ್ ಗೊರಿಲ್ಲಾ ವಾರ್ಫೇರ್. ನೋಡ್ರಿ ಅಲ್ಲಿ ಗ್ರೀಸ್ ಅಂಡ್ ಗ್ರೀಸ್, ಗ್ರೇಟ್ ಗ್ರೇಟ್, ಎಸ್, ಇದು ಬಹಳ ಇಂಟ್ರೆಸ್ಟಿಂಗ್ ವರ್ಡ್, ಗ್ರೇಟ್ ಅಂಡ್ ಗ್ರೇಟ್. ನಾವು ಐ ವಾಸ್ ವೆರಿ ಗ್ರೇಟ್ಫುಲ್ because my friend was of great help. Which great you use first? GR. Great ನೋಡಿ, ಗ್ರೇಟ್ ಅಂತಂದ್ರೆ ಶ್ರೇಷ್ಠ, ಬಹಳ ಒಳ್ಳೆಯದು, ಬಹಳ ದೊಡ್ಡ, ಗ್ರೇಟ್. GREAT, GRAT, ಗ್ರೇಟ್ಫುಲ್ ಅಂದ್ರೆ ಬೀಯಿಂಗ್ ಥ್ಯಾಂಕ್ಫುಲ್, ದಟ್ ಈಸ್ GRAT. ಸೊ ಅಲ್ಲಿ ಸೆಂಟೆನ್ಸ್ ಏನಾಯ್ತು? ಕ್ವೆಶ್ಚನ್ ನಾನು ಕೇಳಿದ್ದು, ಐ ಆಮ್ ಗ್ರೇಟ್ಫುಲ್, GRATEFUL, ಟು ಮೈ ಫ್ರೆಂಡ್ ಫಾರ್ ಹೀಸ್ GREAT, ಗ್ರೇಟ್ ಹೆಲ್ಪ್. ಓಕೆ, ಡೋಂಟ್ ರೈಟ್ ಗ್ರೇಟ್ ಆಸ್ GR ಬರೋದು 8 ಶಬ್ದ 8 ನಂಬರ್ ಬರುತ್ತೀವಿ ಮೆಸೇಜ್ ಮಾಡುವಾಗ. ಡೋಂಟ್ ಡೂ ದಟ್, ಬಿಕಾಸ್ ಅಲ್ಲಿ ಮುಂದಿನ ಸ್ಪೆಲ್ಲಿಂಗ್ ಗೊತ್ತಾಗೋಲ್ಲ. Then okay, so like this you study different homophones. Okay, now let us briefly talk about homonyms. Okay, homophones ಆಯ್ತು. homonyms ಅಂದ್ರೆ ಏನು? homonyms ಅಂದ್ರೆ ಇದೇ ಇರಲಿ ಸರ್ ಸ್ಲೈಡ್, ಇಲ್ಲ. homonyms ಅಂತಂದ್ರೆ ನೋಡಿ, homophones ಒಳಗೆ ಏನಾಯ್ತು? ಸೇಮ್ ಸೌಂಡ್, ಡಿಫರೆಂಟ್ ಮೀನಿಂಗ್, ಡಿಫರೆಂಟ್ ಸ್ಪೆಲ್ಲಿಂಗ್. homonym ಒಳಗೆ ಏನಾಗ್ತದೆ? ಸೇಮ್ sound, same spelling, different meaning. Example is so idರಲ್ಲಿ pack. Okay, pack is one word, ಅಂದ್ರೆ ಅದು ಬೇರೆ ಬೇರೆ ಸರ್. ಪ್ಯಾಕ್ ಅಂತ ಇದೆ, PACK, ಪ್ಯಾಕ್. ಪ್ಯಾಕ್ ಇಸ್ ಒನ್ ವರ್ಡ್. ಓಕೆ, ಇದು ಪ್ಯಾಕ್ ಅಂತಂದ್ರೆ ಏನು? ಪ್ಯಾಕೆಟ್, ಪ್ಯಾಕ್, ಪ್ಯಾಕ್ ಆಫ್ ಬಿಸ್ಕೆಟ್ಸ್. ಅ ಪ್ಯಾಕ್ ಆಫ್ ವುಲ್ವ್ಸ್, ವುಲ್ವ್ಸ್ ಅಂತಂದ್ರೆ ತೋಳಗಳು. ತೋಳಗಳ ಒಂದು ಗುಂಪಿಗೂ ಕೂಡ ಪ್ಯಾಕ್ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಏನಾಯ್ತು ನೋಡ್ರಿ, ಸ್ಪೆಲ್ಲಿಂಗ್ ಸೇಮ್, ಸೌಂಡ್ ಸೇಮ್, ಬಟ್ ಮೀನಿಂಗ್ ಈಸ್ ಡಿಫರೆಂಟ್, ಯೂಸ್ಡ್ ಇನ್ ಡಿಫರೆಂಟ್ ಕಾಂಟೆಕ್ಸ್ಟ್. Okay, ಈಗ ಫಾರ್ ಎಕ್ಸಾಂಪಲ್ we say ಪೊಲೀಸ್. ಪೊಲೀಸ್ ಅಂತಂದಾಗ ಅದಕ್ಕೆ 2 ಶಬ್ದನೂ ಕೂಡ ಬರ್ತವೆ ಮೀನಿಂಗ್ಸ್. ಒಂದು, ಪೊಲೀಸ್ ಯಾರು ನಾವು ಲಾಠಿ ಹಿಡ್ಕೊಂಡು ಅಡ್ಡಾಡ್ತಾರೆ ಅವರು ಪೊಲೀಸ್, ಅಂದ್ರೆ ನಮ್ಮನ್ನ ರಕ್ಷಿಸೋರು. ಇನ್ನೊಂದು ಪೊಲೀಸ್ ಅಂತಂದ್ರೆ ಮೀನಿಂಗ್ ಟು ವಾಚ್, ವಾಚ್ ಮಾಡೋದು, ವಾಚ್ ಮಾಡುವಂತ ಆಕ್ಟ್, ಅದಕ್ಕೂ ಕೂಡ ಪೊಲೀಸಿಂಗ್ ಅಂತ. ಓಕೆ, ಪೊಲೀಸ್ ಮತ್ತೆ ಪೊಲೀಸ್ ಹೋಮೋಫೋನ್ಸ್ ಕೂಡ ಇದಾವೆ. POLICE, ಪೊಲೀಸ್ ಅಂದ್ರೆ ನಮ್ಮ ಪೊಲೀಸ್ ಜನ. POLIS, ಪೊಲೀಸ್ ಅಂತಂದ್ರೆ ಸಿಟಿ, ಮೆಟ್ರೋ ಪೊಲೀಸ್, ಮೆಗಾ ಪೊಲೀಸ್, ಮೆಗಾಲೋ ಪೊಲೀಸ್. ಓಕೆ, ಅದು ಹೋಮೋನಿಮ್ ಕೂಡ ಆಗ್ತದೆ, ಹೋಮೋಫೋನ್ ಕೂಡ ಆಗ್ಬೋದು. ಓಕೆ, ದೆನ್ ಗ್ರೀಕ್, ಈ ಒಂದು ಶಬ್ದ ಇಂಟ್ರೆಸ್ಟಿಂಗ್. ಶೇಕ್ಸ್ಪಿಯರ್ ಇದನ್ನ ಯೂಸ್ ಮಾಡ್ತಾನೆ, ಹೋಮೋನಿಮ್ ಆಗಿ ಯೂಸ್ ಮಾಡ್ತಾನೆ. ಗ್ರೀಕ್ ಅಂದ್ರೆ ಏನಪ್ಪ? ಗ್ರೀಸ್ ದೇಶದ ವ್ಯಕ್ತಿ, ಗ್ರೀಸ್ ದೇಶದ ವ್ಯಕ್ತಿ, ಹೌದಾ? ಗ್ರೀಕ್. ಶೇಕ್ಸ್ಪಿಯರ್ ಒಂದ್ ಕಡೆ ಬರ್ತಾನೆ, ಇಟ್ ಈಸ್ ಗ್ರೀಕ್ ಟು ಮೀ ಅಂತ. ಗ್ರೀಕ್ ಅಂತಂದ್ರೆ ಅವನ ಪ್ರಕಾರ ಅನ್ನೋನ್ ಅಥವಾ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಅದು ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ, ಬಟ್ ಅಲ್ಲಿ ವರ್ಡ್ ನೋಡಿದ ನಂತರ ನನಗೆ ನೆನಪಾಯ್ತು ಹೌ ಶೇಕ್ಸ್ಪಿಯರ್ ಯೂಸ್ ದ ವರ್ಡ್ ಗ್ರೀಕ್. ಅವ ಭಾರಿ ಮಜಾ ಶಬ್ದ ಮಾಡಿದವ, ಶಬ್ದದ ಜೊತೆ ಲಿಟರಲಿ. ಅದಕ್ಕೆ ದಟ್ಸ್ ದ ರೀಸನ್ ವೈ ಶೇಕ್ಸ್ಪಿಯರ್ ಇಸ್ ಆಲ್ ಟೈಮ್ ಗ್ರೇಟ್ ರೈಟರ್. ಅವ ಎಷ್ಟು ಶಬ್ದಗಳನ್ನ ತಂದು ಕೊಟ್ಟ ಅಂತಂದ್ರೆ ಇಂಗ್ಲಿಷ್ಗೆ. ಯು ಹ್ಯಾವ್ ಹರ್ಡ್ ದ ವರ್ಡ್, ವಿ ಆಲ್ ನೋ
ಫಾದರ್ ಇಸ್ ಅ ಫಾದರ್ ಅಂತಂದ್ರೆ ಅಪ್ಪ, ಅದು ನಾಮಪದ ಹೌದಾ? ಅಪ್ಪ ಅನ್ನೋದು ನಾಮಪದ ಫಾದರ್. ಬಟ್ ಶೇಕ್ಸ್ಪಿಯರ್ ಯೂಸ್ಡ್ that word as verb also. ನಾಮಪದವನ್ನೇ ಕ್ರಿಯಾಪದ ತರ. He fathered 4 daughters. ಅಂದ್ರೆ ಅವ 4 ಹೆಣ್ಮಕ್ಳಿಗೆ ಅಪ್ಪ ಆದ. ಅಪ್ಪ ಆಗೋದು ಅದು ಅಂದ್ರೆ ಅವನ ಕ್ರಿಯೇಟಿವಿಟಿ ನೋಡ್ರಿ. ನಾವು ಅಮ್ಮ ಆಗೋದು ಅಂತೀವಿ, ತಾಯಿ ಆಗೋದು ಅಂತೀವಿ ಹೌದಾ? ಅವ ಫಾದರ್ಡ್ ಅನ್ನು ಕೂಡ ವರ್ಡ್ ಬಳಸಿದ. ದಟ್ ಈಸ್ ಹಿಸ್ ಗ್ರೇಟ್ನೆಸ್. ಹೌ ನೌನ್ಸ್ ಕುಡ್ ಬಿ ಟರ್ನ್ಡ್ ಇಂಟು ವರ್ಬ್ಸ್. ಓಕೆ, ಹಾ, ಇದು ಒಂದಿದೆ ನೋಡಿ, ಅದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೇಕು. ITS, this is a very common mistake among almost 90% of students. ಏನ್ ಮಾಡ್ತೀವಿ? ಇಟ್ ಈಸ್ ಓಕೆ, ಇಟ್ಸ್ ಓಕೆ ಅಂತ ಹೇಳ್ತೀವಿ. ನಾವು ಏನ್ ಮಾಡ್ತೀವಿ? ಹೆಂಗ್ ಬರಿತೀವಿ? ITS ಓಕೆ ಅಂತ ಬರಿತೀವಿ. ಬಟ್ IT ಅಲ್ಲಿ ಅದು ಯಾವಾಗ ನೋಡಿ, ಯಾವಾಗ ಅದು ಶಾರ್ಟನ್ಡ್ ಫಾರ್ಮ್ ಇರ್ತದೆ ಅವಾಗ IT ಅಪೋಸ್ಟ್ರೋಫ್ S ಅಲ್ಲಿ contraction of it is like he has. he ಬರೋದು ಒಂದು ಇದು ಅಪೋಸ್ಟ್ರೋಫ್ ಕೊಟ್ಟು S ಬರೀತಾರೆ. ವಾಟ್ ಡಸ್ ಇಟ್ ಇಂಡಿಕೇಟ್? yes. ಅದು ಮಾತಾಡುವಾಗ ಫಾಸ್ಟ್ ಆಗ್ತದೆ, ಅದಕ್ಕೆ ಅವರು ಅದನ್ನ ಕಾಂಟ್ರಾಕ್ಷನ್ಸ್ ಅಂತಾರೆ. ಓಕೆ, ಸೊ ನೋಡ್ರಿ, ಇಟ್ ಈಸ್ ಗ್ರೇಟ್, ಇಟ್ ಈಸ್ ಓಕೆ, ಅದನ್ನ ನಾವು ಕಾಂಟ್ರಾಕ್ಷನ್ ಮಾಡಿದಾಗ ಇಟ್ಸ್ ಅವಾಗ ಕಂಪಲ್ಸರಿಲಿ ಅಪೋಸ್ಟ್ರೋಫ್ ಬರಲೇಬೇಕು. ಮತ್ತೆ ಯಾವಾಗ ITS ಅಷ್ಟೇ ಯೂಸ್ ಮಾಡ್ತೇವಿ? ಬರೇ ಪೊಸೆಸಿವ್ ಪ್ರೊನೌನ್ ಅಂದಾಗ ಇಟ್ಸ್ ಟೈಮ್. ಓಕೆ, the clock is not working, its time is not proper. ಅಥವಾ ಏನೋ ಅದರ ಆ ವಸ್ತುವಿನ ಅಂತ ಹೇಳುವಾಗ ಅಲ್ಲಿ ವಿದೌಟ್ ಅಪೋಸ್ಟ್ರೋಫ್ ವಿ ಯೂಸ್ ITS. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್, ಯಾಕಂದ್ರೆ ಇದು ಮಿಸ್ಟೇಕ್ 90% ಜನ ಮಾಡ್ತಾರೆ. ಸೊ ಆಲ್ವೇಸ್ ರಿಮೆಂಬರ್ ಟು add apostrophe when you are contracting ಅದನ್ನ. ಆಮೇಲೆ I ಅಂತ ನಾವೇನು ಶಬ್ದ ಬರೀತೀವಲ್ಲ, ನಾನು, ಅದು ಯಾವಾಗಲೂ ಕ್ಯಾಪಿಟಲ್ ಐನೇ ಬರೀ. ಓಕೆ, ಸೊ ರಿಮೆಂಬರ್ ದಿಸ್. ದೆನ್ ಲೆಡ್. ಓಕೆ, ಲೆಡ್ ಅಂಡ್ ಲೀಡ್ ಇದು ಕೂಡ ಹೊಮೋನಿಮ್. ಸ್ವಲ್ಪ ಇಲ್ಲಿ ಚೇಂಜ್ ಆಗ್ತದೆ, ಸೌಂಡ್ ಚೇಂಜ್ ಆಗ್ತದೆ. ಹೊಮೋನಿಮ್ ಆದ್ರೂ ಕೂಡ ಅದು ಲೀಡ್ ಮತ್ತೆ ಲೆಡ್, ಮೆಟಲ್, ಆಮೇಲೆ ಲೀಡಿಂಗ್, ಲೀಡರ್. ಓಕೆ, ಲೀಚ್ ಇನ್ನೊಂದು ಶಬ್ದ ಇದೆ, ಲೀಚ್. ಹ್ಯಾವ್ ಯು ಸೀನ್ ಲೀಚ್? How often do you see a leech? Okay, huh? You didn't see. Okay, most of you are from this area, so leech is not very common here. Okay, leech are very popular in forest areas. Okay, but there is another meaning. Okay, I'll say this statement, you may laugh at me. Last week I was not feeling well, so I visited a leech. ಲೀಚ್ ಅನ್ನೋ ಶಬ್ದ ಡಾಕ್ಟರ್ ಅಂತಲೂ ಕೂಡ ಬಳಸಲಾಗ್ತಿತ್ತು ಓಲ್ಡ್ ಇಂಗ್ಲಿಷ್ ನಲ್ಲಿ. ಸೇಮ್ ಸ್ಪೆಲ್ಲಿಂಗ್, LEECH. ಅಂಡ್ ಇದು ಕೂಡ ಲೀಚ್, ಜಿಗಣೆ, ಅದು ಕೂಡ ಸೇಮ್, ಮತ್ತೆ ಡಾಕ್ಟರ್ ಕೂಡ ಸೇಮ್. ಓಕೆ, ಬಟ್ ಇಟ್ ವಾಸ್ ಯೂಸ್ಡ್ ಇನ್ ಓಲ್ಡ್ ಇಂಗ್ಲಿಷ್, ಲೀಚ್. Then ಮೈನ್ ನೋಡ್ರಿ, ಮೈನ್, MINE. ಮೈನ್ ಅಂದ್ರೆ ನಂದು. ಸೇಮ್ ವರ್ಡ್, ಸೇಮ್ ಸ್ಪೆಲ್ಲಿಂಗ್, ಡಿಫರೆಂಟ್ ಮೀನಿಂಗ್. ಮೈನ್ ಅಂದ್ರೆ ನಂದು, ಗೋಲ್ಡ್ ಮೈನ್, MINE ಅಂದ್ರೆ ಖನಿಜ, ಅದು ಗಣಿ. ಹೋಮೋನಿಮ್ ಅಗೇನ್. ಓಕೆ, ಮಾಡೆಲ್. ಮಾಡೆಲ್ ಕೂಡ ಬೇರೆ ಬೇರೆ ಇದರಲ್ಲಿ ಚೇಂಜ್, ಮೀನಿಂಗ್ ಚೇಂಜ್ ಆಗ್ತದೆ, ಬಟ್ ಪ್ರೊನೌನ್ಸಿಯೇಷನ್ ಅಂಡ್ ಸ್ಪೆಲ್ಲಿಂಗ್ ಇಸ್ ಸೇಮ್. ಮಾಡೆಲ್ ಅಂದ್ರೆ ರೂಪದರ್ಶಿ, ಇದು ಒಂದು ಮಾಡೆಲ್. ಅದು ವ್ಯಕ್ತಿ ಆಗಿರ್ಬೋದು ಅಥವಾ ಇದನ್ನು ಆಗಿರ್ಬೋದು. ಒಂದು ಅಂಗಡಿ ಒಳಗೆ ಮಾಡೆಲ್ ಹಾಕಿ ಡ್ರೆಸ್ ಹಾಕಿಟ್ಟಿರ್ತಾರೆ ನೋಡಿ, ಅದು ಆಕ್ಚುಲಿ ದೇ ಕಾಲ್ ಇಟ್ ಮ್ಯಾನಿಕ್ವಿನ್ ಅಂತ. ಅದಕ್ಕೆ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಮಾಡೆಲ್. ಬಟ್ ಮಾಡೆಲ್ ಅಂದಾಗ ಒಂದು ಡೆಮೋನು ಕೂಡ, ಡೆಮೋ ತೋರಿಸೋದು, ಒಂದು
rough model ಮಾಡ್ತೇವಲ್ಲ. Okay, so model is again it's also a homonym. Peak, PEAK, that is also a homonym. Andre peak is Mount Everest is a peak, top of the mountain. He was peeking in, ಅಂದ್ರೆ ಬೇರೆಯವರ ಮ್ಯಾಟರ್ ನಲ್ಲಿ ಹೆಣಕ್ ಹಾಕಿ ನೋಡು. ಓಕೆ, ಏನು ಹಣಿಕೆ ನೋಡು, ಪೀಕ್ ಇನ್. ಓಕೆ, ಡೋಂಟ್ ಪೋಕ್ ಯುವರ್ ನೋಸ್ ಅಂತ, ಅದು ಕೂಡ ಅದೇ ಅರ್ಥ. ಅಗೇನ್ ವೆರಿ ಇಂಟ್ರೆಸ್ಟಿಂಗ್ ಪ್ರಿನ್ಸಿಪಲ್. ಓಕೆ, ಅದು ಹೋಮೋಫೋನ್ ಆಗ್ತದೆ. ಪ್ರಿನ್ಸಿಪಲ್, ಕಾಲೇಜ್ ಪ್ರಿನ್ಸಿಪಲ್ ಯಾವ ಸ್ಪೆಲ್ಲಿಂಗ್ ಬರ್ತದೆ? CIPAL. Okay, don't write Mr. Krishnamurthy was the principal of my college. PICLE ಬರಿಬೇಡಿ, ಪ್ರಿನ್ಸಿಪಲ್ ಅಲ್ಲಿ CIL. ಆಮೇಲೆ ಪ್ರಿನ್ಸಿಪಲ್ ಅಮೌಂಟ್ ಅಂತ ಕಾಮರ್ಸ್ ದವ್ರು ಇದ್ರೆ ಗೊತ್ತಿರ್ತದೆ, ಅದು PILA. ಪ್ರಿನ್ಸಿಪಲ್ ಅಂತಂದ್ರೆ PLE ಅಂದ್ರೆ ನಾವು ಅದಕ್ಕೆ ಡಿಫರೆನ್ಸ್ ಮಾಡ್ಲಿಕ್ಕೆ ಕೆಲವೊಬ್ರು ಪ್ರಿನ್ಸಿಪಾಲರು ಅಂತಾರೆ. Actually it is wrong, it is not pronounced like that. Principal, both are same. Okay, so principle andre ಒಂದು ತತ್ವ, truth is a principle. Okay, so like this there are so many homonyms and homophones which are very interesting. ನೋಡಿ, C ಮತ್ತೆ C, seam and seam. Okay, seas, 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 Arabian Sea ಒಂದು, Caribbean Sea ಒಂದು. These are seas and seas. He sees me. Okay, ನೋಡ್ತಾನೆ. Okay, so like this there are different homonyms and homophones. Same meaning, same spelling, same sound, different meaning, homonyms. Same sound, different meaning, different and different spelling, homophones. Okay, so the list is always available, you can study them. Okay, sir, shall I continue? Yes, if you are comfortable, yes. Okay, I'll just take one concept here and then I will. Yes, okay sir. Okay sir. I forgot to tell you about ಎಲ್ಲರೂ suffix. ನಿಂತಿದ್ರು, ಎಲ್ಲರೂ ಹಿಂಗ್ ಕೂತಾರ ನೋಡ್ರಿ. ಡೈಲಿ ಕ್ಲಾಸ್ ನಾವು ತಗೊಂಡಾಗ 5:30 ಆದ್ರೆ ಸರ್ ನೋಡ್ಬೇಕು ಎಲ್ಲರೂ ಎದ್ದೆದ್ದು ಹೋಗ್ತಿದ್ರು. ಇವತ್ತು ಎಷ್ಟು ಸೈಲೆಂಟ್ ಆಗಿ ಎಲ್ಲರೂ ಹಿಂಗ್ ಕೇಳ್ತಾ ಇದ್ದಾರೆ. ಇಟ್ ಈಸ್ ವೆರಿ ಎಫೆಕ್ಟಿವ್ ಸೆಷನ್. ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಎಫೆಕ್ಟಿವ್ ಸೆಷನ್. Thank you, sir. ಕಂಟಿನ್ಯೂ ಸರ್, ಕಂಟಿನ್ಯೂ, ನೋ ಪ್ರಾಬ್ಲಮ್. ಆಕ್ಚುಲಿ ಹೇಳ್ಬೇಕಾದ್ರೆ 7 ದಿನ ಕ್ಯಾಂಪ್ ಅಲ್ಲಿ ಇದ್ದೆ, ಏನೂ ಪ್ರಿಪರೇಷನ್ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ. ಆದ್ರೂ ಅದಕ್ಕೆ ನಾನು ಸರಿ ಹೇಳಿದೆ, ನಾನು ಈಸಿ ಟಾಪಿಕ್ ತಗೋತೀನಿ ಸರ್, ಆಲ್ರೆಡಿ ಯಾವ್ದು ನೋನ್ ಇದೆ ಅದನ್ನ ತಗೋತೀನಿ. ಸ್ಲೈಡ್ಸ್ ಕೂಡ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ. ಐ ಆಮ್ ವೆರಿ ಸಾರಿ ಫಾರ್ ದಟ್, ಬಟ್ ಐ ವಿಲ್ ಶೇರ್ ಸಮ್ PDFs. ಓಕೆ, ಸೊ ಯು ಕ್ಯಾನ್ ಸ್ಟಡಿ ದಮ್. ಬಟ್ ಎಸ್, ಯಾಕೆ ವೊಕ್ಯಾಬ್ಯುಲರಿ ತಗೊಂಡೆ ಅಂತಂದ್ರೆ ಇದು ಒಂದು ಶಬ್ದಗಳ ಜೊತೆ ಆಟ. ಅದು ಎಷ್ಟು ಆಡ್ತೀವೋ ಅಷ್ಟು ಖುಷಿ ಕೊಡ್ತೇವೆ. ಕನ್ನಡ ನೋಡ್ರಿ, ನೀವು ಕನ್ನಡ ಭಾಷೆ ಎಷ್ಟು ಮಜಾ ಇದೆ. ಕನ್ನಡ ಭಾಷೆ ಒಂದು ಆಟ. ನೀವು ಅಬ್ಸರ್ವ್ ಮಾಡ್ರಿ, ಎಲ್ಲಾದ್ರೊಳಗೆ ನಾವು ಆಡು ಅಂತ ಯೂಸ್ ಮಾಡ್ತೇವೆ, ಯಾವುದೇ ಶಬ್ದ ಇರಲಿ. ಫಾರ್ ಎಕ್ಸಾಂಪಲ್, ಆಟ ಆಡು ಆಡ್ತೇವಿ, ಮಾತಾಡು ಆಡ್ತೇವಿ. ಓಕೆ, ಆಡು ಮೇಕೆ, ಆಡು ಮೇಕೆ ದಿನ ಆಡ್ತಾರೆ ಸರ್ ಕನ್ನಡ ಮೆಥಡ್ ಸ್ಟೂಡೆಂಟ್ಸ್ ಇವರು. ನಮ್ಮ ಸಂಜೆ ಸರ್ ಜೊತೆ ದಿನ ಕುಣಿದಾಡು, ಆಡು, ಕುಣಿದಾಡು ಅದು ಕೂಡ ಅಂದ್ರೆ ಅಷ್ಟೊಂದು ನಾವು ಪ್ಲೇಫುಲ್ ಆಗಿದ್ದೇವೆ. ಸೊ ಇವನ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಗೇಮ್ಸ್ ಆಫ್ ಇಂಗ್ಲಿಷ್ ವರ್ಡ್ಸ್. ಓಕೆ, ಅಲ್ಲೂ ಕೂಡ ಆಟ ಆಡ್ರಿ, ಇಂಗ್ಲಿಷ್ ಶಬ್ದಗಳ ಜೊತೆಗೆ ಕೂಡ ಆಟ ಆಡ್ರಿ. ಓಕೆ, ನೌ ಐ ವಿಲ್ ಬ್ರೀಫ್ಲಿ ಡಿಸ್ಕಸ್ ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್. ಇದು ಕ್ಲೋಸ್ ಮಾಡಿ. So prefix and suffix, the words itself say, the word themselves say prefix and suffix. Pre ಅಂತಂದ್ರೆ ಮುಂಚೆ, suffix ಅಂದ್ರೆ ಆಮೇಲೆ. Develop, development. Encourage, encouragement. Okay, ment ಅನ್ನೋದು ಒಂದು suffix. Developed, undeveloped, underdeveloped, ಇದು
prefix. So what do we do with prefix and suffix? ನಾವು ಮೀನಿಂಗ್ ಅನ್ನ ಬದಲು ಮಾಡಬಹುದು, ಮೀನಿಂಗ್ ಅನ್ನ ಎನ್ಹಾನ್ಸ್ ಮಾಡಬಹುದು, ಅದರ ಜೊತೆಗೆ ಮೀನಿಂಗ್ ಅನ್ನ ಅಪೋಸಿಟ್ ಕೂಡ ಮಾಡಬಹುದು, ಮೀನಿಂಗ್ ಅನ್ನ ನೆಗೆಟ್ ಮಾಡಬಹುದು, ಮತ್ತೆ ಫಾರ್ಮ್ ಆಫ್ ದ ವರ್ಡ್ ಕೂಡ ಚೇಂಜ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇಫ್ ಐ ಸೇ ಡೆವಲಪ್, ಡೆವಲಪ್ ಈಸ್ ಅ ವರ್ಬ್, ಅದು ಕ್ರಿಯಾಪದ. ಇಫ್ ಐ ಸೇ undeveloped, ನೋಡ್ರಿ, this is why the game of words is very interesting. ಒಂದೇ ವರ್ಡ್ ಹಚ್ಚಿದೆ, ಅನ್ ಹಚ್ಚಿದೆ. ಡೆವಲಪ್ is a verb, ಕ್ರಿಯಾಪದ, ಹೌದಾ? undeveloped ಇದೊಂದೇನು, ಅದೇನು ಹೇಳ್ತಾರೆ? ಇಂಡಿಯಾ ಬೇಡ, ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ, ಅದು ING ಆಡ್ ಮಾಡಿದ್ವಿ ಅಲ್ಲಿ. ಸಮ್ ಕಂಟ್ರೀಸ್ ಆರ್ ಸ್ಟಿಲ್ ಅನ್ಡೆವಲಪ್ಡ್. ಅಲ್ಲಿ ಏನ್ ನಾವು ಹೇಳ್ತಾ ಇದ್ದೇವೆ ನೋಡ್ರಿ, ಗುಣ ವಿಶೇಷಣ ಹೇಳ್ತಾ ಇದ್ದೇವೆ. ಒಂದು ಕಂಟ್ರಿ, ಒಂದು ದೇಶ ಹೆಂಗಿದೆ ಹೇಳ್ತಾ ಇದ್ದೀವಿ. ಸೊ ನಾವೇನ್ ಮಾಡಿದ್ವಿ, ಒಂದು ವರ್ಬ್ ತಗೊಂಡ್ವಿ, ಅದಕ್ಕೆ ಹಿಂದ್ಗಡೆ ಅನ್ ಹಚ್ಚಿದ್ವಿ, ಪ್ರಿಫಿಕ್ಸ್. ಅದೇನಾಯ್ತು, ವರ್ಬ್ ಇದ್ದಿದ್ದು ಅಡ್ಜೆಕ್ಟಿವ್, ವರ್ಬ್ ಇದ್ದಿದ್ದು ನಾವು ಮಾಡೋಣ ಡೆವಲಪ್, ಡೆವಲಪ್ಮೆಂಟ್, ಅದು ಒಂದು process. When it is a process, it is a noun. Okay. Underdeveloped, another word. Developing, ಎಷ್ಟಿದಾವ ನೋಡ್ರಿ, ಸಾಕಷ್ಟು ಪಾಸಿಬಿಲಿಟೀಸ್ ಇದಾವೆ. ಡೆವಲಪ್ ಒಂದೇ ಶಬ್ದ ತಗೊಂಡು ನಾವು ಈ ತರ ಮಾಡ್ಬೋದು. ಅದೇ ತರ ಟ್ಯಾಂಗಲ್, ಇದು ಇಲ್ಲೂ ಕೂಡ ಶೇಕ್ಸ್ಪಿಯರ್ ಬಹಳ ನೆನಪಾಗ್ತಾನೆ. ಯಾಕಂದ್ರೆ ಶೇಕ್ಸ್ಪಿಯರ್ ಸಾಕಷ್ಟು ಪ್ರಿಫಿಕ್ಸಸ್ ಅನ್ನ ಇಂಗ್ಲಿಷ್ ಕೊಟ್ಟ. ನಾವು ಈ ಎನ್ ಅಂತ ಏನ್ ಯೂಸ್ ಮಾಡ್ತೇವೆ, ಎಲ್ಲೆಲ್ಲಿ ಯೂಸ್ ಮಾಡ್ತೇವೆ ನೋಡ್ರಿ, ಈ ಎನ್, ಈ ಎಂ, ಅವನ್ನ ಆಲ್ಮೋಸ್ಟ್ ಆಲ್ ಕೊಟ್ಟಿದ್ದು ಶೇಕ್ಸ್ಪಿಯರ್. ಟ್ಯಾಂಗಲ್ ಅಂತಂದ್ರೆ ಏನು? ಕನ್ಫ್ಯೂಸಿಂಗ್, ಟ್ಯಾಂಗಲ್ಮೆಂಟ್, ಎಂಟ್ಯಾಂಗಲ್ಮೆಂಟ್ ಅಂತ ವೈರ್ಸ್ ಎಲ್ಲ ಹಿಂಚಿಟ್ಕೊಂಡಿರ್ತಾವ, ಟ್ಯಾಂಗಲ್. ಅದಕ್ಕೆ ಎಂಟ್ಯಾಂಗಲ್ ಅಂದ್ರೆ ಅದು ಪ್ರೊಸೆಸ್, ಅದು ಎಂಟ್ಯಾಂಗಲಿಂಗ್. ಎಂಟ್ಯಾಂಗಲ್ಮೆಂಟ್ ಅದು ಮತ್ತೆ ನೌನ್ ಆಯ್ತು. ಮತ್ತೆ ಓಕೆ, ಮ್ಯಾನೇಜ್, ಮಿಸ್ಮ್ಯಾನೇಜ್ ಅಪೋಸಿಟ್ ವರ್ಡ್ ಆಯ್ತು. ಓಕೆ, ಮ್ಯಾನೇಜ್ಮೆಂಟ್, ಮ್ಯಾನೇಜಿಂಗ್ ಡೈರೆಕ್ಟರ್, ಪೊಸಿಷನ್ ಕೂಡ ಹೇಳ್ಬೋದು ನೀವು, ಒಂದು ಸಫಿಕ್ಸ್ ಆಡ್ ಮಾಡಿ. ಓಕೆ, ಮ್ಯಾನೇಜರಿಯಲ್ ಅದು ಅಡ್ಜೆಕ್ಟಿವ್ ಆಯ್ತು. ಮ್ಯಾನೇಜರಿಯಲ್ ಪೊಸಿಷನ್, ಮ್ಯಾನೇಜ್ಡ್, ನೋಡಿ ಒಂದು ED ಹಚ್ಚೋದ್ರಿಂದ ಪಾಸ್ಟ್ ಅಂದ್ರೆ ನೋಡಿ ಯಾಕೆ ಸಫಿಕ್ಸ್ ಪ್ರಿಫಿಕ್ಸ್ ಇಂಪಾರ್ಟೆಂಟ್, ಅದನ್ನ ನಾವು ಟೆನ್ಸ್ ಕೂಡ ಚೇಂಜ್ ಮಾಡ್ತೀವಿ. ಓಕೆ, ಸೊ ದ ಕ್ವೆಶ್ಚನ್ಸ್ ವುಡ್ ಬಿ ಲೈಕ್, choose the right form of the words given below to indicate the tense. For example, if I say India is a dash country, either definition ಗೊತ್ತು, develop ನಾನು ಶಬ್ದ ಕೊಡ್ತೀನಿ, choose the right form of prefix, suffix or prefix. India is a developed dash country, ಅಲ್ಲಿ ಏನು ಯೂಸ್ ಮಾಡ್ತೀರಿ? ING ಯೂಸ್ ಮಾಡ್ತಿರೋ, MENT ಯೂಸ್ ಮಾಡ್ತಿರೋ, ಅನ್ ಯೂಸ್ ಮಾಡ್ತಿರೋ, ಅಂಡರ್ ಮಾಡ್ತಿರೋ, ING ಯೂಸ್ ಮಾಡ್ತೀರಿ, ಅಥವಾ ED ಯೂಸ್ ಮಾಡ್ತಿರೋ? ಡೆವಲಪ್ಡ್, ಡೆವಲಪಿಂಗ್. ಯಾಕೆ ಆಗಿಲ್ಲ? ಆಗಿದೆ. ಓಕೆ, ಸೊ ಅಲ್ಲಿ ನಾವು ಅದನ್ನ ಗುಣ ವಿಶೇಷಣ ಮಾಡ್ತಾ ಇದ್ದೇವೋ, ನಾಮಪದ ಮಾಡ್ತಾ ಇದ್ದೇವೋ, ಕ್ರಿಯಾಪದ ಮಾಡ್ತಾ ಇದ್ದೇವೋ, ಅಥವಾ ಟೆನ್ಸ್ ನ ಚೇಂಜ್ ಮಾಡ್ತಾ ಇದ್ದೇವೋ, ಅದನ್ನ ಪಾಸ್ಟ್ ಟೆನ್ಸಿಗೆ ಹೋಯ್ತಾ ಇದ್ದೇವೋ, ಅದನ್ನ ನೋಡಿ ನಾವು ಅಲ್ಲಿ ಸಫಿಕ್ಸ್ ಅನ್ನ ಅಥವಾ ಪ್ರಿಫಿಕ್ಸ್ ಅನ್ನ ಆಡ್ ಮಾಡ್ಬೇಕಾಗ್ತದೆ. ಆಮೇಲೆ ಬ್ಯೂಟಿ, ಬ್ಯೂಟಿಫುಲ್. ಓಕೆ, ಅದು ಏನಾಯ್ತು? ಬ್ಯೂಟಿ ಅನ್ನೋದು ಏನು ವರ್ಬಾ? ನೋ, ಇಟ್ ಈಸ್ ನೌನ್, ಕ್ವಾಲಿಟಿ. ಅದು ಬ್ಯೂಟಿ ಇಸ್ ಅ ಕ್ವಾಲಿಟಿ, ಇಟ್ ಈಸ್ ಅ ನೌನ್. ಬ್ಯೂಟಿಫುಲ್, ಬ್ಯೂಟಿಫುಲ್ ಅಂತಂದ್ರೆ ಅಡ್ಜೆಕ್ಟಿವ್, ಅದು ಗುಣ ವಿಶೇಷಣ. ಸೊ ಆಡಿಂಗ್ ಫುಲ್ is making it adjective. Okay, ಅದೇ ತರ ಅಗ್ಲಿ, ಅಗ್ಲಿ ಹೊಲಸು, ಹೊಲಸುತನ, ಅಗ್ಲಿನೆಸ್. ಅಲ್ಲಿ ಕನ್ನಡದಲ್ಲೂ ಆಡ್ ಮಾಡಿದ್ವಿ ನಾವು, ಕನ್ನಡದಲ್ಲೂ ಇದಾವೆ ಪ್ರಿಫಿಕ್ಸ್ ಸಫಿಕ್ಸ್, ಹೌದಿಲ್ಲ? ತನ, ಮಂಡ, ಮಂಡತನ, ಅದು ಸಫಿಕ್ಸ್. ತನ ಅನ್ನೋದು ಒಂದು ಸಫಿಕ್ಸ್, ಹೌದಾ? ಬಂಡಕೋರತನ, ತನ is suffix in Kannada. In the same way, we use suffixes in English.
ಯಾವ ಸಫಿಕ್ಸ್ ಯೂಸ್ ಮಾಡ್ತೀವಿ. ಪ್ರಿಫಿಕ್ಸಸ್ ನೋಡಿ ಎಷ್ಟು ವೆರೈಟಿ ಇದೆ. ಆಗ ಹೇಳಿದ್ವಿ ಆಂಟಾನಿಮ್ಸ್ ಮಾಡೋದಾದ್ರೆ ಅನ್, ಇನ್, ಇರ್, ಓಕೆ, ಇಮ್ ಈ ತರ ಮಾಡ್ತೀವಿ. ಆಮೇಲೆ ಇ ಎನ್ ಮಾಡ್ತೀವಿ, ಎಂಟ್ಯಾಂಗಲ್, ಎಂಜಾಂಬ್ಮೆಂಟ್ ಈ ತರ ಎಲ್ಲ ಮಾಡ್ತೀವಿ. ದೆನ್ ದಿಸ್, ಡಿ, ಓಕೆ. ಆಮೇಲೆ ಇವನ್ ಸಮ್ ಟೈಮ್ಸ್ ಅಂತ ಯೂಸ್ ಮಾಡ್ತೀವಿ, ಬರೀ ಲೆಟರ್ ಎ ಯೂಸ್ ಮಾಡಿ ಕೂಡ ನಾವು ಅದನ್ನ ಆಂಟಾನಿಮ್ಸ್ ಮಾಡ್ತೀವಿ. ಹೀರೋಯಿಕ್, ಆಂಟಿ ಹೀರೋಯಿಕ್ ಕೂಡ. ಆಮೇಲೆ ಹೀರೋಯಿಕ್. ಆಂಟಿ ಹೀರೋಯಿಕ್ ಮತ್ತೆ ಹೀರೋಯಿಕ್ ಡಿಫ್ರೆನ್ಸ್ ಏನು? ಆಂಟಿ ಹೀರೋಯಿಕ್ ಅಂತಂದ್ರೆ ಟೋಟಲ್ ವಿಲನಸ್, ವಿಲನ್ ತರ. ಹೀರೋಯಿಕ್ ಅಂತಂದ್ರೆ ನಾಟ್ ಸೋ ಗ್ರೇಟ್. ಅಂದ್ರೆ ಯಾವ ನಾವು ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ ಒಂದೇ ಸ್ವಲ್ಪ ಡಿಫ್ರೆನ್ಸ್ ಮಾಡಿದ್ರು ಕೂಡ ಮೀನಿಂಗ್ ಅಷ್ಟು ಚೇಂಜ್. ಓಕೆ, ಸೊ ಯೂಸ್ ಮಾಡ್ತೀವಿ. ಆಮೇಲೆ ನಾನ್ ಯೂಸ್ ಮಾಡ್ತೀವಿ, ಎವರ್ ಯೂಸ್ ಮಾಡ್ತೀವಿ, ಗ್ರೀನ್, ಎವರ್ ಗ್ರೀನ್, ಎವರ್ ಗ್ರೀನ್ ಸಾಂಗ್. ಓಕೆ, ಎವರ್ ಗ್ರೀನ್, ವಾಟ್ ಡಸ್ ಇಟ್ ಮೀನ್ ಇಂಡಿಕೇಟ್? ಎವರ್ ಗ್ರೀನ್ ಅನ್ನೋದು ಆಲ್ ಟೈಮ್ ಗ್ರೇಟ್. ಬರೀ ಗ್ರೀನ್ ಅನ್ನೋದು ನೋಡಿ ಒಂದೇ ಎವರ್ ಅನ್ನು ಆಡ್ ಮಾಡಿದ್ದಕ್ಕೆ ಅದಕ್ಕೆ ಮೀನಿಂಗೇ ಚೇಂಜ್ ಆಯ್ತು. ಎವರ್ ಗ್ರೀನ್ ಹೀರೋ ಅಮಿತಾಬ್ ಬಚ್ಚನ್ ಇಸ್ ಎನ್ ಎವರ್ ಗ್ರೀನ್ ಹೀರೋ. ಹೌದಾ? ಸೊ ಅಲ್ಲಿ ನೋಡ್ರಿ ಬರೀ ಒಂದೇ ಶಬ್ದ, ಅದನ್ನ ನಾನು ಅಮಿತಾಬ್ ಬಚ್ಚನ್ ಇಸ್ ಎ ಗ್ರೀನ್ ಹೀರೋ ಅಂತ ಹೇಳಿಕ್ಕೆ ಹೌದಾ? ಎವರ್ ಗ್ರೀನ್ ಅಂತಂದ್ರೆ ಎವರ್ ಲಾಸ್ಟಿಂಗ್, ಆಲ್ವೇಸ್, ಆಲ್ ಟೈಮ್ ಫೇವ್ರೇಟ್. ನೋಡ್ರಿ ಒಂದು ಶಬ್ದ ಯೂಸ್ ಮಾಡಿದ್ರೆ ಆ ಗ್ರೀನ್ ಅನ್ನೋ ಆಕ್ಚುಯಲ್ ಮೀನಿಂಗ್ ಹೋಗ್ಬಿಡ್ತಾರೆ. ಹೌದಾ? ಸೊ ಲೈಕ್ ದಿಸ್ ಮೀನಿಂಗ್ ಈಸ್ ಟ್ವಿಸ್ಟೆಡ್, changed, enhanced, okay, totally made opposite by using so many prefixes and suffixes. Okay, suffixes ಯಾವ್ಯಾವ ಇದಾವೆ? ನೆಸ್ ಇದೆ, ಲೆಸ್ ಇದೆ, ಫ್ರೀ ಇದೆ, ಆಗಾಳೆ ಮಾತಾಡಿದ್ವಿ. ಏಬಲ್, ಇಬಲ್ ಇದೆ. ಫಾರ್ ಎಕ್ಸಾಂಪಲ್, ದಿಸ್ ವರ್ಕ್ ಈಸ್ ಮ್ಯಾನೇಜಬಲ್, ಮ್ಯಾನೇಜಬಲ್. ಓಕೆ, ಇಟ್ ಈಸ್ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್, ಟ್ಯಾಂಜಿಬಲ್. ನೋಡ್ರಿ ಮತ್ತೆ ಈ ಶಬ್ದಕ್ಕೆ ಟ್ಯಾಂಜಿಬಲ್ ಮಾಡಿದ್ವಿ, ಇಂಟ್ಯಾಂಜಿಬಲ್ ಕೂಡ ಅಪೋಸಿಟ್ ಮಾಡ್ಬಿಟ್ಟು. ಸೊ ಲೈಕ್ ದಿಸ್ ಯು ಕ್ಯಾನ್ ಲಿಟರಲಿ ಪ್ಲೇ ವಿತ್ ವರ್ಡ್ಸ್. ದೆನ್ ly, he worked smartly, that is indicative of adverb. ಒಂದು ಕೆಲಸ ಯಾವ ತರ ಮಾಡ್ತಾರೆ ಅದನ್ನ ಹೇಳಲಿಕ್ಕೆ ನಾವು adverb ಅಂತೀವಿ. ನೀವು li ಯೂಸ್ ಮಾಡಿದ್ರೆ adverb ಆಗ್ತದೆ. ಸ್ಮಾರ್ಟ್ಲಿ, efficient, efficiently, efficiency. ನೋಡ್ರಿ efficient word, it is efficient, he is an efficient man. ಅಲ್ಲಿ adjective ಆಯ್ತು. ಟಿ ತೆಗೆದು cy ಹಚ್ರಿ, efficiency, it is a quality, noun ಆಯ್ತು. efficiently, efficient ಇಟ್ಟು ly ಆಡ್ ಮಾಡ್ರಿ, adverb ಆಯ್ತು. ಈ ತರ inefficiently opposite ಆಯ್ತು. So like this, these suffixes and prefixes are so important. Meant already ಹೇಳಿದ್ವಿ, able, able ಹೇಳಿದ್ವಿ. ಇದೇ ತರ ಸಾಕಷ್ಟು ಇದಾವೆ. ಡಿಪೆಂಡಿಂಗ್ ಆನ್ ಸಿಚುವೇಶನ್ಸ್ ಯು ಶುಡ್ ಲುಕ್ ಅಟ್ ದ ಕ್ವೆಶ್ಚನ್ ಪ್ರಾಪರ್ಲಿ. ಯಾವುದೇ ನೋಡ್ರಿ, ಯಾವುದೇ ಎಕ್ಸಾಮ್ ಅಪಿಯರ್ ಆಗ್ರಿ, ನಾವು ಬಹಳ ಗಡಬಡಿ ಮಾಡ್ತೀವಿ. ಇದು ನಾವು ಎಲ್ಲರೂ ಒಂದ್ ಲೆವೆಲ್ಗೆ ಮಾಡಿರ್ತೀವಿ ಗಡಬಡಿಯನ್ನು. ಆದ್ರೆ ಎಕ್ಸಾಮ್ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಪ್ರಾಪರ್ ಆಗಿ ಪ್ರಶ್ನೆಯನ್ನು ನಾವು ಓದಬೇಕಾಗ್ತದೆ. ವಿ ಶುಡ್ ರೀಡ್ ದ ಕ್ವೆಶ್ಚನ್ ಸ್ಲೋಲಿ, ಪ್ರಾಪರ್ಲಿ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾಂಟೆಕ್ಸ್ಟ್ ಅಂಡ್ ದೆನ್ ಚೇಂಜ್ ದ ವರ್ಡ್ ಅಕಾರ್ಡಿಂಗ್ಲಿ. ಬ್ಲ್ಯಾಂಕ್ ಸ್ಪೇಸ್ ಕೊಟ್ಟಾಗ ನಾವು ಐ ವಿಲ್ ಸೇ, ಐ ವಿಲ್ ಗಿವ್ ಅ ಸೆಂಟೆನ್ಸ್. ಓಕೆ, ಯಾರೋ ಒಬ್ರು ಗ್ರೇಟ್ ವ್ಯಕ್ತಿ ಹೆಸರು ಹೇಳ್ರಿ. ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ವಾಸ್ ಅ ಮ್ಯಾಗ್ನಾನಿಮಸ್ ಪರ್ಸನಾಲಿಟಿ. ಅಂದ್ರೆ ಬಹಳ ಗ್ರೇಟ್ ಅನ್ನಲಿಕ್ಕೆ ಮ್ಯಾಗ್ನಾನಿಮಸ್ ಅನ್ನೋ ಶಬ್ದ. Now I will give you, I will underline the word magnanimous and I will ask you, change the underlined word. Magnanimous ಅನ್ನೋದು adjective. Change the underlined word into noun. ಏನ್ ಮಾಡ್ತೀರಿ ಅಲ್ಲಿ? ಅದರದ ಕ್ವಾಲಿಟಿ ಏನಿದೆ? ಮ್ಯಾಗ್ನಾನಿಮಸ್ ಆ ಒಂದು ವ್ಯಕ್ತಿ ಇದ್ದಾರೆ. ಮ್ಯಾಗ್ನಾನಿಮಿಟಿ ಇಸ್ ಎ ಕ್ವಾಲಿಟಿ. ಅದ್ ಕೆಳಗೆ ಆಪ್ಷನ್ ಕೊಡ್ತಾರೆ ನಿಮಗೆ, 4 ಆಪ್ಷನ್. ಮ್ಯಾಗ್ನಾನಿಮಸ್
ಅದು ಆಲ್ರೆಡಿ ಇದ್ದಿದ್ದ ಶಬ್ದ. ಅದನ್ನ ಬಿಟ್ಟು ನಾವು ಮ್ಯಾಗ್ನಾನಿಮೆಂಟ್ ಕೊಡ್ಬೋದು, ಅನ್ಮ್ಯಾಗ್ನಾನಿಮಸ್ ಹಿಂಗೇನೋ ಕೊಡ್ಬೋದು, ಮ್ಯಾಗ್ನಾನಿಮಿಟಿ ಕೊಡ್ಬೋದು, ಮ್ಯಾಗ್ನಾನಿಮೇಬಲ್ ಈ ತರ ಏನಾದ್ರು ಕೊಡ್ಬೋದು. ಸೊ ಅಲ್ಲಿ ನೀವು ಅದನ್ನ ನೌನ್ ಮಾಡಬೇಕು, ಆ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದಾಗ ಮ್ಯಾಗ್ನಾನಿಮಿಟಿ. Okay, so like this there would be questions from different perspectives and you should understand ನೀವು ಇನ್ಸ್ಟ್ರಕ್ಷನ್ ಕೂಡ ಇದೆ, ಬರೀ ಸೆಂಟೆನ್ಸ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಇಂಗ್ಲಿಷ್ ಒಳಗೆ ಈ ಜನರಲ್ ಪೇಪರ್ಸ್ ಒಳಗೆ ಬಹಳ ಇಂಪಾರ್ಟೆಂಟ್ ಇರೋದು ಆ ಕ್ವೆಶ್ಚನ್ ಜೊತೆಗೆ ಬಂದ ಇನ್ಸ್ಟ್ರಕ್ಷನ್. ಅದನ್ನ ನಾವು ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಅದಕ್ಕೆ ಇನ್ಸ್ಟ್ರಕ್ಷನ್ ಕೂಡ ಆಗುತ್ತೆ. ಅವ್ರು ಏನಂತ ಕನ್ವರ್ಟ್ ಮಾಡ್ಲಿ ಅಂತ ಇದ್ದಾರೆ, ವರ್ಡ್ ಅಡ್ವರ್ಬ್ ಮಾಡ್ರಿ ಅಂತ ಇದ್ದಾರೋ, ಅಥವಾ ಅಡ್ಜೆಕ್ಟಿವ್ ಮಾಡ್ರಿ ಅಂತ ಇದ್ದಾರೋ, ಅಥವಾ ಅಡ್ಜೆಕ್ಟಿವ್ ಇದನ್ನ ನೌನ್ ಮಾಡ್ರಿ ಅಂತ ಇದ್ದಾರೋ, ಏನ್ ಎಕ್ಸಾಕ್ಟ್ಲಿ ಕೇಳಿದ್ದಾರೆ ಕ್ವೆಶ್ಚನ್, ಅದ್ರ ಕಡೆ ಕಂಪ್ಲೀಟ್ ಗಮನ ಕೊಟ್ಟು ನೀವು ಓದಿ ಅದನ್ನೇ ನೀವು ಆಪ್ಷನ್ ನಲ್ಲಿ ಕರೆಕ್ಟ್ ಆಗಿ ಚೂಸ್ ಮಾಡಿ. ಸೊ ದಿಸ್ ಇಸ್ ಅ ಜನರಲ್ ಟಿಪ್. ಯಾವುದೇ ಕ್ವೆಶ್ಚನ್ ಆಗಿರ್ಲಿ, ವೊಕ್ಯಾಬ್ಯುಲರಿ ಮೇಲಾಗಿರ್ಲಿ, ಆರ್ಟಿಕಲ್ಸ್ ಅಥವಾ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲಾಗಿರ್ಲಿ, ಯು ಶುಡ್ ಫಾಲೋ ದಿ ಇನ್ಸ್ಟ್ರಕ್ಷನ್ಸ್ ಪ್ರಾಪರ್ಲಿ ಅಂಡ್ ದೆನ್ ಓನ್ಲಿ try to opt the right answer. Okay, so I think I have taken almost 2 hours time. ನನಗೂ ಗೊತ್ತಿರಲಿಲ್ಲ ಇವತ್ತು 2 ತಾಸು ನಾನು ಮಾತಾಡ್ತೇನೆ. ಐ ಆಮ್ ಟೈರ್ಡ್, ಐ ಆಮ್ ವೆರಿ ಮಚ್ ಟೈರ್ಡ್ ಟುಡೇ. ಓಕೆ, ಆದ್ರೂ ಕೂಡ ಅದು ಫ್ಲೋದಲ್ಲಿ ಬಂದ್ಬಿಡ್ತು. ಐ ಹೋಪ್ ದಿಸ್ ಡಿಸ್ಕಷನ್ ವಾಸ್ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಟು ಯು. ಇದಕ್ಕೆ ನೀವು ಒಂದು ಏನಂತಂದ್ರೆ ಓದೋ ಹವ್ಯಾಸ ಇಟ್ಕೊಳ್ರಿ. ಅದೇ ರೀತಿ ಬೇರೆ ಬೇರೆ ಕ್ವೆಶ್ಚನ್ ಪೇಪರ್ಸ್ ನ ನೋಡಿ ಮೇನ್ ಆಗಿ ಇನ್ಸ್ಟ್ರಕ್ಷನ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ಓಕೆ, ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ exams in the coming future. Thank you so much. I also thank Dr. Prakash Sanaknavar sir for having given me this wonderful opportunity to interact with all of you. Have a great time. Okay, thank you. Very good. A very good evening to everyone. Karnataka State Akka Mahadevi Women's University Coaching Academy for Competitive Examinations. On behalf of our department and organizer of the coaching academy and all the aspirants, I would like to thank today's resource person Akshay sir for his wonderful general English class, sir. Thank you so much, sir, for giving your precious time to us. On behalf of all the aspirants, I would like to thank Prakash Sanaknavar sir for again organizing the TET CET classes. Thank you so much, sir. Last but not the least, I would like to thank you people for your sincere presence. Thank you so much. Just 1 minute.